10K ಫಾಲೋವರ್ಸ್ ಅನ್ನೋದು ಜರ ಝಲಕ್ ಕೊಡ್ರದ್ರ ಯಾವ ಥರ ಇತ್ತು ಜಲ ಯಾಕಂದ್ರೆ ಈಗಿನ ಹೇಳಿ ಹೆಂಗೆ ಫಾಲೋವರ್ಸ್ ಅಂದ್ರೆ ಒಂದು ಬಂಗಾರ ತಗೊಡಿಗಿಂತ ಹೆಚ್ಚಿಗೆ ನಮ್ಮ ಟೈಮಿನಾಗ ಅಲ್ರಿ 10K ಅಂದ್ರೆ ಭಾಳ ಮುಖ್ಯ ಇತ್ತು ಹಾ ಆ ಟೈಮಿನಾಗ. ಅದೇ ಹೇಳ್ತೀನಿ. ನಮ್ಮ ಬೀದರ್ನಾಗ ನಮ್ಮ ಟಕ್ಕರ್ ಕೊಡಪ್ಲೆ ಯಾರು ಬಿ ಇದ್ದಿದ್ರು ಹೇಳಕ್ ಎಕ್ಸಾಕ್ಟ್ಲಿ ಸೀದಾ ಮೋತಿ ಮೇಲೆ ಹಾ ನಮ್ಮ ಬೀದರ್ದಾಗ ಎಷ್ಟ್ ಮಂದಿ ಬಂದ್ರು ಟಕ್ಕರ್ ಕೊಡಪ್ಲೆ ಇದ್ದಿದ್ರು ಆ ಟೈಮಿನಾಗ. ನಮ್ಮ ಟೀಮ್ ಹಂಗೆ ಫಸ್ಟ್ ಇನ್ಕಮ್ ಯಾವ ಥರ ನಿಮಗೆ ಫೀಲ್ ಆಯಿತು ಫಸ್ಟ್ ಇನ್ಕಮ್ ಏನೇನು ಕನಸುಗಳು ನಿಮಗೆ ಫುಲ್ಫಿಲ್ ಅದು ಹೇಳತ್ತೀರಿ ಖರೇದಲ್ಲ ಈಗ ನಮಗೆ ಕನಸುಗಳೇ ಇದ್ದಿಲ್ರಿ ಏನ್ ಮಾಡ್ರಿ ಅದು ಒಂದು ತಪ್ಪದ ನೋಡಿ. ಒಂದೇ ಕನಸಿತ್ತು 100K ಮಾಡ್ಬೇಕಂತ ಅದು ಮಾಡ್ದೇವು. ಇನ್ನು ಆ ಟೈಮಿನ ನಾವು ಕಂಟಿನ್ಯೂ ಇರ್ತದ ಅಂತಂದ್ರೆ ಇವತ್ತು ನಮ್ಮ ಮುಂದೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಸಂಗಟ ಯಾರು ಭೀ ಟಕ್ಕರ್ ತಗೊಂಬಲೇ ಇರ್ತಿಲ್ರಿ. ಇದನ್ನ ಬರ್ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಅಚುವರ್ತ್ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಸ್ವಾಗತ. ಸೊ ಈ ಎಪಿಸೋಡ್ನ ಉದ್ದೇಶ ಏನಂತಂದರೆ ಆ್ಯಕ್ಟಿಂಗ್ನಲ್ಲಿ ವಿಧವಾದ ಆ್ಯಕ್ಟಿಂಗ್ಗಳನ್ನು ನಾವು ನೋಡಿದ್ದೀವಿ. ಓಕೆನಾ. ಸೊ ಈಗ ನಮ್ಮ ಜೊತೆ ಇದ್ದಂಥ ಆ್ಯಕ್ಟಿಂಗ್ ಪರ್ಸನ್ ಬಂದುಬಿಟ್ರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿಂಗ್ ಸ್ಕಿಲ್ ಇದ್ದವರು ನಮ್ಮ ಜೊತೆ ಇದ್ದಾರೆ. ಸೊ ಇವ್ರೇನೆಂದರೆ ಆಡೋ ಮಾತಿನಲ್ಲಿ ಆಡೋ ಭಾಷೆಯಲ್ಲಿ ಯಾವುದೇ ಒಂದು ಭಾಷೆಯಲ್ಲಿ ಇವ್ರು ಬಂದುಬಿಟ್ರೆ ಅದರಲ್ಲಿ ಸಮಥಿಂಗ್ ಟ್ವಿಸ್ಟನ್ನು ತಂದುಬಿಟ್ಟು ಜನರ ಮನೆಗೆದ್ದು ಜನರ ಜೊತೆ ಬೆಳೀತಿರುವಂತಹ ನಮ್ಮ ಪ್ರೀತಿಯ ವಿಕಾಸ್ ಅವರಿಗೆ ನಮ್ಮ ಅಚುವರ್ತ್ ಪಾಡ್ಕಾಸ್ಟ್ನಲ್ಲಿ ಹೃತ್ಪೂರ್ವಕ ಸ್ವಾಗತ. ಅಚುವರ್ತ್ ಸರ್. ವಿಕಾಸ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವಿಕಾಸ್ ಸರ್. ನಿಮ್ಮದು ಇನ್ಸ್ಟಾಗ್ರಾಮ್ ಒಳ್ಳೆ ಗ್ರೋತ್ ಆಗ್ತಿದೆ. ಓಕೆ, ಕಂಗ್ರ್ಯಾಚುಲೇಷನ್. ಇನ್ನೂ ಬೆಳೀತಾ ಇರ್ರಿ. ಥ್ಯಾಂಕ್ ಯು ಸರ್. ಓಕೆ ವಿಕಾಸ್ ಸರ್, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸಿಗೆ ಸ್ವಲ್ಪ ತಿಳಿಸ್ಕೊಡಿ ನಿಮ್ಮ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ವಿಕಾಸ್. ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡಿರ್ತಾ ಸೋಷಿಯಲ್ ಮೀಡಿಯಾದಾಗ ಒಲ್ಲಿಂದ ತಂದು ಇಲ್ಲಿ ಕುಡಿಸ್ಯಾರ. ಏನಾರ ತಪ್ಪಾದ್ರೂ ಭೀ ಕ್ಷಮೆ ಇರಲಿ. ಸೊ ಎಲ್ಲರಿಗೂ ಗೊತ್ತೇ ಅದ. ಸೊ ಗೊತ್ತಿರಲ್ದ್ರ ಭೀ ಗೊತ್ತು ಮಾಡ್ಕೊರಿ. ಹೌದು. ನಿಮ್ಮ ಬಗ್ಗೆ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ. ಸರ್ ಅದೇ ಸರ್, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಈಗ ಮಿಡಲ್ ಕ್ಲಾಸ್ಲಿಂದ ಬಿಲಾಂಗ್ ಮಾಡಿನವ್ರಿ. ರೈಟ್. ಸೊ ಇದು ಯಾರು ಭೀ ನಮ್ಮ ಮನೆಯಲ್ಲಿ ಗೊತ್ತೇ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅಂತೇಳಿ. ಸೊ ಫ್ರೆಂಡ್ಸ್ ಜೊತೆ ಓಡಾಡಿನ ಅವ್ರು ನೋಡಿ ನಾ ಭೀ ಇದ್ರೊಳಗೆ ಈ ಫೀಲ್ಡ್ನಾಗ ಬಂದೆ. ಓಕೆ. ಈಗ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ನಮ್ಮ ಮಮ್ಮಿ ಬ್ಯಾಂಕ್ನಾಗ ವರ್ಕರ್ ಸರ ರೀ. ನಮ್ಮ ಪಪ್ಪ ಅದೇ ಲೇಬರು. ನಮ್ಮಿಬ್ಬರು ಅಣ್ಣದೇರ. ಸೊ ಅವ್ರು ಆಟೋ ನಡ್ಸ್ಕೊತಾ ಇರ್ತಾರೆ. ರೈಟ್ 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 ರೈಟ್. ನನ್ನ ಕಾಲೇಜ್ ಅದ ರೀ. ನಿಮ್ಮ ಕಾಲೇಜ್. ರೈಟ್ ರೈಟ್. ಸೊ ಕಾಲೇಜ್ ಜರ್ನಿದಾಗೆ ಸ್ಟಾರ್ಟ್ ಮಾಡಿದ್ರಿ ಇದು ಯಾವ ಥರ ಕಾಲೇಜ್ ಮುಗಿದ ನಂತರ? ಕಾಲೇಜ್ ಜರ್ನಿನೇ ಇನ್ನೂ ಭೀ ಕಂಟಿನ್ಯೂ ಅದ ರೀ. ಹೌದಾ? ಓಕೆ ಓಕೆ. ಯಾವ್ದು ಕಾಲೇಜು? ಈಗ ನಂದು ಇವಾಗ B.Ed ಅದ ರೀ. 4th ಸೆಮ್. ಓಕೆ ಓಕೆ. ಥ್ಯಾಂಕ್ ಯು. ಒಳ್ಳೆ ರೀತಿಯಿಂದ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿಕೊಟ್ರಿ. ಥ್ಯಾಂಕ್ ಯು. ಸೊ ವಿಕಾಸ್ ಅವರೇ, ನೀವು ಇದು ತಿಳಿಸ್ಕೊಡ್ಬೋದಾ ಇನ್ಸ್ಟಾಗ್ರಾಮ್ ಇದರಲ್ಲಿ ಯಾಕೆ ನೀವು ಇದು ಚೂಸ್ ಮಾಡಿದ್ರಿ, ಈ ಫೀಲ್ಡ್ ಯಾಕೆ ಚೂಸ್ ಮಾಡಿದ್ರಿ ಅಂತ? ಒಳ್ಳೆ ಕ್ವಶನ್ ಅದ ರೀ ಇದು. ಹಾಂ. ನಾವು ಇನ್ಸ್ಟಾಗ್ರಾಮ್ದಾಗ ಬರ್ಬೇಕಂತ ಬಂದಿಲ್ಲ. ಈಗ ಮನುಷ್ಯಾಗ ದೋಸ್ತರ ಸಂಗಟ ಓಡಾಡತಾನ ಅಂತಂದ್ರೆ ಈಗ ಅವ್ನಿಗೆ ಏನಾರ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅದ ಅಂತಂದ್ರೆ ನಮ್ ಭೀ ಕಲ್ಕೋಬೇಕಂತದ. ಈಗ ಏನಾರ ಒಂದು ಈಗ ಗುಟ್ಕದ ಸಿಗರೇಟ್ ಅದ ಅಂತಂದ್ರೆ ಭೀ ಅವ್ನು ನೋಡಿ ಬಿಗಿಲತ್ತನ ಅಂದ್ರೆ ನಾ ಭೀ ಟ್ರೈ ಮಾಡ್ರಿ ಏನದ ಎಂತದ್ರ ಅದ್ರಾಗ ಅಂತ ಹೇಳ ನಮ್ಮ ದೋಸ್ತರೆಲ್ಲ ಮಾಡ್ತಾ ಇರ್ತಿರು. ಹೌದೌದು. ಸೊ ಅದ್ರ ನೋಡ್ರಿ ಒಂದ್ಸಲ ಅಂತ ಹೇಳಿ ಸುಮ್ಮನೆ ಹಿಂಗೆ ಮಾಡ್ಕೋತಾನೆ ಕಂಟಿನ್ಯೂಸ್ದಾಗ ಹಿಂಗಾಗ್ಯದ ಅನ್ಕೋರಿ. ಒಂದ್ರಾಗ ಒಂದಾಗ್ಯದ. ಓಕೆ. ಸೊ ಇದಕ್ಕಂದ್ರೆ ಅದರ್ ಪರ್ಸನ್ ರೀಸನ್ ಅಂತ ಬೇರೆ ರೀಸನ್ ಬೇರೆ ನಾವು ನೋಡ್ ಕಲ್ತಿಂದ ಅಟ್ಟೆ ನಮಗ್ ಬರ್ಬೇಕಂತ ಹೇಳಿದ್ರಾಗ ಆಸೆ ಇದ್ದಿಲ್ಲ. ಸುಮ್ಮನಿಗೆ ನೀವು ಮಾಡತ್ತೀರಿ ಏನೋ ಮಾಡತ್ತೀರಪ್ಪ ಅಂತ ಹೇಳಿ ನಾವು ಭೀ ಮಾಡ್ರಿ ಅಂತ ಹೇಳಿ ಮಾಡ್ದೇವು. ಅದ್ರೊಳಗೆ ಚಿಡ್ದೇವು. ವೈರಲ್ ಅದು ಹಿಂಗೆ ಕಂಟಿನ್ಯೂ ಮಾಡ್ದೇವು. ಓಕೆ ಓಕೆ. ಅಂದ್ರೆ ಈಗ ಈ ಥರ ನೀವು ಒಳಗೆ ಲಾಗಿನ್ ಆದ್ಮೇಲೆ ಬಂದ ನಂತರ ಸೊ ಥೋಡೆ ದಿನ ಮಾಡಿದ್ಮೇಲೆ ನಿಮಗೆ ಹಿಂಗೆ ಅನ್ನಿಸ್ತದಕ್ಕೆ ಅರೆ ಇದೇನು ಭೈ ಇದು ಬಿಟ್ಕೊಡಮಿ ಅಂತ ಈ ಥರ ಫೀಲಿಂಗ್ಸ್ ಬಂದಿಲ್ಲ ನಿಮ್ಗೆ? ಥೋಡೆ ದಿನ ಆ ಥರ ಫೀಲಿಂಗ್ಸ್ ಬಂದಿಲ್ರಿ ನಂಗೆ ಬಿಡ್ಬೇಕಂತ ಹೇಳಿ. ನೆಕ್ಸ್ಟ್ ಅಂದ್ರೆ ಏನು ಇದೇನೇ ಕಂಟಿನ್ಯೂ ಮಾಡಿದ್ರೆ ಹಂಗೇನೆ ಸುಮ್ಮನೆ ಈಗ ನಮ್ದು ಈಗ ಫ್ರೆಂಡ್ಸಿಗೆ ಕಂಟಿನ್ಯೂಸ್ದಾಗ ಹಿಂಗೆ ಮಾಡ್ತಾನೆ ಇರ್ತೀವಿ ಡೈಲಿ. ಅಪ್ಪ ನಮ್ಮ ಮಾರ್ನಿಂಗ್ ಶೆಡ್ಯೂಲ್ ಇದ್ದಿತ್ರಿ. ಮಾರ್ನಿಂಗ್ ನಾವು ಸ್ಟಂಟ್ ಕ್ಲಾಸಿಗೆ ಹೋಯ್ತಿದ್ದೇವೆ. ಆಕ್ಚುಲಿ ಹೋಯ್ತಾ ಹಂಗೆ ಮಾಡ್ತಿದ್ದೇವೆ ವಿಡಿಯೋಸ್. ಅವ್ರು ಮಾಡ್ತಿದ್ರು, ನಾವು ಒಟ್ಟೇನು ಮಾಡ್ತಿದ್ದಿಲ್ಲ. ಸೊ ನಮ್ಮಲ್ಲಿ ಆ ಟೈಮ್ ನಮ್ಮಲ್ಲಿ ಫೋನ್ ಬಿ ಇದ್ದಿಲ್ಲ. ನಂಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿದ್ದಿಲ್ಲ ಪೈಲೆ. 3 ವರ್ಷದ ಕೆಳಗಿನ ಮಾತು. ಸೊ ನಂಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿಲ್ಲ. ಅವ್ರು ಮಾಡ್ತಾ ಅದ್ರಾಗ ಸುಮ್ಮನೆ ನಾ ಭೀ ಹಂಗೆ ಕಂಟಿನ್ಯೂ ಮಾಡಿದೆ ಅನ್ಕೋರಿ. ಓಕೆ, ಒಳ್ಳೇದು. ಬಟ್ ಈಗ ನಾವು ಒಂದು ಫ್ರೆಂಡ್ ಜೊತೆ ರಿಲೇಟೆಡ್ ಮಾಡ್ದೇವೆ ಅಂತ ತಿಳ್ಕೊರಿ. ನೀವು ಏನು ಈ ಕೆಲಸ ಮಾಡೋದು ಒಂದು ಫ್ರೆಂಡ್ ಜೊತೆ ರಿಲೇಟೆಡ್ ಮಾಡಿದೆವು ಅಂದ್ರೆ ಇದು ಒಂದು ಟೈಪ್ ಆಫ್ ಓಕೆ ಅನ್ನಿಸ್ತದೆ. ಬಟ್ ಈಗ ಫ್ರೆಂಡ್ ಜೊತೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಒಂದು ಫ್ರೆಂಡ್ ನಿಮ್ದು. ಓಕೆನಾ. ಈಗ ಫ್ರೆಂಡನ್ ಜೊತೆ ಫ್ರೆಂಡ್ ಆಗ್ಬೇಕಂತಂದ್ರೆ ಸಮಥಿಂಗ್ ಏನೋ ಸ್ಟ್ರಾಂಗ್ ಇರ್ತದೆ ಫೀಲಿಂಗ್ಸ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಏನ್ ಕಾಣ್ತು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಕಂಟಿನ್ಯೂ ಮಾಡ್ಬೇಕಂತ? ಅದ್ರಲ್ಲಿ ಏನ್ ಫೀಲಿಂಗ್ ಕಾಣ್ತದೆ ಸ್ಟ್ರಾಂಗ್? ನಂಗೆ ಆ ಥರದ ನಾನು ಪರ್ಸನಲ್ ಹೇಳ್ಬೇಕಂತ ನನಗೆ ಏನು ಕಾಣಿಲ್ರಿ ಅದ್ರೊಳಗೆ. ಓಕೆ. 4 ಮಂದಿದ ಪ್ರೀತಿ ಕಾಣ್ಯದ ನೋಡ್ರಿ. ಅಂದ್ರೆ ಇನ್ಸ್ಟಾಗ್ರಾಮ್ ಥ್ರೂ 4 ಮಂದಿ ಪ್ರೀತಿ ಕಾಣ್ಯದ ಅಷ್ಟೇ. ಓಕೆ ಓಕೆ.
ಅದಕ್ ಬಿಟ್ಟು ಮತ್ ಬೇರೆ ನನಗೆ ಅದ್ರಾಗ ಏನು ಕಂಡಿಲ್ರಿ. ಓಕೆ. ಮತ್ ಒಟ್ಟೆ ಪ್ರೀತಿ ಕಾಣ್ಯದ ದೋಸ್ ಎಂಜಾಯ್ಮೆಂಟ್ ಕಾಣ್ಯದ. ಎಂಜಾಯ್ಮೆಂಟ್ 4 ಮಂದಿದ ಪ್ರೀತಿ ನಮ್ ಖುಷಿ ಸಲುವಾಗಿ ಮಾಡಿದೇವ್ರಿ ನಾವು. ಸೊ ಅದಕ್ಕೆ ಅದ್ರಾಗ ಫೇಮಸ್ ಆಗ್ಬೇಕು, ಫ್ರೇಮ್ ಸಿಗ್ಬೇಕು ನಮಗ ಅಂತ ಹೇಳಿ ನಮ್ಗೆ ಆತರದ ಏನ್ ಫೀಲಿಂಗ್ಸ್ ಇದ್ದಿಲ್ಲ ಅವಾಗ ಸ್ಟಾರ್ಟಿಂಗ್ ದಾಗ. ಮಾಡ್ಬೇಕು ಸುಮ್ಮನ್ ಫನ್ ಆಗಿ ಮಾಡ್ಬೇಕು, ಮಾಡ್ಕೊತಾ 4 ಮಂದಿ ಪ್ರೀತಿ ಗಳಿಸ್ದೆವು. ಅದ್ರ ಬಾದ್ ಹಿಂಗೆ ಈಗ 4 ಮಂದಿ ಕುನಡಿತಾವ ಅಂತಂದ್ರೆ ಇನ್ನೊಂದ್ 4 ಮಂದಿ ಕುನಡಿಲಪ್ಪ ಅಂತೇಳಿ ಜಾಸ್ತಿ ಮಾಡಿದೆ ಅನ್ಕೋರಟೆ. ಇದಕ್ ಬಿಟ್ಟು ಮತ್ತೆ ಏನಾದ್ರು? ಅದಕ್ ಬಿಟ್ಟು ಮತ್ತೆ ಬೇರೆದ್ ಏನಿದಿಲ್ಲ. ಓಕೆ, ಕಂಗ್ರಾಚುಲೇಷನ್, ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ಸೊ ಇದರಲ್ಲಿ ನಿಮ್ದು ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇತ್ತು? ನೀವು ಫ್ಯಾಮಿಲಿ ಯಾವ ಥರ ನೀವು ಕನ್ವಿನ್ಸ್ ಮಾಡಿದ್ರಿ ಇದು ನಾ ಹಿಂಗೆ ಮಾಡ್ತೀನಿ ಅಂತ? ಈಗ ನೋಡ್ರಿ, ಈಗ ಇಂಥ ಯಾರು ಬಿ ಇದ್ದ ಅಂತಂದ್ರೆ ಫ್ಯಾಮಿಲಿದವ್ರು ಯಾರು ಬಿ ಮಿಡಲ್ ಕ್ಲಾಸ್ದವ್ರು ಯಾರು ಬಿ ಸಪೋರ್ಟ್ ಫಸ್ಟ್ ಆಫ್ ಆಲ್. ಎಕ್ಸಾಕ್ಟ್. ಈಗ ಮಾಡ್ತಾ ಈಗ ಮಾಡ್ಕೊತ ಹೋದೆ ವಿಡಿಯೋಸ್. ಅವ್ರಿಗೆ ಬಿ ಮಗ ಮಾಡತಾನಪ್ಪ ಅಂತ ಥೋಡೆ ದಿನ ಬೈದರು. ಅದ್ರ ಬಾದ್ ಈಗ ಪರ್ಗಳು ಹೆಂಗಿರ್ತಾವ್ರಿ ಟೀನೇಜರ್ಸ್ದಾಗ, ಕೇಳಲ್ಲ, ಏಟ್ ಹೊಡೆದ್ರು ಬಿ ಏಟ್ ಬೈದ್ರು ಬಿ ಈಗ ಕೇಳಲ್ಲ ಹೇಳಲ್ಲ, ಇದು ಪಾರ್ ಹಿಂಗ್ಯದ ಅಂತ ಹೇಳಿ ಬಿಟ್ಕೊಟ್ರು. ಆಯ್ತು, ವಿಡಿಯೋ ವೈರಲ್ ಆಗೋತ ಹೋದ್ರ ಅವ್ರೇ ನಮಗ್ ಸಪೋರ್ಟ್ ಮಾಡಿದ್ರಿ ಲಾಸ್ಟಿಗೆ. ನಾವ್ ಮಾಡಿ ಅಂತಂದಿಲ್ಲ, ಮಾಡ್ತಿ ಅಂತಂದ್ರ ಮಾಡಪ್ಪ, ನಿನ್ ಮನ್ಸಿಗೆ ಏನ್ ಬೇಕು ಅದು ಮಾಡಂತಿ ಅವರೇ ಸಪೋರ್ಟ್ ಮಾಡಿದ್ರು. ಸೊ ಇದ್ರ ನಿಮಗ ಪೇರೆಂಟ್ಸ್ ಗಳು ಏನಾರ ಕನ್ವಿನ್ಸ್ ಮಾಡಿದ ಏನಾದ್ರು ಸಿಚುವೇಶನ್ ಬಂತ? ಕನ್ವಿನ್ಸ್ ಮಾಡೋದ್ ಏನ್ ಬಿ ಸಿಚುವೇಶನ್ ಬಂದಿಲ್ಲ. ಈಗ ನಾ ನಮ್ಮ ಮನ್ಯಾಗ ಸಣ್ಣವ್ ಇದ್ದೇರಿ, ನಮ್ಮ ಮನ್ಯಾಗ ಏನದ ನಮ್ಮ ಮಮ್ಮಿಯರಿಗೆಲ್ಲ ಇದು ಇವ ಮಾತನ ಏನಕ್ ಮಾಡಲ್ಲ, ಇವ ನಮ್ಮ ಮಗ ಹನ ಸಣ್ಣವು, ಯಾರಿ ನಮ್ ಇಬ್ಬರ ಅಣ್ಣ ತಮ್ಮರು ಏನ್ ಬಿ ಹಿಂಗ್ ಭಾಳ ಕಷ್ಟಪಟ್ಟಾರ ಅನ್ಕೋರಿ. ನಾವ್ ಒಬ್ಬನೇ ಕಷ್ಟ ಪಡಲ್ಲ ನಮ್ಮ ಮನ್ಯಾಗ ಅಂದ್ರು. ನಂಗ್ ಭಾಳ ಪ್ರೀತಿಲಿಂದ ಬೆಳೆಸ್ಯಾರ ನಮ್ಮ ಮನ್ಯಾಗ ಸಣ್ಣವ್ ಅಂತೇಳಿ. ದೊಡ್ಡ ಕಷ್ಟಪಡೋರು ಇದ್ಮೇಲೆ ನಿಮ್ಗೆ ಕಷ್ಟಪಡೋದೇ. ಅದಕ್ಕೆ ಇವ ಯಾಕೆ ಸುಮ್ನೆ ಅವ್ರಪ್ಲೆ ಆಗ್ಲಿ, ಇವ್ನ ಮನ್ಸಿಗೆ ಏನ್ ಚಂದ ಅನಿಸ್ತು ಅದೇ ಮಾಡಲ್ಲ, ಇದ್ರಾಗ ಮಾಡ್ತೆ ಆಯ್ತು, ಇದ್ರಾಗೆ ಮಾಡಿ ಇದ್ರಾಗೆ ಬೆಳಿ ಅಂತೇಳಿ ಅವರೇ ಸಪೋರ್ಟ್ ಮಾಡ್ಯಾರ ಅನ್ಕೋ. ಓಕೆ, ಈಗ ನೀವು ಫ್ರೆಂಡ್ಸ್ ಥ್ರೂ ಬಂದ್ರಿ, ವರ್ಕ್ ಮಾಡತ್ರಿ, ಓಕೆನಾ, ಕ್ಲಿಯರ್. ಲ್ಯಾಕಪ್ ಪರ್ಸನ್ ಅಂದ್ರೆ ಬಹಳಷ್ಟು ಜನರದ್ದು ಬಿ ಇದೇ ಮೋಟಿವ್ ಇರ್ತದೆ, ಫ್ರೆಂಡ್ಸ್ ಜೊತೆ ಬರ್ತಾರ ಮಾಡ್ತಾರೆ. ಸೊ ಈ ಮಾಡ್ತಾ ಸಮಥಿಂಗ್ ಏನಾಯ್ತು ಅಂದ್ರೆ ಕೆಲವೊಬ್ರು ಡ್ರಾಪ್ ಔಟ್ ಮಾಡಿದ್ರೆ, ಕೆಲವೊಬ್ರು ಡ್ರಾಪ್ ಔಟ್ ಮಾಡಲ್ಲ, ಕಂಟಿನ್ಯೂ ಮಾಡ್ತಾರೆ. ಹೌದು. ಓಕೆನಾ, ನೀವು ಅದ್ರ ಕಂಟಿನ್ಯೂ ಮಾಡೋ ಕ್ಯಾಟಗರಿದಾಗ ಬಂದ್ರಿ. ಓಕೆನಾ, ಇದು ಮಾಡ್ಬೇಕಂದ್ರೆ ಸಮಥಿಂಗ್ ಫೈನಾನ್ಷಿಯಲಿ ಸಪೋರ್ಟ್ ಬೇಕಿಲ್ಲ. ಸೊ ಅದೇನು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಯಾವ ಥರ ನೀವು ಮಾಡ್ಕೊಂಡ್ರಿ? ವಿಡಿಯೋ ಮಾಡಕ್ಕೆ ಯಾವ್ದಾರು ಫೈನಾನ್ಷಿಯಲಿ ಸಪೋರ್ಟ್ ಅದ್ರ ಲೈಕ್ ದಟ್ ಸಮಥಿಂಗ್ ಏನ್ ಬಿಲ್ಲ, ಸಮ್ ಪ್ಲೇಸಿಗೆ ಹೋಗೋದು, ಫ್ರೆಂಡ್ ಜೊತೆ ಹೋಗೋದು, ಅವ್ರ ಎಕ್ಸ್ಪೆಂಡಿಚರ್. ನೋಡ್ರಿ, ನಾವು ಎಲ್ಲಿ ಆ ಪ್ಲೇಸಿಗೆ ಬಿ ಹೋಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನಾವು ಬೀದರ್ನಾಗ ಬರ್ಷೆ ಗಾರ್ಡನ್ದಾಗೆ ವಿಡಿಯೋ ಮಾಡಿದೆವು, ಬರ್ಷೆ ಗಾರ್ಡನ್ದಾಗೆ ಫೇಮಸ್ ಆಗಿದೆವು, ಬೇರೆ ಕಡೆ ಯಾಕಡೆ ಹೋಗಿಲ್ಲ. ನಮ್ ಕೈಯಾಗ ದುಡ್ಡು ಬರಸ್ತಾನ ನಾವು ಅದರ್ ಸ್ಟೇಟ್ ಆಗ್ಲಿ ಅದರ ಹಿಂಗ ಯಾವ್ದಾರ ಒಂದು ಬೇರೆ ಜಿಲ್ಲೆಗಳದಾಗ ಹೋಗ್ಲಿ ಆಗ್ಲಿ ವಿಡಿಯೋ ಮಾಡೋದು ಮಾಡೇ ಇಲ್ಲ ನಾವು. ನಾವು ಫೇಮಸ್ ಆಗಿದ್ದೇವೆ ಬರ್ಷೆ ಗಾರ್ಡನ್, ಒಳ್ಳೆ ಫೇಮಸ್ ಆಗಿದ್ದೇವೆ. ಫೈನಾನ್ಷಿಯಲ್ ನಾವೆಲ್ಲ ನಮ್ ಟೀಮ್ ಅದಲ್ಲ ರೀ ಅದು, ನಮ್ಗೆ ಏನು ಫೈನಾನ್ಷಿಯಲ್ ಅಂತ ಏನ್ ಇದಿದ್ದಿಲ್ಲ ಬಿಡ್ರಿ. ಓಕೆ ಓಕೆ. ಸೊ ಕಾಲೇಜ್ ಸಫರ್ನಾಗ ಕಾಲೇಜ್ ಅದೇನು ನಿಮಗೆ ಫ್ಯಾಮಿಲಿ ಇನ್ಕಮ್ ಬಿ ನಿಮ್ಗೆ ಏನು ಕೇಳಿಲ್ಲ? ಸೊ ಆಸ್ ಸ್ಟೂಡೆಂಟ್ ಇದ್ದಾಗೆ ನೀವು ಇದು ಕೆಲಸ ಮಾಡ್ಕೋತ ಸೊ ಅದರಲ್ಲಿ ಅಂತ ಮೂವ್ ಆಗಿರಿ. ನಾವು ಮತ್ತೊಂದ್ ಮಾತ್ರ ನಾವ್ ಯಾರಿಗ್ ಬಿ ಮನೇಲಿ ಕೈ ಚಾಚಿಲ್ರಿ, ಯಾರಿಗ್ ಬಿ ನಮ್ಗೆ ರೊಕ್ಕ ಕೊಡ್ರಿ ನಾ ಹಿಂಗ್ ಮಾಡ್ತೆ ಹಂಗ್ ಮಾಡ್ತೆ ಅಂತೇಳಿ. ನಮ್ಮಲ್ಲಿ ನಮ್ಮ ಅಣ್ಣವ್ರ ಆಟೋ ಇದ್ದು ನಾವು ಬಿ 4ಕ್ಕೆ ಬರ್ತಿದ ಕಾಲೇಜ್, ಆಟೋ ತಗೊಂಡ್ ಹೋಗ್ತಿದ್ದ. ಆಟೋ ನಡೆಸಿದ ಮೇಲೆ ಫೈನಾನ್ಷಿಯಲ್ ನಮಗೆ ನಮ್ ಪಾಕೆಟ್ ಮನಿ ಟೈಪ್ ಸಿಗ್ತೀವಿ, ಅದ್ರಾಗೆ ಹ್ಯಾಪಿಯಾಗಿ ಅದ್ರೊಳಗೆ ಎಲ್ಲ ನಡೆಸಿದ್ರು. ಅಂದ್ರೆ ನೀವು ಇದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೋತಾನೆ, ಸೊ ನೀವು ಆಟೋ ಬಿ ನಡೆಸಿ, ಸೊ ನಿಮ್ಮ ಎಕ್ಸ್ಪೆಂಡಿಚರ್ ಅಲ್ಲಿಂದ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೋತೀರಿ ಲಿಟಲ್ ಬಿಟ್. ಆಟೋ ಬಿ ನಡೆಸಿದೆ, ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಬಿ ಮಾಡಿದೆ, ಕಾಲೇಜ್ ಬಿ ಹೋಗಿದೆ ರೆಗ್ಯುಲರ್. ಓಕೆ ಓಕೆ ಓಕೆ. ಸೊ ಒಳ್ಳೆ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸ್ಟೂಡೆಂಟ್ಸ್ ಲೆವೆಲ್ದಾಗೆ ನೀವು ಇದು ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್ ತಗೊಂಡ್ಬಿಟ್ರಿ ಅವರಿಗೆ. ಅಲ್ಲೇ ಬಿಸ್ನೆಸ್ ಎಂಪ್ಲಾಯಿ ಎಲ್ಲ ಅಲ್ಲೇ ಬಂದ್ಬಿಟ್ರಿ ನಿಮ್ದು. ಓಕೆನಾ, ನಿಮ್ದೇನು ಫಸ್ಟ್ ವಿಡಿಯೋ ಏನು ಕ್ರಿಯೇಟಿಂಗ್ ಇತ್ತಲ್ಲ, ಕ್ರಿಯೇಟ್ ಮಾಡಿದಾಗ ಓಕೆನಾ, ಆ ಕ್ರಿಯೇಟ್ ಮಾಡಿದಾಗ ಅಪ್ಲೋಡ್ ಮಾಡೋ ಟೈಮಿಗೆ ಏನು ಎಕ್ಸೈಟ್ಮೆಂಟ್ ಇತ್ತು? ಎಕ್ಸೈಟ್ಮೆಂಟ್ ನಥಿಂಗ್ ಎಕ್ಸೈಟ್ಮೆಂಟ್ ಸರ್, ನನಗೆ ಏನು ಎಕ್ಸೈಟ್ಮೆಂಟ್ ಇದ್ದಿಲ್ರಿ. ಫಸ್ಟ್ ಆಫ್ ಆಲ್ ನಾ ವಿಡಿಯೋ ಮಾಡತ್ತಿನಾಗ ಸುಮ್ಮನೆ ಅವ್ರ ಸಂಗಟ್ ಹೋಗ್ತಿದ ವಿಡಿಯೋ ಮಾಡಕ್. ಅಂದ್ರೆ ಪೈಲೆ ಮೊದಲ ಟೈಮಿನಾಗ ಹೆಂಗಿತ್ತು, ಯಾರ ಜೊತೆ ಹೋಗ್ತಿದ್ರಿ? ಅಂದ್ರೆ ಮೂವಿನು ಅಜಯ್, ಎನ್ಕೆ ಸ್ಟಾರ್, ಆಕಾಶ್, ಓಕೆ ಓಕೆ ಅವ್ರೆಲ್ಲ ಇರ್ತಿದವಲ್ಲ, ಹೋಗ್ತಿದ್ರು ಹೊರಗ್. ಅವ್ರು ಬೇರೆ ಅಂದ್ರೆ ಮೊದಲು ಫಸ್ಟಿಗೆ ಬರ್ಷಗಾಡಂದಾಗ ವಿಡಿಯೋ ಮಾಡಿಲ್ರಿ. ಜಾಸ್ತಿ ಅಲ್ಲಿ ಬ್ಲ್ಯಾಕ್ ಹೋಲ್ ಅದ ನೋಡ್ರಿ, ಫಿಲ್ಟರ್ ಬಲ್ ಒಂದ್ ಬ್ಲ್ಯಾಕ್ ಹೋಲ್ ಲೇಔಟ್ ಅದ ನೋಡ್ರಿ ಯಾವ್ದೋ ಅಂತ, ಅಲ್ಲಿ ಮತ್ ಫಿಲ್ಟರ್ನಾಗ ವಿಡಿಯೋ ಮಾಡ್ತಿದ್ರು. ಸುಮ್ಮನೆ ಅವ್ರ ಸಂಗಟ್ ಹೋಗ್ತೀನಿ ನಾ. ಅವಾಗ ಸುಮ್ಮನ್ ವಿಡಿಯೋ ನನ್ ಬಿ ಮಾಡ್ರ ಅಂತೇಳಿ ಸುಮ್ಮನ್ ಫೋಟೋ ಎಳ್ಸ್ಕೊಂಬದಾಗ್ಲಿ ವಿಡಿಯೋ ಮಾಡೋದಾಗ್ಲಿ ಮಾಡ್ತೀನಿ. ನನಗೆ ಏನ್ ಎಕ್ಸೈಟ್ಮೆಂಟ್ ಇದ್ದಿಲ್ರಿ, ಇಟ್ ಓಡ್ಬೇಕು ರನ್ ಆಗ್ಬೇಕು ಅಂತ ಹೇಳಿ ಸುಮ್ ಮಾಡ್ತೀವಿ ಅನ್ಕೋರಿ. ರೈಟ್ ರೈಟ್ ರೈಟ್. ಅಂದ್ರೆ ಈಗ ನಿಮ್ಮ ಒಪಿನಿಯನ್ ಏನ್ ಹೇಳೋದು ಅಂದ್ರೆ, ನಾವು ಲಾಕಪ್ ಅಂದ್ರೆ ಬಹಳಷ್ಟು ಜನರಿಗೆ ಕೇಳಿದ್ರು ಹೆಂಗ್ ಸಂಗತಿ ಇರ್ತದ, ಮನುಷ್ಯ ಹೆಂಗ್ ಬೆಳಿತಾನಂತ ಒಂದ್ ಅನಿಸಿಕೆ ನಿಮ್ಲಿಂದ ನೋಡ್ರಿ. ನಮ್ ಸುತ್ತಮುತ್ತ ಹೆಂಗದ ಅದು ನೋಡಿ ಬೆಳಿತೀವಿ.
ಇದು ಮೋಸ್ಟ್ ಎಕ್ಸಾಂಪಲ್ ಇದು, ಯಾಕಂದ್ರೆ ಬಹಳಷ್ಟು ರಿಪೀಟೆಡ್ ಆಗಿದೆ ಎಕ್ಸಾಂಪಲ್ ಅದ ಇದು. ಸೊ ಯಾರೇ ಒಂದು ಮನುಷ್ಯ ಬೆಳಿಬೇಕಂದ್ರೆ ಅವ್ನ ಮಾಹೋಲ್ ಹೆಂಗಿರ್ತದೋ, ಸೊ ಆ ಮಾಹೋಲ್ ಜೊತೆ ನಾವ್ ಇದ್ದೀವಿ ಅಂದ್ರೆ ಆ ಥರ ಬೆಳಿತೀವಿ ಅಂತ ಒಂದು ಇದು. ನಿಮ್ ಫ್ರೆಂಡ್ ಸರ್ಕಲ್ ಹಂಗದ ಹಂಗ ಅನ್ಕೋರಿ. ಈಗ ನಾವ್ ಫ್ರೆಂಡ್ ಸರ್ಕಲ್ನಾಗ ಈಗ ಇದು ವಿಡಿಯೋ ಮಾಡಿದೇವು ಅಷ್ಟೇ. ಬೇರೆದ್ ಏನಾರ ಇರ್ತೈತೆ ಅಂದ್ರೆ ಬೇರೆದ್ಗಿನ ಮಾಡ್ತಿರ್ಬೇಕು, ಯಾರಿಗೆ ಗೊತ್ತು. ಎಕ್ಸಾಕ್ಟ್ಲಿ ಸೊ ಎಕ್ಸಾಕ್ಟ್ಲಿ ರೈಟ್. ಸೊ ನಮ್ಮದು ಬಿ ಫೈನಾನ್ಷಿಯಲ್ ಫೀಲ್ಡ್ ಇತ್ತು, ಸೊ ಆಲ್ಮೋಸ್ಟ್ ಆಲ್ಸೋ ಫೈನಾನ್ಷಿಯಲ್ ಸೆಕ್ಟರ್ಗೆ ಬಂದೆವು ನಾವು ಬಿ. ಸೊ ಈ ಥರ ಫೀಲ್ಡ್ ಯಾವ್ದು ಇರ್ತದೆ ಆ ಫೀಲ್ಡ್ನಾಗ ಮನುಷ್ಯ ಒಬ್ವಿಯಸ್ಲಿ ಅದರೊಳಗೆ ಹೋಯ್ತಾನೆ ಮನುಷ್ಯ. ಓಕೆ, ಈ ಫೀಲ್ಡ್ನಾಗ ಫ್ರೆಂಡ್ಸ್ ಅಂತೂ ನಿಮ್ಗೆ ಆಲ್ಮೋಸ್ಟ್ ಆಲ್ ಪ್ರಮೋಟ್ ಮಾಡಿ ಅವ್ರಲಿಂದನೇ ನೀವು ಇದಕ್ಕೆ ಬಂದಿದ್ದೀವಿ, ಅವ್ರಲಿಂದ ಅನ್ಕೋರಿ, ಅವ್ರಲಿಂದ ಫ್ರೆಂಡ್ಸ್ಲಿಂದನೇ ಪ್ರಮೋಟ್ ಆಗಿ. ಓಕೆನಾ. ಸೊ ಫ್ರೆಂಡ್ಸ್ ಈಗ ಒಂದೊಂದು ಸಿಚುವೇಶನ್ ಹಿಂಗೆ ಬರ್ತಾಗಿ ಫ್ರೆಂಡ್ಸ್ಗಳಿಗೆ ನಾವು ಡೈರೆಕ್ಟ್ ಹೇಳಲ್ಲ, ದೋಸ್ತ ನೀ ನನಗೆ ಈ ಥರ ಮಾಡಿದ್ವಿ ಅಂತ. ಯಾರ ಹಿಂಗೆ ಸಿಕ್ಕರು ಬೇರೆಂದ್ರೆ ಅವ್ರ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತೇವೆ, ನಮ್ಮ ದೋಸ್ತ್ ಹಿಂಗೆ ಒಳ್ಳೇದು ಮಾಡಿದ್ರು ಅಂತ. ಸೊ ಈ ಥರ ಈ ಪಾಡ್ಕಾಸ್ಟ್ ಥ್ರೂ ನಿಮ್ಗೆ ಸಹಾಯ ಮಾಡಿದಂಥ ಫ್ರೆಂಡ್ಸ್ಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಪೂರಾ ಪಬ್ಲಿಕ್ ಮುಂದೆ? ನಮ್ಮ ಫ್ರೆಂಡ್ಸ್ ಅಂತಂದ್ರೆ ಈಗ ಅಜಯ್, ರಾಹುಲ್, ಮೂಬಿನು ವಿಡಿಯೋದಾಗ ಭಾಳ ಸಪೋರ್ಟ್ ಮಾಡಿದ್ರು ಅಂದ್ರೆ ಇವ್ರು. ಇದು ನಾ ಮೊದಲು ಬಿ ಹೇಳಿದ, ಅವ್ರು ಎದುರು ಬಿ ಹೇಳಿದ, 4 ಮಂದಿಗೆ ಬಿ ಹೇಳಿದ, ಮೊದಲು ಬಿ ನಾನು ವಿಡಿಯೋಗಳದಾಗ ಬಿ ಹೇಳಿದ, ಇಲ್ಲಿ ಬಿ ಹೇಳ್ತೇನೆ. ಭಾಳ ಸಪೋರ್ಟ್ ಮಾಡ್ಯಾರ ಅವ್ರಿಗೆಲ್ಲ ನಂದು ಹೃದಯದಿಂದ ತೋಲ್ ಥ್ಯಾಂಕ್ ಯು, ಲವ್ ಯು ಮೂವರಿಗೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರಿ ಅವ್ರು. ರೈಟ್. ನಂಗೆ ಎಲ್ಲಕ್ಕಿಂತ ಭಾಳ ಸಪೋರ್ಟ್ ಮಾಡಿನಾವ್ ಅಂದ್ರೆ ಮಿಸ್ಟರ್ ಮೂಬಿನ್ ರೀ. ನಮ್ಮಲ್ಲಿ ಮೊಬೈಲ್ ಇದ್ದಿದಿಲ್ರಿ ಪೈಲೆ, ಮೊಬೈಲ್ ಇದ್ದಿಲ್ಲ. ಮೊಬೈಲ್ ಇರ್ಲೋದ್ರ ಬಿ ನಾನು ವಿಡಿಯೋ ಮಾಡಿ ಅವ ಎಡಿಟ್ ಮಾಡಿ ಅವನೇ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ. ನನ್ ವಿಡಿಯೋ ಅವನ ಫೋನ್ನಾಗೆ ಹಿಡ್ದಿ ಎಡಿಟ್ ಬಿ ಅವನೇ ಮಾಡಿ ಮತ್ತೆ ವಿಡಿಯೋ ಬಿ ಅಪ್ಲೋಡ್ ಮಾಡ್ತಿದ್ದೆ ನಾನು ನನ್ನ ಅಕೌಂಟ್ದಾಗ. ಸೊ ಇದು ಭಾಳ ರೇರ್ ಫ್ರೆಂಡ್ಸ್ ಈ ತರ ಮಾಡ್ತಾರೆ, ಭಾಳ ರೇರ್. ಅದು ಆ ತರ ಐತ್ರಿ. ನಮ್ಮ ಪರಗಳು ಬೆಳಿಬೇಕಂಬ ಆಸಕ್ತಿ ಇತ್ತು ನಮ್ಗೆ ಆ ಟೈಮಿನಾಗ. ನಾವು 4 ಮಂದಿ ಭಾಳ ಮೆಹನತ್ ಮಾಡಿದೇವ್ರಿ. ಈ ತರ ಫ್ರೆಂಡ್ಸ್ ಸಿಗೋದು ಭಾಳ ರಿಯಲಿ ಹೇಳ್ತೀನಿ ನೀವು. ಭಾಳ ನಾವು ಪುಣ್ಯದ ಅನ್ಕೋತೇವ್ರಿ. ಪುಣ್ಯದದು ಭಾಳ ಪುಣ್ಯ ಮಾತದ. ಯಾಕಂದ್ರೆ ನಾವು ಬಿ ಫ್ರೆಂಡ್ ಸರ್ಕಲ್ದಾಗ ನೋಡಿದೇವಲ್ಲ, ಒಬ್ಬ ಬೆಳಿತಾನ ಅಂತಂದ್ರೆ ಆ ಮಾಡತನ ಮಾಡ್ಲಿ ಬಿಡು ಅಂತ ಅಷ್ಟೇ. ಕರೆ ಸಪೋರ್ಟ್ ಮಾಡಿದ್ರೆ ಮನುಷ್ಯ ಬೆಳಿತಾನೆ, 100% ಬೆಳಿತಾನೆ. ಬಟ್ ಸಪೋರ್ಟ್ ಮಾಡೋದ್ರ ಜೊತೆ ನಾವು ಇದ್ದೇವೆ ಅಂತಂದ್ರೆ ಖಂಡಿತ ನಾವು ಬೆಳಿತೇವೆ, ಅವ್ರನ್ನ ಬೆಳಿತಾರೆ. ಅದ್ರದ ನೋಡ್ರಿ ನಮಗೆ ಭಾಳ ಖುಷಿ ಸಿಕ್ಕಿದ್ರಿ, ಭಾಳ ಖುಷಿ ಮಾಡ್ಯಾರ ನಮಗೆ. ಸೊ ನಾವು ಬೇಡ್ಕೋತೇವೆ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಆಗ್ರಿ. ಈಗ ನಾವು ಈ ಮಾತು ಹೇಳಕ್ ಬರಲ್ಲಕಿ ಇದ್ದೋರ್ ಸರಿ ಇರ್ರಿ ಅಂತ ಹೇಳಕ್ ಬರಲ್ಲ. ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಆಗ್ರಿ. ಯಾರೊಬ್ರು ಬೆಳಿಲತ್ತಾರ ಅಂದ್ರು ದಯಮಾಡಿ ಅವ್ರಿಗೆ ಬೆಳೆಸ್ರಿ. ಓಕೆನಾ. ಅವ್ರು ಬೆಳೆದ್ರ ಅಂದ್ರೆ ಖಂಡಿತ ನೀವು ಬಿ ಬೆಳಿತೀರಿ, ಅದ್ರಾಗ 2 ಮಾತಿಲ್ಲ. ಓಕೆನಾ. 100% ಏನು ನಿಮ್ಲಿಂದ ಏನು ಸಹಾಯ ಇತ್ತು ಅಷ್ಟು ಸಹಾಯ ಮಾಡಿದ್ರು 100% ಅವ್ರು ಬೆಳಿತಾರೆ ಅಂದ್ರೆ ಒಬ್ವಿಯಸ್ಲಿ ಕೆಳಗಿದ್ರು ಬೆಳೆತಾರೆ. ಸೊ ಇದ್ರಾಗ 2 ಮಾತಿಲ್ಲ ಇದ್ರಾಗ. ಏನಂತ್ರಿ ವಿಕಾಸ್ ಅವ್ರು ನೀವು? ಬರೋಬರ್ ಅದ ನೋಡ್ರಿ ನೀನ್ ಹೇಳಿ. ಎಕ್ಸಾಕ್ಟ್ಲಿ ಈ ತರ ಸಿಗಲ್ ಬಿಡ್ರಿ ಯಾರಿಗ್ ಬಿ. ಅದಕ್ಕೆ ಹೇಳತ್ತೀನಿ, ಹಂಗ ಇದ್ದೋರ್ ಸರಿ ಇರೋದಕ್ಕಿಂತ ಸೊ ನಾವು ಖುದ್ ಆ ಥರ ಆಗಮ್. ಹೌದ್ರಿ. ನಾವು ಈ ಪಾಡ್ಕಾಸ್ಟ್ ನಾವು ಡೈರೆಕ್ಟ್ ಹೇಳ್ಬೋದು, ನೀವು ಹಂಗಿದ್ದೋರ್ ಸರಿ ಇರ್ರಿ ಅಂತ ಅನ್ಬೋದು. ಸೊ ಅದು ಮಾತು ಗಲತ್ ಇರ್ತದ ಆ ಲೆಕ್ಕದಾಗ. ಬಟ್ ನಾವೇ ಆ ಥರ ಆಗಮ್. ನಾವೇ ನಮ್ ಜೊತೆ ಯಾರು ಬೆಳಿಲತ್ತರು, ಸೊ ನಮ್ಮ ಕೈಲಾದ್ರೆ ಅವ್ರಿಗೆ ಸಹಾಯ ಮಾಡೋದು. ಸೊ ಫಸ್ಟ್ ನಾವ್ ಅದೇವ್ ಅಂತಂದ್ರೆ ಎದ್ರಿ ಮನುಷ್ಯ ಆಟೋಮೆಟಿಕ್ ಐತ. ಸೊ ಯಾವಾಗ ನಾವು ಕೂಡ ಕಲ್ತೇವ್ ಅಂದ್ರೆ ತಾನೇ ಬರ್ತದೆ. ರೈಟ್. ಸೊ ಈ ಜರ್ನಿದಾಗ ನಿಮಗೆ ಯಥಾ ರೀತಿ ನಿಮ್ದೊಂದು 10K ಫಾಲೋವರ್ಸ್ ಅಂತ ನಿಮ್ದು ಅವ್ರ ಕಡೆ ಬಂದೇ ಬಿಡ್ತು. ಸೊ 10K ಫಾಲೋವರ್ಸ್ ಏನಾದ್ರು ಜರ ಝಲಕ್ ಕೊಡ್ರದ್ರ ಯಾವ ಥರ ಇತ್ತು ಜಲ? ಯಾಕಂದ್ರೆ ಈಗಿರ್ತೀನಿ ಹೆಂಗದ ಫಾಲೋವರ್ಸ್ ಅಂದ್ರೆ ಒಂದು ಬಂಗಾರ ತಗೊಡಿಗಿಂತ ಹೆಚ್ಚಿಗೆ. ಹೌದ್ರಿ. ನಮ್ ಟೈಮಿನಾಗ ಅಲ್ರಿ 10K ಅಂದ್ರೆ ಭಾಳ ಮುಖ್ಯ ಇತ್ತು ಆ ಟೈಮಿನಾಗ. ನಮ್ ಬೀದರ್ನಾಗ ನಮ್ ಬೀದರ್ದಾಗ ಫಸ್ಟ್ ಆಫ್ ಆಲ್ ನಮ್ ಕನ್ನಡ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ ನಾವ್ ನಾರಿ. ಬೀದರ್ ಮಂದಿ ಕಾಮಿಡಿ ಟೈಟಲ್ ಅಂತ ಏನದ ನೋಡ್ರಿ, ಇದು ನಾನೇ ಕೊಟ್ಟೇನ್ರಿ. ಬೀದರ್ ಮಂದಿ ಕಾಮಿಡಿ ಟೈಟಲ್. 10K ನನಗೇನ್ ಭಾಳ ದಿನ ಹತ್ತಿಲ್ರಿ 10K ಮಾಡಕ್. ಯಾಕಂದ್ರ ಗೊತ್ತಿಲ್ಲ ನಂದು ಏನ್ ಇಷ್ಟಪಟ್ಟರು ಜನ ಭಾಳ ಬೆಳೆಸಿದ್ರು. 3 ಇಲ್ಲ 4 ತಿಂಗಳದಾಗ ಆಗ್ಯಾವ ನೋಡ್ರಿ. ನನ್ 10K 2021 19 ಜೂನ್ನಾಗ ಕಂಪ್ಲೀಟ್ ಆಗ್ಯಾವ್ರಿ. ಅದು ಒಂದು ನೆನ್ಪಿಟ್ಕೊಂಡಿದೆ ಅನ್ಕೊಂಡು. ನಾ ಬೇರೆದ್ ಮತ್ತಿನ 20K 15K ಯಾವ ನೆನ್ಪಿಟ್ಕೊಂಡಿಲ್ರಿ. 10K ಫಸ್ಟ್. ಅವಾಗ ನನಗೆ ಹ್ಯಾಪಿ ಆಗಿತ್ತು. ನನಗೆ ಅವಾಗ ಅನ್ಸಿದ್ ನಾ ವಿಡಿಯೋ ಮಾಡಿದೆ ಅವಾಗ 10K ಆಗಿದ್ಮೇಲೆ ನನಗೆ ಹೆಚ್ಚಿಗೆ ಜೋಶ್ ಬಂದ ಅನ್ಕೋರಿ. ವಿಡಿಯೋ ಏನ ಕಂಟಿನ್ಯೂ ಮಾಡ್ಬೇಕು. ನನಗೆ ಅವಾಗ ನಂದೊಂದು ಫ್ಯಾಷನ್, ಒಂದು ಹಾಬಿ ಐತ್ರಿ. ಒಂದು ಡ್ಯೂಟಿ, ಒಂದು ಜಾಬ್ ಮಾಡ್ಕೊಂಡು ಎಂಪ್ಲಾಯ್ ಆಯ್ತು ಅನ್ಕೋರಿ ನಂಗೆ 10K ಆಗಿದ್ಮೇಲೆ. ಎಲ್ಲರೂ 10K ಆಗವಂತಾರ ಟೈಮ್ ಭಾಳ ಹ್ಯಾಪಿ ಆಗ್ಯದ ಬಿಡ್ರಿ. ಅವಾಗ ಟೈಮಿನಾಗ ಭಾಳ ಮಂದಿ ಭಾಳ ಸಪೋರ್ಟ್ ಮಾಡ್ಯಾರ. ಖುಷಿ ಅಂತೂ ಭಾಳ ಆಗ್ಯದ. ಹೇಳಕ್ ಮೊದ್ಲೇ ಇಲ್ಲ ಅನ್ಕೋರಿ. ಆ ಟೈಮ್ನಾಗ ಕೇಳ್ತೀರ ಅಂತ ಹೇಳ್ತಿದ್ದೆ ಆಗ್ಯದ ಅಂತ. ಈಗ ಈ ಟೈಮಿನ ಆ ಖುಷಿಗಳಂದ್ರೆ ಹೇಳಕ್. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಕ್ವಶನ್ ಬಿ ಅದೇ ಇತ್ತು ನಿಮ್ಗೆ. ಸೊ ಇದು ಕಂಟೆಂಟ್ ಕ್ರಿಯೇಟಿಂಗ್ ನಿಮ್ಗೆ ಕಂಟಿನ್ಯೂಸ್ಲಿ ಯಾವಾಗ ಮಾಡ್ಬೇಕಿತ್ತು ಅಂತ ಕೇಳೋಣ ಇದ್ದ ನೀವೇ ಹೇಳ್ಬಿಟ್ಟಿದ್ರು. 10K ಕಂಟಿನ್ಯೂ 10K ಆಗಿದ್ಮೇಲೆ ಮಾಡೀನಿ. ಓಕೆ. ಅವಾಗ ಡೈಲಿ ಒಂದೊಂದು ಮಾಡ್ತಿದ್ದ. 10K ಆಗಿದ್ಮೇಲೆ 2-3 ಮಂತ್ಸ್ ಬಂದಪ್ಲೆ ಬಿಡ್ತಿದ್ವಿ ವಿಡಿಯೋ. ಓಕೆ. ನಮ್ದೊಂದು ಅದು ಒಂದು ಜಾಬ್ ಮಾಡ್ಕೊಂಡಿನಪ್ಲೇ ಇತ್ತು ಅನ್ಕೋರಿ. ರೈಟ್.
ಯಾವ್ದಾದ್ರು ಒಂದು ಟೈಪ್ ಜಾಬ್ ಮಾಡಿ ಹೋಗುತ್ತೆ. ಸೊ ಆ ಥರ ಫೀಲಿಂಗ್ಸ್ ಮಜಬೂತಿ ಇದೀವಿ, ಮಜಬೂತಿ ಇದ್ದೀವಿ. ಸೊ ಸ್ಟ್ರಾಂಗ್ ಆಗ್ಯದ ಅನ್ಕೋರ ಅವಾಗ ನಮ್ 10ಗೆ ಆಗೋದು 10ಗೆ ಆಗೋದು ಸ್ಟ್ರಾಂಗ್ ತಾಕತ್ ಬಂದಪ್ಲೆ. ರೈಟ್ 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 ರೈಟ್. ಅವಾಗಿಂತನ ಸುಮ್ ಸ್ಟಾರ್ಟ್ ಆಗ್ತಿದ್ದಪ್ಲೆ. ಒಳ್ಳೇದು ಈ ಥರ ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡೀಗ. ಈಗ ನಾವು ಸಾಕಷ್ಟು ಕಂಟೆಂಟ್ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ದು ಇಂಟರ್ವ್ಯೂ ತೊಗೊಂಡಿದ್ದೀವಿ. ಸೊ ಈ ಇಂಟರ್ವ್ಯೂಯಿಂದ ಅವ್ರಿಗೆ ಯಾವುದೇ ಕ್ವಶನ್ ಕೇಳಿಲ್ಲ, ನಿಮಗೆ ಕ್ವಶನ್ ಕೇಳ್ತೀನಿ. ಏನಂದ್ರೆ ಇನ್ಸ್ಟಾಗ್ರಾಮ್ನಿಂದ ಏನಾದರೂ ಮಲ್ಟಿ ಬಿಸ್ನೆಸ್ ಮಾಡ್ಬೋದಾ? ಇನ್ಸ್ಟಾಗ್ರಾಮ್ಲಿಂದು ಮಲ್ಟಿ ಬಿಸ್ನೆಸ್ ಅಂತ ಏನ್ ಮಾಡಕ್ ಆಗಲ್ತ್ರಿ. ಮಲ್ಟಿ ನಾವ್ ಏನ್ರ ಇನ್ಸ್ಟಾಗ್ರಾಮ್ ಇಟ್ಕೊಂಡು ನಾವು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅದು ಸಪೋರ್ಟಿಂಗ್ ಸೈಡ್ ಬಿಸ್ನೆಸ್ ಆ ಟೈಪ್. ಓಕೆ. ಯಾಕಂದ್ರೆ ಈಗ ನಮ್ಮಲ್ಲಿ ಈಗ 10 ಜನ ಈಗ 100 ಜನನೇ ಹರ ಅನ್ಕೋರಿ. ಸುಮ್ಮನೆ ಇನ್ಸ್ಟಾಗ್ರಾಮ್ದಾಗ 100 ಜನ ಹರ ಹೊಸಲ ನಮಗ್ ಇದು ಮಾಡ್ತಾರ. ನಮ್ದು ಏನ್ ಬಿ ಹೇಳಿದ ಮಾತು ಕೇಳ್ತಾರ. ನಾವು ಏನ್ ಬಿ ಒಂದಿಗೆ ಎಲ್ಲರ ಹೋಗಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಿದೇವ್ ಅಂತಾರ. ನಮ್ದು ಹೇಳಿದ ಮೇಲೆ ಹೋಗಿ ಥ್ರೂಲಿಂದ ಅಲ್ಲಿ ಇದೆ ಏನಾರ ಪರ್ಚೇಸ್ ಮಾಡ್ತಾರ ಅನ್ಕೋ. ಅದನ್ನ ನಾವು ಬೇರೆ ಹೇಳೋ ಬದ್ಲಿ ನಾವು ಒಂದು ಸ್ಟಾರ್ಟ್ ಮಾಡ್ಕೊಂಡು ನಮ್ಮಲ್ಲೇ ಬರ್ರಿ ಅಂತ ಹೇಳಿ ನಂಬಲ್ಲಿ ಪರ್ಚೇಸ್ ಮಾಡ್ಕೊರಿ ಅಂತ ಹೇಳಕಡೆ ಸೈಡ್ ಬಿಸ್ನೆಸ್ ಮಾಡ್ಕಡೆ ತೋಲ್ ಭಾರಿ ಅದ ರೀ ಇನ್ಸ್ಟಾಗ್ರಾಮ್. ಓಕೆ, ಹೌದು. ಸೊ ಅದು ಒನ್ ಟೈಪ್ ಆಯ್ತು. ನೆಕ್ಸ್ಟ್ ಇನ್ನ ಏನಾದರೂ ಇರ್ಬೋದು, ಯಾಕಂದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಹೋಲ್ಡರು, ಮೋಸ್ಟ್ ಈಗ ಹೈವಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನಿಂಬಲ್ಲಾರ. ಈಗ ಏನು ಜರ್ನಿ ಈಗ ಪಾಸ್ ಆಗಿರ್ತಾರೆ, ಅದು 20K 30K 50K 70K ಓಕೆನಾ 1 lakh ಏನು ಭೀ ಹೊಂಟಾರ. ಇವ್ರು ಏನಾದರೂ ಅದ್ರಲ್ಲಿಂದ ಇನ್ಕಮ್ ಜನರೇಟ್ ಬಿಸ್ನೆಸ್ ಮಾಡ್ಬೋದಾ? ಅಥವಾ ಅವರು ಯಾರು ಭೀ ನೀವು ಕ್ರಿಯೇಟರ್, ಈಗ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಏನಾರ 30K 40K 50K ಏನು ಭೀ ರನ್ನಿಂಗ್ ಅದ ಇನ್ನೊಂದು, ಇವ್ರು ಅವ್ರದೇ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಇದ್ರಲಿಂದ ಏನಾದರೂ ಬಿಸ್ನೆಸ್ ಮಾಡ್ಬೋದಾ? ನೆಕ್ಸ್ಟ್ ಇನ್ಸ್ಟಾಗ್ರಾಮ್ಲಿಂದಂತೂ ಏನು ಮಾಡಕ್ ಆಗಲ್ತ್ರಿ ನೋಡ್ರಿ. ಏನಾದ್ರು ಸೀಕ್ರೆಟ್, ಯಾಕಂತಂದ್ರು ಜಸ್ಟ್ ಸೀಕ್ರೆಟ್ ಅಂತ ಏನಿಲ್ಲ, ಇದ್ದಿಂದ ಹೇಳದ್ರಿ. ಸೀಕ್ರೆಟ್ ಅಂಬ ನಮ್ಗೆ ಏನದ, ನಮ್ ಜನ ನೋಡೋರ್ ಅವ್ರದ್ದು ಒಳ್ಳೇದಾದ್ರ ನಮಗ್ ಬಹಳ ಹ್ಯಾಪಿನೇ ಅಲ್ಲ. ಈಗ ಒಳ್ಳೇದ ಆ ಕಡೆ ಏನೇನೋ ಹೇಳ್ಕೊತಾ ಇರ್ತೇವ್ರಿ. ಸೊ ಹಂಗ ಅಂತದಿತ್ತಂದ್ರ ಗಪ್ಪ ಅಂತ ಅದನ್ನ ನಾವು ಪೈಲನೆ ಹೇಳ್ಬೋದಲ್ಲ ರೀ. ಈಗ ಏನಾರ ಒಂದ್ ಚಂದ ಆಗ್ಲತ್ತದ ಅಂತಂದ್ರ ಇದು ಅದಪ್ಪ ಅಂತ ಹೇಳಿ ಮಾಡ್ರಿ ಅಂತ ಹೇಳ್ಬೋದು. ರೈಟ್ ರೈಟ್ ರೈಟ್. ಓಕೆ. ಈಗ ನಾವು ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಫಸ್ಟ್ ಥಿಂಗ್ಸ್ ಏನದ, ಒಂದು ಸ್ಪಾನ್ಸರ್ಶಿಪ್ ಅದ, ಅಲ್ಲಿಂದ ಅರ್ನಿಂಗ್ ಮಾಡ್ಬೋದು. ಹೌದು, ಸ್ಪಾನ್ಸರ್ ಅದು ಬರ್ಬೇಕಲ್ಲ ರೀ, ಎಲ್ಲರಿಗೂ ಬರ್ಬೇಕಲ್ಲ. ರೈಟ್ ರೈಟ್. ಅಂದ್ರೆ ಆಪ್ಷನ್, ಕಂಟೆಂಟ್ ಕ್ರಿಯೇಟರಿಗೆ ಆಪ್ಷನ್, ಒಂದು ಆಪ್ಷನ್ ಏನದ ಸ್ಪಾನ್ಸರ್ಶಿಪ್ ಆಪ್ಷನ್, ಅಲ್ಲಿ ಸಮಥಿಂಗ್ ಅಮೌಂಟ್ ಜನರೇಟ್ ಮಾಡ್ಬೋದು ಅವ್ರು, ಇನ್ಕಮ್ ಜನ. ಸೊ ಸೆಕೆಂಡ್ ಬಂದ್ಬಿಟ್ರೆ ನೀವು ಹೇಳಿದ್ದು ಏನಾದ್ರು ಓನ್ ಪ್ರಾಡಕ್ಟ್ ಶಾಪ್. ನಿಮ್ ಕಿಸ್ಮತ್ ವರ್ಷ ಒಂದ್ ವೇಳೆ ಚಲೋ ಇತ್ತು ಅಂದ್ರೆ ನಿಮ್ ಬ್ರ್ಯಾಂಡ್ ಕೊಲಾಬ್ ಬಿ ಆಗ್ಬೋದ್ರಿ. ಯಾವ್ದಾರ ಒಂದ್ ಬ್ರ್ಯಾಂಡ್ ಬಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಲಾಬ್ ಬಿ ಮಾಡ್ಬೋದು ಲೈಫ್ ಟೈಮ್. ಸೊ ಅದು ಸ್ಪಾನ್ಸರ್ಶಿಪ್ ಅಂದ್ರೆ ಸ್ಪಾನ್ಸರ್ಶಿಪ್ ಅಲ್ಲ ಸರ್, ಇದು ಬ್ರ್ಯಾಂಡ್ ಕೊಲಾಬ್ ಅಲ್ಲ. ಬ್ರ್ಯಾಂಡ್ ಕೊಲಾಬ್. ಓಕೆ. ಕಂಟಿನ್ಯೂಸ್ಲಿ ಅಂದ್ರೆ ಲೈಫ್ ಟೈಮ್ ಇರ್ತದ್ರಿ ಅದು. ನೀವು ನಿಮಗೊಂದ್ ಬ್ರ್ಯಾಂಡ್ ಮಾಡಿಕೊತಾರ. ಲೈಕ್ ನೀವೊಂದ್ ನೋಡ್ರಿ, ಈಗ ಯಾವ್ದಾರ ಒಂದ್ ಇದ ಅನ್ಕೋರಿ, ಈಗ ಅಜಯ್ ದೇವಗನ್ ಅದು ಸುಮ್ಮನೆ ಹೇಳತ್ತೆ, ಇದು ತಿಳ್ಕೊಬೇಡ್ರಿ. ವಿಮಲ್ ಅಡ್ವರ್ಟೈಸ್ ಮಾಡ್ತಾರ, ಬ್ರ್ಯಾಂಡ್ ಕೊಲಾಬ್ ಮಾಡ್ಕೊಂಡು ಇಟ್ಕೊಂಡ್ರಿ, ಸ್ಪಾನ್ಸರ್ ಸಿಗಲ್ಲ. ಬ್ರ್ಯಾಂಡ್ ಕೊಲಾಬ್ ಅವ್ರ ಲೈಫ್ ಟೈಮ್ ಇರ್ತಾರ ಅನ್ಕೋರಿ. ಇಷ್ಟ್ ವರ್ಷಕ್ಕೆ ಅಂತೇಳಿ ನಾವ್ ಇದು ಮಾಡ್ಕೊಂಡು ಇಕ್ಕೋತೇವ್. ಈಗ ಅಕ್ಷಯ್ ಕುಮಾರ್ ಇದು ಸ್ಪಾರ್ಕ್ ಶೂಸ್ದು ಬ್ರ್ಯಾಂಡ್ ಕೊಲಾಬ್ ಏನಾದ್ರು ಹಂಗಾರ ನೋಡ್ರಿ ಹಂಗ. ಓಕೆ ಓಕೆ. ಸೊ ಇಂದ್ರ ಇದೊಂದು ಆಪ್ಷನ್ ಅದ, ಇದೊಂದು ಆಪ್ಷನ್ ಅದ. ಸೊ ನಾವು ಟ್ರೈ ಮಾಡ್ಕೊತಿದ್ವಿ. ಸೊ ಬ್ರ್ಯಾಂಡ್ ಕೊಲಾಬ್ ಬಿ ಆಗ ಚಾನ್ಸಸ್ ಅದ. ಸೊ ಮತ್ತಿನ್ನೇನಾದ್ರು ಮಾಡತ್ತಾಳಕ್ ಹೋದ್ರು ಆಯ್ತ್ರಿ. ಅಷ್ಟ್ ನಂಗೆ ಗೊತ್ತಿದ್ರೆ ಇಷ್ಟೇ ಬಿಡ್ರಿ, ಬೇರೆದೇನ್ ಗೊತ್ತಿಲ್ಲ ನಂಗೆ. ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಯಾಕಂದ್ರೆ ನಿಮ್ ಜರ್ನಿ ಜರ ಲಾಂಗ್ ಹೋಗಿದಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿಲ್ಲ. ಲಾಂಗ್ ಏನ್ ಹೋಗಿಲ್ರಿ, ನನ್ ಬೇರೆ ತರ ನಾನು 3 ವರ್ಷದ ಜರ್ನಿ ಅದ ನೋಡ್ರಿ ಇದ್ರೆ. 3 ವರ್ಷದಿಂದ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ, ಎಕ್ಸ್ಪೀರಿಯನ್ಸ್. ಸೊ ಈಗ ಅಂದ್ರೆ ಈ ಬಿಸ್ನೆಸ್ ಅಂತೂ ಇವು 3 ಅವ, ಬಿಸ್ನೆಸ್ ಇವು 3 ಅವ ಓಕೆನಾ. ಸೊ ಎನಿ ಯಾರೇ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಇದ್ರಿ, ಸೊ ನಿಮಗೆ 3 ಟೈಪ್ಸ್ ಆಫ್ ಇನ್ಕಮ್ ಅನ್ನ ಇಲ್ಲಿ ನೀವು ಜನರೇಟ್ ಮಾಡ್ಬೋದು. ಫಸ್ಟ್ ಇನ್ಕಮ್ ಏನಂದರೆ ಒಂದು ಸ್ಪಾನ್ಸರ್ಶಿಪ್ ಬರ್ತದೆ. ಸೆಕೆಂಡ್ ಇನ್ಕಮ್ ಏನಾದರೂ ಬ್ರ್ಯಾಂಡ್ ಕೊಲ್ಯಾಬ್ ಆದ್ರಿ ನೀವು ಲೈಫ್ ಟೈಮ್ ಅಂದ್ರೆ ಅಲ್ಲಿಂದ ಒಂದು ಇನ್ಕಮ್ ಬರೋ ಚಾನ್ಸಸ್ ಅದ. ಇನ್ನೂ ಒಂದು ಯಾವುದಂದ್ರೆ ಈಗ ವಿಕಾಸ್ ಅವರು ಅಂದಂಗೆ ಯಾವುದಾದ್ರೂ ನೀವು ಓನ್ ಪ್ರಾಡಕ್ಟ್ ಹಾಕಿದ್ರಿ ಅಥವಾ ಏನೋ ಸರ್ವಿಸ್ ಹಾಕಿದ್ರಿ, ಯಾವುದೇ ಒಂದು ಓನ್ ಶಾಪ್ ನೀವು ಮಾಡತ್ರಿ ಅಂದ್ರೆ ಅಲ್ಲಿಂದ ನೀವೇ ಓನಾಗಿ ಮಾರ್ಕೆಟಿಂಗ್ ಮಾಡಿ ಸೊ ನೀವು ಕಸ್ಟಮರಿಗನ್ನ ಅದು ನಿಮ್ಮ ಹತ್ರ ಬರ್ಕೊಳಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅದ, ಬೇರೆಗಿಂತ ಒಂದು ಪ್ಲಸ್ ಪಾಯಿಂಟ್ ಅದ. ಸೊ ಆ ಥರ ಮಾಡಿ ನೀವು ಇನ್ಸ್ಟಾಗ್ರಾಮ್ಲಿಂದ
ಅರ್ನಿಂಗ್ ಮಾಡ್ಬೋದು. ಅದು ಬಿಟ್ಟು ನಾ ಖಾಲಿ ಇನ್ಸ್ಟಾಗ್ರಾಮೇ ಅಂತಂದ್ರೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಎಲ್ಲನೇ ವೇಸ್ಟ್ ಆಗುತ್ತೆ. ನಾಳೊತ್ತಿಗೆ ಏನಾದಂತೂ ಭಾಳ ಜಂಜಮುಟ್ಟಿ ಅದ. ಲಬ ಅಂತ ಹುಡ್ಕೊತ ಕೂಡೋದಿದೆ ನೋಡ್ರಿ. ಹಾ, ಇದ್ದಿಂದ ಹೇಳತ್ತೇನೆ ಆಕ್ಚುಲಿ ಖರೆ ಹೇಳತ್ತೇನೆ. ಮತ್ ನೋಡ್ರಿ ಯಾರ್ ಬಿ ಒಂದ್ ಓನ್ ಶಾಪ್ ಹಾಕ್ಲತ್ತೀರ ಅಂತಂದ್ರೆ ಯಾರ್ ಬಿ ಜನರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಸೊ ಯಾಕೆ ನೋಡ್ರಿ ಈಗ ಇನ್ಸ್ಟಾಗ್ರಾಮ್ದಾಗ ಭಾಳ ಮಂದಿ ಶಾಪ್ ಹಾಕ್ಲತ್ತಾರ, ಭಾಳ ಮಂದಿ ಮೋಸ ಮಾಡತ್ತಾರ. ಓಕೆ. ಸೊ ನೋಡ್ರಿ, ನೋಡಿ ಮಟ್ಟಿ ಪರ್ಚೇಸ್ ಮಾಡ್ರಿ. ಏನ್ ಬಿ ಪರ್ಚೇಸ್ ಮಾಡತ್ತೀರಿ ಅವ್ರ ಮೇಲೆ ಕಣ್ಮುಚ್ಚಿ ನಂಬಿಕೆ ಮಾಡಕ್ ಹೋಗ್ಬೇಡ್ರಿ. ಓಕೆ. ನೋಡಿ ಮಟ್ಟಿ ಆರಾಮ್ಸೆ ಪರ್ಚೇಸ್ ಮಾಡ್ರಿ. ಭಾಳ ಮಂದಿ ಮೋಸಗಾರರು ಆಗ್ಯಾರ, ಭಾಳ ಮಂದಿ ಇನ್ಸ್ಟಾಗ್ರಾಮ್ದಾಗ ಆಲ್ಮೋಸ್ಟ್. ನಾ ಯಾಕಂದ್ರೆ ನೋಡತ್ತೆ, ನಾ ಆಲ್ರೆಡಿ ನಾ ಈಗ ಬಿಸ್ನೆಸ್ ಫೀಲ್ಡ್ನಾಗ ಇಳ್ಳತ್ತಿದಲ್ಲ. ಸೊ ಇನ್ಸ್ಟಾಗ್ರಾಮ್ದಾಗ ಭಾಳ ಮಂದಿ ಭಾಳ ಫೇಮಸ್ ಆಗ್ಯಾರ. ಅವ್ರ ಥ್ರೂಲಿಂದ ಹತ್ಕೊಂಡ್ ನಡೆದಿಲ್ಲಕಿನ್ ಭಾಳ ಮೋಸ ಆಗ್ಲತ್ತಾವ. ಈಗ ಯಾಕಂದ್ರೆ ನನ್ನ ಸಂಕಟ ಆಗಿನ ಮೋಸ ಹೇಳತ್ತೀನಿ ಅಷ್ಟೇ. ಹೌದಲ್ಲ? ನೋಡಿ ಮಟ್ಟಿ. ಓಕೆ. ಸೊ ಅಂದ್ರೆ ಯಾವ ಥರ ನೋಡ್ಬೇಕು? ಒಂದು ಏನಾದ್ರು ಕ್ಲೂ, ಲೈಕ್ ವಿವರ್ಸ್ಗಳಿಗೆ ಏನಾದ್ರು ಒಂದು ಕ್ಲೂ ಯಾವ ಥರ ನೋಡ್ಬೇಕು ಅಂತ? ಈಗ ಹೋಯ್ತಿಲಿಕ್ಕೆ ಏನು ಪರ್ಚೇಸ್ ಮಾಡ್ಬಾರ್ದ್ರಿ, ಮಾಡಬಾರ್ದು. ಈಗ ನೀವು ಡೆಮೋ ನೋಡ್ತಿರಲ್ಲ, ಹೋಗಿ ಏನ್ ಡೆಮೋ ನೋಡ್ರಿ. ನೀವು ಪರ್ಚೇಸ್ ಮಾಡಕಂತ ಹೋಗ್ಬೇಡ್ರಿ, ಡೆಮೋ ನೋಡಕ್ ಹೋಗ್ರಿ. ಸುಮ್ಮನೆ ವಿಸಿಟ್ ಮಾಡ್ರಿ. ಏನೇ ಹಾಕ್ಲಮ್ಮ, ಏನೇ ಒಂದ್ ಬ್ರ್ಯಾಂಡ್ ಹಾಕ್ಲಿ, ಏನೇ ಒಂದ್ ಹಾಕಿ ಸುಮ್ಮನೆ ನೋಡ್ರಿ ಮೊದಲು ಹೆಂಗದ ಹೆಂಗಿಲ್ಲ ಮಾರ್ಕೆಟ್ ತಿಳ್ಕೊರಿ. ನೋಡಿ ಮಟ್ಟಿ ಅದ್ರ ಬಗ್ಗೆ ಪರ್ಚೇಸ್ ಮಾಡ್ರಿ. ಓಕೆ. ಓಕೆ. ಸೊ ಈಗ ನೀವು ಆ್ಯಸ್ ಎ ಕಾಮಿಡಿ ಆ್ಯಕ್ಟರ್ ಅಂತ ಬರ್ತಾ ನಿಮ್ಮದು ಕಾಮಿಡಿ ಏನು ಸ್ಕಿಲ್ ಆದಂಗೆ ಸೊ ಒಂದು ಹೈ ಸ್ಟ್ಯಾಂಡರ್ಡ್ ಕಾಮಿಡಿ ಆ್ಯಕ್ಟಿಂಗ್ ಸ್ಟಾರ್ಟ್ ಇತ್ತು. ಎಕ್ಸ್ಪೀರಿಯನ್ಸ್ ಆದಂಗೆ ಮನುಷ್ಯದ ಫ್ಲೂಯೆನ್ಸಿ ಸ್ಟಾರ್ಟ್ ಆಯ್ತು. ಹೌದು. ಸೊ ಇದ್ರೊಳಗೆ ನಿಮ್ಮದು ಮೋಸ್ಟ್ ವೈರಲ್ ವಿಡಿಯೋ ಯಾವ್ದು? ಇದ್ರೊಳಗೆ ನಿಮ್ಮ ಜರ್ನಿದಾಗ ಮೋಸ್ಟ್ ವೈರಲ್ ವಿಡಿಯೋ? ಮೋಸ್ಟ್ ವೈರಲ್ ವಿಡಿಯೋ 5.5 ಮಿಲಿಯನ್ ಹೋಗ್ಯದ್ರಿ. ನೋಡಿ. ಓಕೆ, ಕಂಗ್ರಾಚುಲೇಷನ್. 5.5 ಮಿಲಿಯನ್. ಓಕೆ. ಯಾವ್ದಂತ ಏನಾದ್ರು ಹೇಳ್ಬೋದಾ? ಯಾಕಂದ್ರೆ ನಾವು ಇಡೀ ವಿಡಿಯೋದಾಗ ಆ್ಯಡ್ ಮಾಡಿ ಅದೊಂದು ತೋರ್ಸ್ಲಾ ಬರ್ತದೆ. ಒಂದ್ ಹೋಗ್ಯದ್ರಿ, ಇರ್ಲಿ ಬಿಡ್ರಿ, ಅದು ಸ್ವಲ್ಪ ವಲ್ಗರ್ ಅದ ಅನ್ಕೋರಿ. ವಲ್ಗರ್ ಅದ? ಅಚ್ಚಾ. ಸುಮ್ಮನೆ ಆಗ್ತದ ಬಿಡ್ರಿ, ಹೇಳತ್ತೀನಿ ನಾ ಹೈಯೆಸ್ಟ್ ವ್ಯೂಸ್ ಅದಕ್ಕೆ ಹೋಗಿಂದ. ಓಕೆ. ರೈಟ್. ಓಕೆ. ಸೊ ಅಂದ್ರೆ 5.5 ಮಿಲಿಯನ್. 5.5 ಮಿಲಿಯನ್. ಕಂಗ್ರಾಚುಲೇಷನ್. ಒಳ್ಳೆ ಗ್ರೋತ್ ಆಗ್ಯದ ಅಂದ್ರೆ, ಅದ್ರಲ್ಲಿಂದ ಚಂದ ಬೂಸ್ಟ್ ಆಗ್ಯದ ಅಂದ್ರೆ. ಬೂಸ್ಟ್ ಆ ಟೈಮಿನ ನಮ್ದು ಎಲ್ಲ ರೀಚ್ ಇದ್ದೀವಿ ಬಿಡ್ರಿ. ಆ ಟೈಮಿನ ನಾವು ನಮ್ ಬೀದರ್ ನಮ್ ಟಕ್ಕರ್ ಕೊಡಪ್ಲೆ ಯಾರು ಬಿ ಇದ್ದಿದ್ರು. ಹೇಳಕ್ ಎಕ್ಸಾಕ್ಟ್ಲಿ ಸೀದಾ ಮೋತಿ ಮೇಲೆ ನಮ್ ಬೀದರ್ದಾಗ ಎಷ್ಟ್ ಮಂದಿ ಒಂದ್ರ ಬಿ ಟಕ್ಕರ್ ಕೊಡಪ್ಲೆ ಇದ್ದಿದ್ರು ಆ ಟೈಮಿನ. ನಮ್ ಟೀಮ್ ಹಂಗಿತ್ರಿ. ಹೌದಲ್ಲ? ರೈಟ್. ಯಾವುದೋ ಒಂದು ಕೆಲಸ ಮಾಡತ್ತೀವಿ ಅಂದ್ರೆ ಅದ್ರಲ್ಲಿಂದ ಒಂದು ಸ್ಯಾಡ್ ಥಿಂಗ್ ಬರ್ತದೆ. ಸ್ಯಾಡ್ ಬರ್ತದೆ ಅಂದ್ರೆ ಏನು ಒಂದಂಗೆ ಬರ್ತದೆ ಬರಲ್ಲ? ಬರ್ತದೆ. ಸೊ ಈ ಥರ ನೀವು ಈ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ, ಯಾಕಂದ್ರೆ ನಾವೆಲ್ಲ ಒಳ್ಳೇದೇ ಮಾತಾಡಿದ್ರಿ, ಓಟ್ ಹಾಕಲ್ಲ. ಸೊ ಈಗ ನೀವು ಈಸ್ ಪಾಸ್ ಆದ್ಮೇಲೆ, ಸೊ ಯಾವಾಗ ನಿಮ್ಗೆ ಪೂರಾ ಡೌನ್ ಅನ್ನಿಸ್ತು ಕಿ ಏನಪ್ಪ ಇದು ಅಂತಂದಂಗೆ ಯಾವಾಗ ಅನ್ನಿಸ್ತು ನಿಮ್ಗೆ? ಏನಪ್ಪ ಇದು ಇನ್ ದ ಸೆನ್ಸ್ ಇನ್ಸ್ಟಾಗ್ರಾಮ್ಲಿ ಏನಾದರೂ ಇದು ಐತದಲ್ಲ, ಡಿಮೋಟಿವೇಶನ್ ಐತದಲ್ಲ, ಇದು ಏನೋ ಈ ಥರ ಅಂತ ಬಂದೇ ಬರ್ತಾವೆ ಫೀಲಿಂಗ್ಸ್ ಆ ಥರ. ಸೊ ಆ ಥರ ಫೀಲಿಂಗ್ಸ್ ಬಂದಾಗ ಅದು ಹೆಂಗೆ ಕಂಟ್ರೋಲ್ ಮಾಡಿದ್ರಿ? ಏನು ಬಂತು ಫೀಲಿಂಗ್ಸ್ ಅಂತ? ನಂಗ್ ಬಂದಿಲ್ರಿ ಹಿಂಗ್ ಬಿಡ್ಬೇಕು ಅಂತ ಹೇಳಿ. ಈಗ ಒಂದೊಂದ್ ವಿಡಿಯೋ ಓಡ್ತಿದಿಲ್ಲಲ್ಲ, ಯಾಕೋ ಓಡಲಗಪ್ಪ ಅಂತ ಹೇಳಿ ಡಿಮೋಟಿವೇಟ್ ಹೊಟ್ಟೆ. ಒಂದಿಲ್ಲ 2 ದಿನ ಗ್ಯಾಪ್ ಆಯ್ತಿತ್ತು. ಅದ್ರ ಬಂದ್ ಮಾತು ಕಂಟಿನ್ಯೂ ಇದ್ರಾಗ ಇದೇನದ ಮಾತು ಮಾಡ್ರ ಸ್ಟಾರ್ಟ್ ಈ ತರ ಆಟೆ, ಮತ್ತೇನಿಲ್ಲ. ಅಂದ್ರೆ ಡಿಮೋಟಿವೇಟ್ ಚಾನ್ಸಸ್ ತೋಲದ್ರಿ. ನೀವ್ ಹೆಂಗ್ ತಗೊಂಡ್ರಿ ಹೆಂಗಂದ್ರೆ ಈಗ ಮಂದಿ ಹೆಂಗಿರ್ತದ್ರಿ, ಒಂದಿನ ಸ್ಟಾಪ್ ಅದ ಅನ್ಕೋರಿ. ಇದು ಹೆಂಗದ ಲೈಫ್ ಟೈಮ್ ಓಡಲ್ತ್ರಿ ನಮ್ದು. ಇತ್ತೀಚ್ ದಿನ ನಿಂದ ರಾಜ ಅದ, ಇತ್ತೀಚ್ ದಿನ ಬಂದ್ ಮತ್ತೆ ಇನ್ನೊಬ್ಬ ರಾಜ ಮಾಡ್ತಾನಂದಪ್ಲೆ ಅದ ಅನ್ಕೋರಿ. ಒಬ್ಬ ರಾಜನಂದ್ರ ಜಿಂದಗಿ ಬರ ಅವನೇ ಆಳಕಾಗಲ್ರಿ. ಒಬ್ಬ ಸೋಲ್ತಾನ ಗೆದಿತಾನ. ಇವ ರಾಜ ತೋಡ ಟೈಟ್ ಇದ್ದನಂತಂದ್ರ ಅವನ್ ನಿಂದಿರ್ತಾನ. ಆ ರೀತಿ ಅದ ಇನ್ಸ್ಟಾಗ್ರಾಮ್ದಾಗ. ಈಗ ನಾವು ದಿನ ನಾವು ವಿಡಿಯೋಗಳು ಒಳತು ಚಲೋ ಅಂತಂದ್ರ ನಾವು ರಾಜಪ್ಪ ಅವಾಗ. ಮತ್ ನಮ್ ತೆಳಗಿನ ಯಾರ ನಮ್ಕಿನ ಚಲೋ ಮಾಡಿದ್ರ ಅಂದ್ರ ನಮ್ ತೆಳಗ್ ಬೀಳತ್ತ, ಮತ್ತ ಅವ್ರ ಮ್ಯಾಲ ಹೋಯ್ತದ. ಓಕೆ. 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 ಅಂದ್ರೆ ಈ ಅಲ್ಗೋರಿಥಮ್ ಹೆಂಗೆ ಮಾಡಿದ್ವಿ. ರೈಟ್. ಸ್ಟಾಕ್ ಮಾರ್ಕೆಟ್ ಅನ್ಕೋರಿ. ಒಂದಿನ ತೆಳಗ್ ಬೀಳುತ್ತ, ಒಂದಿನ ಮ್ಯಾಲ ಹೋಯ್ತದ, ಈ ರೀತಿ. ಅಂದ್ರೆ ಈ ತರ ಕನ್ಸಿಡರ್ ಮಾಡ್ಬೋದಾ ನಾವು? ಯಾವ್ದೇ ಒಂದು ಟ್ಯಾಬ್ಲೆಟ್ ಎಕ್ಸ್ಪೈರಿ ಅದ, ಒಂದು ಕೂಲ್ ಡ್ರಿಂಕ್ಸ್ ಎಕ್ಸ್ಪೈರಿ ಡೇಟ್ ಅದ, ಸೊ ಈ ತರ ಕನ್ಸಿಡರ್ ಮಾಡ್ಬೋದಾ? ಸೇಮ್. ಸೊ ಅಂದ್ರೆ ಈಗ ಒಬ್ಬೊಬ್ರಿಗೆ ಸೊ ಅದಕ್ಕೆ ಎಕ್ಸ್ಪೈರಿ ಅದ ರೀ ಅಟ್ಟೆ. ಸ್ಟಾಕ್ ಮಾರ್ಕೆಟ್ ಬರಬರದ ನೋಡ್ರಿ. ನೀವ್ ಯಾವಾಗ ಬೀಳ್ತೀರಿ ಯಾವಾಗ ಹೇಳ್ತೀರಿ ಹೇಳಕ್ ಆಗತ್ತ. ಓಕೆ. ಈಗ ನೀವು ಎಕ್ಸ್ಪೈರಿ, ನೀವು ಟ್ಯಾಬ್ಲೆಟ್ ಆಗ್ಲಿ ಒಂದು ಎಕ್ಸ್ಪೈರಿ ಅಂದ್ರೆ ಅದು ಹೋಯ್ತು ಎಕ್ಸ್ಪೈರಿ. ಇದು ಹಂಗಿಲ್ಲ. ನಿಮ್ಗ ನಿಮ್ ಕಂಟೆಂಟ್ ದಮ್ ಮೇಲೆ ಅದ ಅನ್ಕೋರಿ. ಕಂಟೆಂಟ್ ಯಾವ ರೀತಿ ಕೊಟ್ಟಿರಿ ಆ ರೀತಿ ಹೇಳ್ತೀರಿ. ಸೇಮ್ ಸ್ಟಾಕ್ ಮಾರ್ಕೆಟ್ ಏನ್ ಬಿಡಬಾರ್ದು, ಇದಕ್ಕೇನು ಹಿಡಬಾರ್ದು ಅಟ್. ಓಕೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇದಕ್ಕೆ ಹೆಂಗ್ ಕನ್ಸಿಡರ್ ಮಾಡತ್ತೀರಿ ಅಂದ್ರೆ? ಸರ್ ಈಗ ಮ್ಯಾಲೆ ಇದು ಇರ್ತದಲ್ಲ, ಅಪ್ ಅಂಡ್ ಡೌನ್ ಐತೆ. ಅಪ್ ಅಂಡ್ ಡೌನ್, ಸೇಮ್ ಅಪ್ ಅಂಡ್ ಡೌನ್. ನಾವು ವಿಡಿಯೋ ಯಾವ ರೀತಿ ಮಾಡಿದ್ವಿ, ನಾವು ಚಲೋ ಮಾಡಿಲ್ಲ ಅಂದ್ರೆ ತೆಳಗ, ಚಂದ ಮಾಡಿದ್ವಿ ಅಂದ್ರೆ ಮ್ಯಾಲ. ಬರೋಬರ್. ರೈಟ್. ಸೊ ಈಗ ಇದು ಮಾಡ್ತಾದಂಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗೆ, ಮಂದಿಗೆಲ್ಲ ಪಬ್ಲಿಕ್ಗೆಲ್ಲ ಗೊತ್ತಾದಂಗೆ, ಸೊ ಸಮಥಿಂಗ್ ನಿಮ್ಗೆ ಕ್ರೇಜ್ ಆದಂಗೆ, ಸಮಥಿಂಗ್ ಇನ್ಕಮ್ ಸ್ಟಾರ್ಟ್ ಆಯ್ತದೆ ನಿಮ್ದು. ಥೋಡೆ ಬಹುತ್ ನಿಮ್ಮ ಇನ್ಕಮ್ ಸ್ಟಾರ್ಟ್ ಆಯ್ತದೆ. ಈಗ
ಇನ್ಕಮ್ ಫಸ್ಟ್ ಇನ್ಕಮ್ ಯಾವ ಥರ ನಿಮಗೆ ಫೀಲ್ ಆಯ್ತು ಫಸ್ಟ್ ಇನ್ಕಮ್? ಫಸ್ಟ್ ಇನ್ಕಮ್ ನಮ್ಗೆ ಬಂದಿದ್ದು ಚಿಪ್ಸ್ ಅಡ್ವರ್ಟೈಸ್ಮೆಂಟ್ಲಿಂದ ನೋಡ್ರಿ. ಚಿಪ್ಸ್ ಅಡ್ವರ್ಟೈಸ್ಮೆಂಟ್ ಜೋಲೋ ಚಿಪ್ಸ್ ಏನೋ ಮೇ ಬಿ ಇತ್ತು. ಅದು ಅಡ್ವರ್ಟೈಸ್ಮೆಂಟ್ ಮಾಡಿದೆವು 800 ಬಂದಿತ್ತು. ಅವಾಗ ನಮ್ದು 6,000 ಮೇ ಬಿ ಅಷ್ಟಿದ್ರು ಫಾಲೋವರ್ಸ್. ಮಾಡಿದೆವು, ರೊಕ್ಕ ಬಂದಿವು. ಇದ್ರಲ್ಲಿ ರೊಕ್ಕ ಬರ್ದವ್ ನಮಗೆ ಅವಾಗ ಖುನಾಗಿದ್ ನೋಡ್ರಿ, ಹಿಂಗ್ ಬರ್ತಾವ ಅಂತ ಹೇಳಿ. ಫಸ್ಟ್ ಇನ್ಕಮ್ ಬಂದ ಮೇಲೆ ಗೊತ್ತಾಗ್ಯದ, ಮೇಲೆ ಖುನಾಗ್ಯದ ರೊಕ್ಕ ಬರ್ತಾವ ಇನ್ಸ್ಟಾಗ್ರಾಮ್ಲಿಂದ ಅಂತ ಹೇಳಿ. ಅವಾಗ ಅಂತ ನಮಗ್ ಖುನ ಇದ್ದಿಲ್ಲ. ಈಗ ಮಂದಿಗೆ ಏನದ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡ್ತಾನಂದ್ರೆ ರೊಕ್ಕ ಭಾಳ ಬರ್ತಾವ ಅಂತಾರೆ. ಬರಲ್ರಿ ಅದು ಅವರಿಗೆ ಖುನ ಇರ್ತದೆ. ಏನದ ಒಬ್ಬರು ಹೊಡಿತಾವಲ್ಲ ಹೇಳ್ತಾವಲ್ಲ 40 लाख ಬಂದು 30 लाख ಬಂದು 40 लाख ಬಂದು. ಒಬ್ಬರು ಕಂಟೆಂಟ್ ಕ್ರಿಯೇಟ್ ಮಾಡೋ ಟೈಮಿಗೆ ಗೊತ್ತಾಗಲ್ದವ್ರಿಗೆ ಹೇಳ್ಕೊತ ಕುಂದಿರ್ತಾರೆ, ರೊಕ್ಕ ಬಂದು 20 लाख ಬಂದು 40 लाख ಬಂದು. ಈಗ ಗೊತ್ತಾಗಲ್ದವ್ರಿ ಅಂತ ಹೂನೆ ಅಂತಾರೆ. ಈಗ ಹೂನೆ ಅನ್ಸ್ಬೇಕೈತಿದೆ ನಿಮಗೆ. ಈಗ ಸುಳ್ಳು ತೋರ್ಸ್ಬೇಕಂದ್ರೆ ಈಗ ಅದ್ರಾಗ ಈಗ ನಿಮಗ್ ಬಿ ಏನ್ರ ಮಾಡ್ಸ್ಬೇಕಂದ್ರೆ ಈಗ ಹೇಳ್ಬೇಕೇ ಅಲ್ಲ ಏನ್ರ. ಸುಮ್ ಹೇಳದ ಅವ್ನ ಮನ್ಸಾಗ ಅವ್ನ ತಿಳಿದಿಂದ ಹೇಳ್ತಾನ ಅನ್ಕೋರಿ, ಬರ್ತಾವ ಅದು ಮಾಡ್ತಾವ ಇದು ಮಾಡ್ತಾವ 40 लाख ಬರ್ತಾವ 50 लाख ಬರ್ತಾವ ಅಂತ. ಅದ್ರಿಂದ ಒಂದ್ 50 ರೂಪಾಯಿ ಬಂದ್ರೆ ಆಣಿ ಇದ್ದತ್ ಇನ್ಸ್ಟಾಗ್ರಾಮ್ ನಿಂದ 50 ರೂಪಾಯಿ ಬಂದ್ರೆ ಆಣಿ ಇದ್ದತ್. ಓಕೆ ಬರಲ್ಲ ಸರ್, ಬರಲ್ಲ. ನಾವ್ ಮಾಡಿದೆ ಇಲ್ಲಿ ತನ 3 ವರ್ಷ. ಏನಾರ 50 लाख ಬರ್ತೇವೆ, ನಾವ್ ಯಾವ್ದಾರ ಬಿಲ್ಡಿಂಗ್ ಇಡ್ತೇವೆ ಶಿವನಗರದಾಗ. ರೈಟ್ 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 ರೈಟ್. ಇನ್ಸ್ಟಾಗ್ರಾಮಿಗೆ ಲಾಗಿನ್ ಆಗ ಬದ್ಲಿ ನೀವು ಯೂಟ್ಯೂಬಿಗೆ ಲಾಗಿನ್ ಆಗಿರಿ. ಈ ತರ ಕ್ರೇಜ್ ನಿಮ್ಗಿನ ಯೂಟ್ಯೂಬ್ನಾಗ ಇದ್ದಿತ್ತು ಅಂದ್ರೆ ಯಾವ ತರ ಇತ್ತು ಅಂದ್ರೆ? ಅದೇ ತಪ್ಪಾಗ್ಯದ ನಮಗ್. ಯೂಟ್ಯೂಬ್ದಾಗ ಮಾಡಿಲ್ಲಲ್ಲ, ಅದೇ ತಪ್ಪಾಗ್ಯದ. ನಾವ್ ಅಗರ್ಸೆ ಇನ್ಸ್ಟಾಗ್ರಾಮ್ದಾಗ ಕೂಡ ಟೈಮ್ ಯೂಟ್ಯೂಬ್ದಾಗ ಕೊಡ್ತಿದ್ವಿ ಅಂದ್ರೆ ಇವಾಗಿಂತ ನಾವ್ ಒಂದ್ ಮನುಷ್ಯರ್ ಇರ್ತಿದ್ದೇವೆ. ಆಗಿಲ್ಲ ತಿಳಿದ ಮ್ಯಾಲ ಭಾಳ. ಈಗ ಒಂದ್ ಮನುಷ್ಯಾಗ ನೋಡ್ರಿ ಒಂದೇ ಕೆಪಿ ಖುನಾಗಲ್ತ ಏನ್ ಬಿ ಸ್ಟೆಪ್ ಬೈ ಸ್ಟೆಪ್ ಖುನಾಯ್ತದ. ಇನ್ಸ್ಟಾಗ್ರಾಮ್ ನಿಂದ ಹಲ್ಲು ಖುನಾಗ್ಮೇಲೆ ಯೂಟ್ಯೂಬ್ ಮಾಡ್ಬೇಕು. 1 ವರ್ಷ 1.5 ವರ್ಷ ಆಗಿದ್ಮೇಲೆ ಖುನಾಗ ನಮಗೆ ಯೂಟ್ಯೂಬ್ ಮಾಡ್ಬೇಕಂತ. ಅದ್ರ ಬಾದ್ ಮಾಡಿದೆವು ಕಂಟಿನ್ಯೂ ಥೋಡೆ ದಿನ ಮಾಡಿದೆವು. ಒಬ್ಬೊಬ್ಬರು ಫ್ಯಾಮಿಲಿ ಪ್ರಾಬ್ಲಮ್ ಇರ್ತಾವಲ್ಲ ರೀ ಫ್ರೆಂಡ್ಸ್ನಾಗ, ಅದ್ರ ಸಲುವಾಗಿ ಥೋಡೆ ಇದಾಗ್ಯದ ಅನ್ಕೋರಿ. ನಿಂತಿ ಕಟ್ ಆಗ್ಯದ. ಇದ್ರ ಪೆಲ್ಲ ರೆಗ್ಯುಲರ್ ಇತ್ತು. ಸೊ ನೀವು ಅಷ್ಟು ಫ್ರೆಂಡ್ ಸರ್ಕಲ್ಗಿನ ಇನ್ಸ್ಟಾಗ್ರಾಮ್ ಬದ್ಲಿಗಿನ ನೀವಿನ ಯೂಟ್ಯೂಬ್ ಮೇಲೆ ಹೋಗಿದ್ರಿ ಅಂತ ಅದು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಆ ಟೈಮಿನ ನಾವು ಕಂಟಿನ್ಯೂ ಇರ್ತದ ಅಂತಂದ್ರೆ ಇವತ್ತು ನಮ್ಮ ಮುಂದೆ ಬಿ ನಮ್ ಉತ್ತರ ಕರ್ನಾಟಕದ ನಮ್ ಸಂಗಟ ಯಾರು ಬಿ ಟಕ್ಕರ್ ತಗೊಂಬಪ್ಲೇ ಇರ್ತಿಲ್ರಿ. ಇದನ್ನ ಬರ್ದು ಕೊಡ್ತೇರಿ. ಹೌದು, ಆ ಟೈಮಿನ ನಾವು ಭಾಳ ಹೊಡ್ತೀವ್ರಿ. ನಾವ್ ಭಾಳ ಹೊರಗಿನ ಭಾಳ ಮೆಸೇಜ್ ಮಾಡಿ ಹೇಳ್ತಿದ್ರು, ತೋಲ್ ಬರೀ ಹೊಂಟ ನಿಮ್ ವಿಡಿಯೋ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ. ಬೇರೆ ಬೇರೆ ಕ್ರಿಯೇಟರ್ಸ್ ಹೆಸರು ತಗೊಂಬಲ್ಲ ಹೇಳ್ಯಾರ ಅನ್ಕೋರಿ, ಭಾಳ ಜನ ಹೇಳ್ಯಾರ. ಅಂದ್ರೆ ಏನು ಯೂಟ್ಯೂಬ್ ನಿಮ್ಗೇನ್ ಧ್ಯಾನದಾಗ ಇದ್ದಿಲ್ಲ ಯಾವ ಥರ? ಈಗ ಯೂಟ್ಯೂಬ್ನಾಗ ನೋಡ್ರಿ, ನಮ್ ಇನ್ಸ್ಟಾಗ್ರಾಮ್ದಾಗ ಶಾರ್ಟ್ ಟೈಮ್ ಕೊಡ್ಲಕ್ ಆಗಲ್ರಿ. ಹೌದು, ಯೂಟ್ಯೂಬ್ನಾಗ ನೀವು ಹೆಂಗದ ಅಂತಂದ್ರೆ ನೀವು ಫುಲ್ ಟೈಮ್ ಕೊಡ್ಬೇಕು. ಫುಲ್ ಟೈಮ್ ಕೊಡ್ಬೇಕಾಯ್ತದ ಅದ್ರಾಗ. ಓಕೆ, ಮುಂಜಾನೆ 10 ಹಿಡಿದು ಈವ್ನಿಂಗ್ ಒಂದ್ ಡ್ಯೂಟಿ ಟೈಮ್ ಅನ್ಕೋರ್, ಒಂದ್ ಜಾಬ್ ಟೈಮ್. ಆ ರೀತಿ ಟೈಮ್ ಕೊಟ್ಟರು ನಾವು ಅದ್ರೊಳಗೆ ಬೆಳಿತೇವೆ. ಸುಮ್ನೆ ನಾವ್ 1 ಗಂಟೆ ಮಾಡಿ ಕ್ಯಾಮ್ರಾ ಹಿಡ್ಕೊಂಡು ಹಿಂಗಾಗಿ ತಿರ್ಸ್ತೀವಿ ಅಂದ್ರೆ ಅದಕ್ಕೆ ಏನೇನ್ ಸಿಗಲ್ಲ. ನಿಮ್ ಇದ್ರ ಮೇಲೆ ಬಿ ಅವ ಅನ್ಕೋರಿ, ನಿಮ್ ಥೀಮ್ ಮೇಲೆ ಬಿ ನೀವ್ ಯಾವ ರೀತಿ ಮಾಡ್ತೀರ ಕಂಟೆಂಟ್ ಮೇಲೆ ಡಿಪೆಂಡ್ ಅವರಿ. ಯಾವ್ದು ನೀಶ್ ಇರ್ತೋ ಆ ಲೆವೆಲ್. ನೀವು ಅಗರ್ಸೆ ಕಾಮಿಡಿ ಕ್ರಿಯೇಟ್ ಮಾಡದ ನಿಮ್ಗ ಅಂತಂದ್ರ ಟೈಮ್ ಭಾಳ ಕೊಡ್ಬೇಕಾಯ್ತದ್ರಿ. ಎಡಿಟಿಂಗ್ದಾಗ ಮತ್ ಕಾಸ್ಟ್ಯೂಮ್ನಾಗ ಬಹಳಷ್ಟು ಇದು ಇರ್ತಾವ ಅನ್ಕೋರಿ. ಸೊ ಯೂಟ್ಯೂಬ್ನಾಗಿನ ಕೈ ಹಾಕಿದ್ರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಈಗ ನಮ್ದು ಆಲ್ರೆಡಿ ಮಾನಿಟೈಸ್ ನಮಗೆ ಅಮೌಂಟ್ ರೀ ಬರ್ತಾವಲೇಕಿನ್ ನಾವು ಮಾಡಲಾಗಿದ್ದೀರಿ. ಯಾಕೆ ಟೈಮ್ ಸಿಗಲ್ತ್ರಿ ಯಾರಿಗ. ಆ ಟೈಮ್ ಇತ್ತು, ಆ ಟೈಮ್ನಾಗ ಮಾಡ್ತಿದ್ದೇವೆ ಅಂತಾರೆ ಏನಾರ ಆಯ್ತೈತಿ. ಈ ಟೈಮ್ನಾಗ ನಮ್ಗೆ ಟೈಮ್ ಸಿಗಲ್ಲ. ಲೆವೆಲ್ ಬೆಳೆದ್ಮೇಲೆ ಟೈಮ್ ಶಾರ್ಟೇಜ್ ಆಗೋಯ್ತದ. ಅದ ಹೌದೌದು. ಸೊ ಈಗ ನಿಮ್ಮ ವ್ಯೂವರ್ಸಿಗೆ ಫಾಲೋವರ್ಸಿಗೆ ಏನಾರ ಹೇಳ್ಬೇಕಂತ್ರಿ ಅಂದ್ರೆ ಯಾರಿಗಾದ್ರೂ ಈ ಥರ ಮಾಡೋ ಇಂಟೆನ್ಷನ್ ಇತ್ತು ಅಂದ್ರೆ, ಸೊ ಇನ್ಸ್ಟಾಗ್ರಾಮ್ ಬಿಟ್ಟು ಮಾಡದೇ ಹುಡುಗನ ನಿಮ್ಗೆ ಅದ ಮೈನತಿ ಹುಡುಗನ ಜೂನೂನ್ ಅದ ಅಂತಂದ್ರೆ ಏನು ಯೂಟ್ಯೂಬ್ ಹೋಲಕ್ ರೆಫರ್ ಮಾಡ್ತೀರಿ, ಏನು ಇನ್ಸ್ಟಾಗ್ರಾಮಿನಾಗೆ ಇರ್ಲಕ್ ರೆಫರ್ ಮಾಡ್ತೀರಿ? ನಾರ ಹೇಳ್ತೆ ಎರಡು ಬಿ ಮಾಡ್ಬೇಡ ಅಂತೀರಿ. ಯಾಕೆ ರೀಸನ್? ಟೈಮ್ ವೇಸ್ಟ್ ಅದ ರೀ. ಪಬ್ಲಿಸಿಟಿ ಆಗದಲ್ಲ ಅವ್ರಿಗೆ. ಪಬ್ಲಿಸಿಟಿ ಆಗದೇನ್ರಿ? ಪಬ್ಲಿಸಿಟಿ ಆಗದ ನಂತರ ನೀವು ಹಿಂಗ್ ಮಾಡ್ಬೇಕು. ನಂದು ಎಲ್ಲನೇ ಅದೇ ಅದ ಅಂತ ತಿಳ್ಕೊಂಡ್ ಮಾಡ್ಬೇಕು. ನಮ್ಮ ಅವ್ವ ಅಪ್ಪನೇ ಅದೇ ಅದ. ಎಲ್ಲ ಬಿಟ್ಟು ಅದ್ರಾಗ ಧ್ಯಾನ ಕೊಡ್ಬೇಕಾಯ್ತದ ನೋಡ್ರಿ ಪೂರಾ. ಎಲ್ಲ ಬಿಟ್ಟು ಅದ್ರಾಗ ಒಂದ್ ಸ್ಕೂಲ್ ಟೈಪ್ ಅದ ಅನ್ಕೋರದ. ಒಂದ್ ಮುಂಜಾನೆ 10ಕ್ಕೆ ಹೋದ್ರೆ 4 ತನ ಹೆಂಗ್ ಮಾಡ್ತೇವೆ ನೋಡ್ರಿ. ಅದ್ರಾಗ ನಾವು ಆ ರೀತಿ ಒಂದ್ ಮಿನಿಮಮ್ 7 ರಿಂದ 8 ಗಂಟೆ ಟೈಮ್ ಕೊಡ್ತೇವೆ ಅಂತಂದ್ರೆ ಅದ್ರಾಗ ನಿಮಗೆ ಏನಾರ ಕೊಡ್ತದ. ಸುಮ್ನೆ ನಾವು 1 ಗಂಟೆ ಮಾಡಿ 2 ಗಂಟೆ ಮಾಡಿ ನಿಮ್ಗೆ ಉಲ್ಟಾ ಟೈಮ್ ವೇಸ್ಟು, ಮತ್ ಉಲ್ಟಾ ನಿಮ್ ಜಿಂದಗಿ ಬರ್ಬಾರ್ದು, ಮತ್ ನಿಮ್ದು ಎಲ್ಲನೇ ವೇಸ್ಟ್ ಅನ್ಕೋರಿ. ಬಟ್ ಆ ಥರ ಕೊಡ್ಬೇಕಂತಂದ್ರೆ ಎಕ್ಸಾಕ್ಟ್ಲಿ ನಾವು ಮಾತಾಡಕ್ ಹೋಗ್ಬೇಕಂದ್ರೆ ಸ್ಕಿಲ್ ಬೇಕಿಲ್ಲ. ಆ ಥರ ಕೊಡ್ಬೇಕಂದ್ರೆ ಸ್ಕಿಲ್ ಇರ್ಬೇಕೈತೆ. ವಿತೌಟ್ ಸ್ಕಿಲ್ ಅಂದ್ರೆ ಹೊಲ ಬರಲ್ಲ. ನೀವು
ಅದೇ ಹೇಳ್ತೀನಿಲ್ಲ ರೀ ನಿಮ್ಗೆ ಸ್ಕಿಲ್ ಎಲ್ಲ ಹೋಗಿ ಸುಮ್ಮನೆ ಕ್ಯಾಮ್ರಾ ಎತ್ಕೊಂಡು ವಿಡಿಯೋ ಮಾಡ್ತೀನಿ ಅಂದ್ರೆ ಅದು ಭಾಳ ತಪ್ಪದ ರೀ. 4 ಮಂದಿ ಕಲ್ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ಏನದ, ಯೂಟ್ಯೂಬ್ ಏನದ, ಯಾವ್ದು ರೀತಿ ಅದ ಅಂತ ತಿಳ್ಕೊಂಡ್ ಮಾಡ್ಬೇಕಾಯ್ತು. ಈಗ ಸುಮ್ನೆ ನೋಡ್ರಿ ಈಗ ಕ್ರೇಜಿ ಹನ ಗೊತ್ತಲ್ಲ ರ್ಯಾಪರ್ ನಮ್ದು ಬೀದರ್ದ್, ಅವ್ರ ರ್ಯಾಪರ್ ಸುಮ್ಮನೆ 9 ವರ್ಷದಿಂದ ವಿಡಿಯೋ ಮಾಡಿದ್ರೆ ಈಗ 100K ಆಗ್ಯಾವ್ರು. ತಿಳ್ಕೊಂಡು ನೀವು ಯಾವ ಮಟ್ಟಿಗೆ ಮೆಹನತ್ ಮಾಡ್ಬೇಕಾಯ್ತದ ಅಂತೇಳಿ. ಹೌದು, ಸುಮ್ನೆ ಈಗಿನ ಜನರೇಷನ್ ಹೆಂಗದ ಗೊತ್ತ್ರಿ, ಯಾನೋ 4 ಮಂದಿ ಮಾತಾಡ ನಾವ್ ಬಿ ಮಾಡರಿ ಒಟ್ಟೆ ಅದಕ್ ಬಿಟ್ಟು ಮತ್ತೇನಿಲ್ಲ. ಸುಮಾರು ಮಾಡ್ಬೇಕಂತ ಮಾಡಲ್ಲ, ಇದನ್ನ ಬರ್ದ್ ಕೊಡ್ತಾರೆ. ಮಾಡ್ಬೇಕಂತ ಮಾಡಲ್ಲ ಅವ್ರು. ಸುಮ್ಮನೆ 4 ಮಂದಿ ಇವ್ನಿಗ್ ಬಿ ಫಾಲೋವರ್ಸ್ ಆಗ್ಲತ್ತಾವ ಅಂತ ನಾವ್ ಮಾಡ್ರಿ. ನಾವ್ ಹೇಳತಿಲ್ರಿ ನಮ್ ಟೈಮಿನಾಗ ಯಾರು ವಿಡಿಯೋ ಮಾಡಿಲ್ಲ, ನಾವ್ ಮಾಡಿದೇವ್. ನಮ್ದು ಏನ್ ಬೆಳೆದು ಅದ್ರ ಬಾದ ಅಂತಂದ್ರ ಒಬ್ರು ನಮ್ ಬೀದರ್ನಾಗ ಚಾಲು ಆದ್ರು ವಿಡಿಯೋ ಮಾಡಕ್. ಇಲ್ಲದ ನಮ್ ಬೀದರ್ದಾಗ ನೀವು ಹುಡುಗರು ಎಲ್ಲಿ ಕಲ್ಲ ಹುಡುಗರು ಬಿ ಒಂದ್ ಬಿ ಸಿಗ್ತಿದ್ರಿ. ಎಲ್ಲ ಕಡೆ ಖಾಲಿ ದಬ್ಲೆ ಇದ್ದಿತ್ತು ಅನ್ಕೋರಿ, ಬಂಜರ್ ಜಮೀನ್ ಇದ್ದಬ್ಲೆ ಇತ್ತು. ನಾವ್ 4 ಮಂದಿ ಹೇಳಿದ್ದೆವು, ಅದ್ರ ಬಾದ್ ಕಂಟಿನ್ಯೂ ಅಲ್ಲಿಂದ ಒಬ್ರು ನಮ್ಕಿನ ಪೈಲೆ ಅವ್ರು ಇಳ್ದಾರ ಬಿಡ್ರಿ, ನಾ ಬಾದ್ಮೇಲೆ ಇಳ್ದೆ. ಅವ್ರು ನಮ್ ಭಾಳ ಸೀನಿಯರ್ ಅವ್ರೆಲ್ಲ, ಅಜಯ್, ಮುಬೀನ್, NK ಸ್ಟಾರ್ ಎಲ್ಲ ಭಾಳ ಅಂದ್ರ ಭಾಳ ಸೀನಿಯರ್ ನಮ್ದ್ರೊಳಗ್. 4 ವರ್ಷ ಸೀನಿಯರ್, 4-5 ವರ್ಷ ಸೀನಿಯರ್. ಆ ಟೈಮ್ನಾಗ ಹೇಳ್ತಿಲ್ಲ, ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿದ್ದಿಲ್ಲ ನಂಗೆ, ಟಿಕ್ಟಾಕ್ ಅಂದ್ರೆ ಬಿ ಗೊತ್ತಿದ್ದಿಲ್ಲ. ನಾ ಮುಂಜಾನೆ ಕಾಲೇಜ್ ಹೋಯ್ತಿದ 7ಕ್ಕೂ 8ಕ್ಕೂ, ಮತ್ ರಾತ್ರಿ ಬರ್ತೀವಿ 9ಕ್ಕೂ. ನಮಗ್ ಏನ್ ಖುನ ಇರ್ತದೆ ಅದ್ರ ಬಗ್ಗೆ, ಅದ್ರ ಕಡೆ ನಮ್ಗೆ ಏನ್ ಖುನ ಇದ್ದಿಲ್ಲ. ಬಂದಿಮೇಲೆ ಆಮೇಲೆ ಲಾಸ್ಟಿಗೆ ಖುನಾಗ್ಯದ ನಮ್ಗೆ 2020ದಾಗ ಖುನಾಗ್ಯದ ನೋಡ್ರಿ ಸೋಷಿಯಲ್ ಮೀಡಿಯಾ ಏನದ ಅಂತ. 2020 ರೈಟ್. ಲಾಕ್ಡೌನ್ ಓಪನ್ ಆಯ್ತು, ಸೊ ಅಲ್ಲಿಂದ ಗೊತ್ತೈತೆ ನೀವು. ಈಗ ನಾವು ಒಂದ್ಸರಿ ನಮ್ದು ಇನ್ಸ್ಟಾಗ್ರಾಮ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರು, ಸೊ ನಮ್ದು ಅವಾಗ ಏನಾಯ್ತು ಅಂತಂದ್ರೆ ಸಮಥಿಂಗ್ ಕನ್ಸೋಲ್ ಇಟ್ಕೋತಾವ. ಅರೆ ಇದ್ರ ರೊಕ್ಕ ಬರ್ತಾವ ಅಂದ್ರೆ ಇದು ಹಿಂಗ್ ಮಾಡ್ಬೇಕು, ಮೈಂಡ್ ಸೆಟ್ ಅದೇ ಅದಲ್ಲ ರೀ ಮಂದಿದ. ಜನಗಳ ಮೈಂಡ್ ಸೆಟ್ ಅದೇ ಅದ. ಇದ್ರಾಗ ಏನಾರ ಮಾಡ್ತಾ ಇದ್ರೆ ಏನಾರ ಸಿಗ್ತದ, ಮಾಡ್ರಪ್ಪ ನಾವ್ ಮಾಡ್ಬೇಡ ಅಂತ ಹೇಳದಿಲ್ಲ. ನಿಮ್ದೊಂದು ಹಾಬೀಸ್ ಅದ, ಫ್ಯಾಷನ್ ಅದ ಅಂತಂದ್ರ ಮಾಡ್ರಿ. ಸುಮ್ಮನ್ ಟೈಮ್ ಪಾಸ್ ಸಲುವಾಗಿ, ಮನೋರಂಜನೆ ಸಲುವಾಗಿ ಮಾಡ್ರಿ. ನಾ ಅದ್ರಾಗ ರೊಕ್ಕ ಮಾಡ್ತೆ ದುಡಿತೆ ಇದು ಇಟ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವಾಗ ಇತ್ತೀಚಿಗೆ ಭಾಳ ಕ್ರಿಯೇಟರ್ಸ್ ಆಗ್ಯಾರಿ. ಒಬ್ರದೊಬ್ರಿಗೆ ಹತ್ ಕೊಡಲ್ಲ. ಒಂದ್ ಅಂಗಡಿ ಇತ್ತು, ಈಗೆಲ್ಲ ಏಟಲ್ ಅದ ನೋಡತ್ತೀರಿ. ಮಿನಿಮಮ್ 10-15 ಅಂಗಡಿಗಳು ಅವ. ಈಗ ಯಾರ್ ಬಲ್ಲ ಅಂತ ಹೋಗ್ಬೇಕು, ಈಗ ಬ್ರ್ಯಾಂಡ್ ಅದ ಅನ್ಕೊ, ನೀವು ಒಂದ್ ಬ್ರ್ಯಾಂಡ್ ಇದ್ದೀರಿ. ಈಗ ನೀವು ಯಾರ್ ಬಲ್ಲ ಹೋಯ್ತಿರಿ, ನಮ್ಮಲ್ಲಿ 10 ಮಂದಿ ಕ್ರಿಯೇಟರ್ಸ್ ಅದ, ಯಾರ್ ಬಲ್ಲ ಅಂತ ಹೋಯ್ತಿರಿ, ಕನ್ಫ್ಯೂಷನ್ ಅದ. ಅದ್ರ ಕಡೆಂದು ಮಾಡ್ರಿ, ಮಾಡ್ಬೇಡ ಅಂತ ಹೇಳತಿಲ್ಲಪ್ಪ ನಾ, ಮಾಡ್ರಿ. ಬಟ್ ಏಟ್ ಮಾಡದ ಅಟೆ ಮಾಡ್ರಿ, ಎಕ್ಸೆಪ್ಟ್ ಇಟ್ಕೋಬೇಡ್ರಿ. ಏನ್ ಬಿ ಇದ್ರಾಗ ನಂಗೆ ಏನಾರ ಸಿಗ್ತದ, ನಿಮ್ಗೆ ಅಂತದೇ ಎಕ್ಸೆಪ್ಟ್ ಕೊಡೋದ ಅಂತಂದ್ರೆ ನೀವು ಫುಲ್ ಟೈಮ್ ಕೊಡ್ರಿ. ನಿಮ್ಗೆ ಒಂದಿನ ಸಕ್ಸಸ್ ಕೊಡ್ತಾ ಕಂಪಲ್ಸರಿ ಕೊಡ್ತಾವ 100%. ಇದು ಶೋರ್ ಅದು. ಸೊ ನಾವು ಬಾರ್ ಯಾಕೆ ನಾವು ಕಂಟೆಂಟ್ ಕ್ರಿಯೇಟರ್ ಮೇಲೆ ನಾವು ಹಾಕ್ಲತ್ತೀವಿ ಅಂತಂದ್ರು, ಇದ್ರೊಳಗೆ ಏನದ ಫೋಕಸ್ ಅಂದ್ರೆ ಒಂದು ಸ್ಟೂಡೆಂಟ್, ಒಂದು ಪರ್ಸನ್ ಮುಂದೆ ಅವಂದೇ ಆದ ಭಾಳ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ. ಸಣ್ಣೊಂದಿರ್ಲಕ್ಕೆ ಗೊತ್ತಾಗಲ್ಲ ರೆಸ್ಪಾನ್ಸಿಬಿಲಿಟಿ ಏನವ ಅಂತ. ಹೆಂಗೆ ಬೆಳೀತಾ ಹೋಯ್ತಾನೋ ಒಂದು ರೆಸ್ಪಾನ್ಸಿಬಿಲಿಟಿ ಗೊತ್ತೈತಾವ. ಸೊ ನಾವು ಕಾಲೇಜ್ ಟೈಮಿಗೆ ಅದ್ರ ಟೈಮಿಗೆ ನಾವು ಅದು ಇದು ಮಾಡಿ ಟೈಮ್ ಸ್ಪೆಂಡ್ ಮಾಡ್ಕೇಸಿ ಟೈಮಿಗೆ ನಾವು ವೇಸ್ಟ್ ಮಾಡ್ದೇವು ಅಂತ ನಾವು ರೆಸ್ಪಾನ್ಸಿಬಿಲಿಟಿ ಬಂದಾಗ ಮನುಷ್ಯ ಕೈ ಸರ್ಕೋತಾನ. ಕೈ ಸರ್ಸ್ಕೊಂಡ್ನು ಅಂತಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ದಾಗ ಬೀಳ್ತದ, ಫ್ರೆಂಡ್ ಸರ್ಕಲ್ ಪ್ರಾಬ್ಲಮ್ ಬೀಳ್ತದೆ, ಹರ್ ಚೀಸ್ ಪ್ರಾಬ್ಲಮ್ ಬೀಳ್ತದೆ. ಅದಕ್ಕೆ ಟೈಮ್ ಇದ್ದಾಗೆ ಏನಾದರೂ ಒಂದು ನಿಮ್ದಾದೆ ಏನಾದರೂ ಒಂದು ಮಾಡ್ಕೋರಿ ಎಂಬ ಉದ್ದೇಶನೇ ಈ ಪಾಡ್ಕಾಸ್ಟ್ನ ಉದ್ದೇಶ. ಟೈಮ್ ಇದ್ದಾಗೆ ಏನಾರ ಮಾಡ್ಕೋಬೇಕು. ಓಕೆ, ನಾ ಟೈಮ್ ಇದ್ದಾಗ ನಾ ಆ ಕಡೆ ಹೋಗಿ ವೇಸ್ಟ್ ಮಾಡ್ದೆ ಟೈಮ್, ನಾ ಈ ಕಡೆ ಹೋಗಿ ವೇಸ್ಟ್ ಮಾಡ್ದೆ, ನಾ ಅದು ಮಾಡ್ದೆ ಇದು ಮಾಡ್ದೆ ಅಂತೆಲ್ಲ ಆ ಕಡೆ ಕೊಟ್ಟೆ ಹಾಕಿ ನಾಳೆ ಟೈಮಿಗೆ ರೆಸ್ಪಾನ್ಸಿಬಿಲಿಟಿ ಮೇಲೆ ಬಂದಾಗ ರೆಸ್ಪಾನ್ಸ್ ಯಾರು ತಗೋಬೇಕು? ಅದೇ ನಮ್ಮ ಸಂಕಟ ಆಗಿದ್ದು ಎಕ್ಸಾಂಪಲ್. ನಮ್ಮ ಸಂಕಟ ಭಾಳ ಆಗಿದೆ ಇದೆ. ಯಾಕಂದ್ರೆ ಯೂತ್ ಜಾಸ್ತಿ ಆ ಕಡೆ ಈ ಕಡೆ ಲವ್ ಚಕ್ಕರು ಕವ್ ಚಕ್ಕರು ಇವ್ ಚಕ್ಕರು ಹೋಲ್ತಾರೆ. ಮನುಷ್ಯದ ಮೇಲೆ ಅದೆಲ್ಲ ಇರ್ತದೆ ಬಿಡ್ರಿ. ಅಂದ್ರು ಇದು ಅಂದ್ರೆ ನೆಕ್ಸ್ಟ್ ಅಂದ್ರೆ ಯಾವುದೇ ಒಂದ್ ಲೆವೆಲ್ ಬಂದ್ರು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಟ್ಲೀಸ್ಟ್ ಅದು ಧ್ಯಾನದಾಗ ಇರ್ಬೇಕು ಮನುಷ್ಯ. ಈಗ ನಾವು ಯಾಕಂದ್ರೆ ಗಂಡ್ಸ್ ಮಕ್ಕಳು ನಾವು ಆದ್ಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಹೆಚ್ಚಿಗೆ ಇರ್ತದೆ. ಸೊ ಅವು ಸ್ಪೆಷಲಿ ಟಾರ್ಗೆಟ್ ಏನಂದ್ರೆ ಗಂಡ್ಸ್ ಮಕ್ಕಳಿಗೆ ಒಂದ್ ಏಜ್ ಐತೆ ಅಂತ ತಿಳ್ಕೊರಿ, ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡ್ತದೆ. ಆ ರೆಸ್ಪಾನ್ಸಿಬಿಲಿಟಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸುಮ್ಮನೆ ಥೋಡೆ ಓದ್ವಿ ಒಂದು ತಲೆಗೆ ಇದ್ದಿತ್ತು ಅಂದ್ರೆ ಅಟ್ಲೀಸ್ಟ್ ಅವ್ನು ಚಂದ ಹರಿದಾಗ ಹೋಗೋ ಚಾನ್ಸಸ್ ಹೆಚ್ಚಿಗೆ ಐತೆ. ನಾವು ಸಣ್ಣಂದ್ರೆಲ್ಲ ಗೇಮ್ ಆಡ್ತಿದ್ದೆವು, ಅದು ಇದು ಗೇಮ್ ಹಿಂಗೆ ಅವ್ರ ಲಗೋರ್ಚಿ ಅರ್ದ ಅದು ಅರ್ದ. ಈಗ ಏನ್ ಬೇಕು ಬಿಕಾಸ್ ಏನ್ ಬೇರೆ ಓನ್ಲಿ ಇನ್ಸ್ಟಾಗ್ರಾಮ್ ಸರ್ ಏನ್ ಮಾಡ್ತೀರಿ? ಒನ್ ಅವರ್ ಮೊಬೈಲ್ದಾಗ 1 ಅವರ್ ಕೈದಾಗ ಮೊಬೈಲ್ ಇರೋಯ್ತು ಅಂದ್ರೆ ಮನುಷ್ಯ ತಡ್ಬಿಡಿಸ್ತಾನ, ಹುಚ್ಚಲ್ಲತನ್ರಿ. ಒಂದ್ ದಿನ ಕರೆಂಟ್ ತೆಗಿ ಏನ್ರಿ ಎಷ್ಟ್ ಮಂದಿ ಸಾಯ್ತಾವ ನೋಡ್ರಿ. ಹಂಗೆ ಲೆಕ್ಕ
ಈಗ ನಮ್ಮ ಮೇಲೆ ಬಿಟ್ಟಿಂದ ಅದೇ ಪೇರೆಂಟ್ಸ್ ಮೇಲೆ ಬಿಟ್ಟಿಂದ ಇದೆಲ್ಲ. ಪೇರೆಂಟ್ಸ್ ಮೇಲೆ ಬಿಟ್ಟಿದ್ದದ. ಸೊ ಬೇರೆಗೆ ಹೇಳೋದು ಬಿ ತಪ್ಪದ. ಪೇರೆಂಟ್ಸ್ ಭಾಳ ಅವ್ರದ್ದು ಒಂದು ಯೋಗ್ಯ ಅದ ಅನ್ಕೋರಿ. ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಮೊದಲು ಫೋನ್ ಕೈಯಾಗ ಕೊಡಬಾರ್ದು. ಯಾಕಂದ್ರೆ ಈಗ ಅಳ್ಳತ್ತು ಅಂತಂದ್ರೆ ಯೂಟ್ಯೂಬ್ನಾಗ ಹಚ್ಚೋ ಗೊಂಬಿಗಳು ಅದು ಹಚ್ಕೊಡ್ತಾರಲ್ಲ, ಅದು ಭಾಳ ತಪ್ಪದ. ಈಗ ಯಾಕಂದ್ರೆ ಈಗ ಬೇರೆಯವ್ರಿಗೆ ಹೇಳೋದು ಹತ್ತರ ಹೋಯ್ತು. ನಮ್ಮ ಮನೆಗೆ ನಮ್ಮ ಅಣ್ಣನ ಮಕ್ಕಳೇ ನೋಡ್ರಿ, ಈ ಯೂಟ್ಯೂಬ್ನಾಗ ವಿಡಿಯೋ ನೋಡಿಸ್ತಾರ, ಊಟ ಮಾಡಲ್ಲ ಅಂತ ನಮ್ಮ ಅಣ್ಣನ ಮಗ ನೋಡ್ರಿ. ಖರಾಬ್ ರಾಟಿ ಬಿದ್ದು ಏನ್ ಮಾಡಕ್ ಬರ್ತದೆ ಈಗ ಹೇಳ್ರಿ. ಬಟ್ ಇದು ನಾಳತಿ ಪ್ರಾಬ್ಲಮ್ ಅದ ರೀ, ಕಂಪಲ್ಸರಿ ಅದ ಪ್ರಾಬ್ಲಮ್. ಯಾಕಂದ್ರೆ 4 ಮಂದಿದಾಗ ಬೆರೆಲು ಅನ್ಕೋರ್ ಪಾರ್ಗಳು ಈಗ ಅದ್ರಾಗೆ ಇರ್ತಾವ. ಹೌದು, ಈಗ 4 ಮಂದಿ ಜೊತೆ ನಾವು ಕೂಡ ನಿಂದ್ರ ಮಾಡಿದೆವು ಅಂದ್ರೆ 4 ಮಂದಿ ಹಾವ ಗೊತ್ತೈತಿ. ಹೌದ್ರಿ, ಬಾಂಡಿಂಗ್ ಸ್ಟಾರ್ಟ್ ಇರ್ತದೆ. ಏನ್ ಬಿ ಲೇನದೇನೇ ಇರ್ತದೆ, ಏನ್ ಬಿ ಟ್ರಾನ್ಸಾಕ್ಷನ್ ಇರ್ತದೆ, ಎಲ್ಲ ಇರ್ತದೆ. ಸೊ ನಮ್ದು ಏನ್ ಬಿನೇ ಇಲ್ಲ, ನಾವು ಒಂಟಿಯಾಗಿ ಒಬ್ಬರೇ ಇರ್ತೇವೆ ಅಂದ್ರೆ ಇರ್ರಿ, ಯಾರು ಬೇಡ ಅಂತಾರೆ. ನಿಂಬಲ್ಲಿ ಏನಿರ್ತದೆ ಅಷ್ಟೇ ಕನ್ಸ್ಯೂಮ್ ಆಯ್ತದ, ಬೇರೆ ಕಡೆ ನಿಮ್ಗೆ ಸಿಗಲ್ತ. 4 ಮಂದಿಯಾಗ ತಿರುಗಿನ ಒಂದು ಮೈಂಡೇ ಅಲಾಗಿರ್ತದ, ಮತ್ತು ಕುಂತಿನ ಒಂದು ಮೈಂಡೇ ಅಲಾಗಿರ್ತದ. ಅಲಾಗಿರ್ತದೆ, ಅದರದ ನೋಡ್ರಿ. ಸೊ ಅದೇ ಅಂದ್ರೆ ಈ ಉದ್ದೇಶ ಏನಂದ್ರೆ ಯೂತ್ರಿಗೆ ಏನಾದ್ರು ಟೈಮ್ ವೇಸ್ಟ್ ಬೇಡ. ಟೈಮ್ ವೇಸ್ಟ್ ಮಾಡಿ ಟೈಮ್ ಪ್ರಕಾರ ನೀವು ಏನ್ ಬಿ ಮಾಡ್ರಿ. ಫೋನ್ ಯೂಸ್ ಮಾಡ್ರಿ, ನೀವು ನಿಮ್ಗೆ ಏನ್ ಎಂಜಾಯ್ಮೆಂಟ್ ಅನಿಸ್ತು ಎಲ್ಲ ಮಾಡ್ರಿ. ಬಟ್ ನಿಮ್ ಕರಿಯರ್ ಕಡೆ ಬಿ ಫೋಕಸ್ ಇಡ್ರಿ. ರೈಟ್. ಸೊ ಇದೇ ನಮ್ಮ ಉದ್ದೇಶನೇ ಇದೆ. ಓಕೆ, ಒಳ್ಳೆ ಉದ್ದೇಶ ಅದ ರೀ. ನಮ್ಮ ಉದ್ದೇಶ ಇದೆ. ಯಾಕಂತಂದ್ರೆ ಯೂತ್ ಮೇಲೆ ತೋಲ್ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ನೋಡ್ರಿ, ಈಗ ನಮ್ ಬಿದರ್ ಈಗ ನಮ್ ಯೂತ್ ಅದ ಅಂತ ನೋಡೇ ಕಲಿತದಲ್ಲ ರೀ ಯೂತ್. ನಾ ಯಾವ್ದು ರೀತಿ ಹೇಳಿದೆ ಅದು ನೋಡ್ ಕಲಿತದ ಅನ್ಕೋರಿ. ಎಕ್ಸಾಕ್ಟ್ಲಿ ಇದು ಕಲಿಯೋಗನೇ ಹಂಗದ್ರಿ, ನೋಡ್ ಕಲಿಯೋದೇ ಅದ. ಹೇಳ ಕಲಿಯೋದಿಲ್ಲ, ಹೇಳಿದ್ರೆ ಏನ್ ಕೇಳಲ್ ಬಿಡ್ರಿ, ನೋಡ್ ಕಲಿತಾನ. ಸ್ಟಿಲ್ ಇಲ್ಲ ನನಗ ಏನೇನು ಕನ್ಸುಗಳು ನಿಮ್ಗೆ ಫುಲ್ಫಿಲ್ ಅದು. ಇನ್ಸ್ಟಾಗ್ರಾಮ್ ಮೇಲೆ ಎಂಟ್ರಿ ಆದ್ರಿ, ಇನ್ಕಮ್ ಚಾಲೋ ಆಯ್ತು. ಇನ್ಕಮ್ ಚಾಲೋ ಮೇಲೆ ಸಮಥಿಂಗ್ ಡ್ರೀಮ್ಸ್ ಇರ್ತಾವ. ಎಕ್ಸಾಕ್ಟ್ಲಿ ನಾ ಇದು ಬಿ ಎಂಬಲ್ ಅದು ಬಿ ಎಂಬಲ್. ಎಕ್ಸಾಕ್ಟ್ಲಿ ಸಮಥಿಂಗ್ ವಿಶಸ್ ಇರ್ತಾವ, ಕನ್ಸುಗಳು ಇರ್ತಾವ. ಸೊ ಎಂಥ ಕನ್ಸುಗಳು ನಿಮಗೆ ಫುಲ್ಫಿಲ್ ಅದು ಹೇಳತ್ತೀರಿ ಖರೇದಲ್ಲ. ಈಗ ನಮಗ್ ಕನಸುಗಳೇ ಇದ್ದಿಲ್ರಿ, ಏನ್ ಮಾಡ್ರಿ ಅದು ಒಂದ್ ತಪ್ಪದ ನೋಡ್ರಿ. ಒಂದೇ ಕನಸಿತ್ತು 100K ಮಾಡ್ಬೇಕಂತ, ಅದು ಮಾಡ್ದೇವ್. ಓಕೆ, ಗ್ರೇಟ್ ಅಚೀವ್ಮೆಂಟ್. ಅದು ಒಂದ್ ಬಿಟ್ಟು ನಮ್ ಕನಸು ಇಟ್ಕೊಂಡಿಲ್ ಬಿಡ್ರಿ. ನಾ ಏನ್ ಕನಸು ಅಂತ ಏನ್ ಬಿಟ್ಟು 100K ಮಾಡ್ಬೇಕಪ್ಪ ಹಂಗಾರ ಮಾಡಿ ಅಂತ 100K ಮಾಡಿ. ಅದು ಒಂದ್ ಕನಸು ಇತ್ತು, ಕನಸು ಕಂಪ್ಲೀಟ್ ಮಾಡಿದೆ. ಅದು ಒಂದ್ ಕನಸು ಕಂಪ್ಲೀಟ್ ಮಾಡಿದೆ ಅನ್ಕೋರಿ. ಅಂದ್ರೆ ನೀವು ಏನಿತ್ತು ಮನುಷ್ಯನಾಗ ಅದು ಅದು ಒಂದ್. ಸೊ ಅದು ಆಗಿದಂತೆ ನೀವು ಅದ್ರಲ್ಲಿ ಮುಂದಕ್ಕೆ ಮಾಡಕ್ ಮತ್ ಪ್ರೋತ್ಸಾಹ ಇರ್ತದೆ. ಒಂದ್ ನೋಡ್ರಿ, ವಿಡಿಯೋ ಮಾಡೋ ಟೈಮಿನಾಗೆಲ್ಲ ಬೇರೆ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹೇಳಿ ಏನ್ ಬಿ ನೆನಪಿನಾಗ ಇರಲ್ರಿ. ನೀವು ಸ್ಟಾರ್ಟ್ಅಪ್ ಇದ್ರೆ 1000 ಫಾಲೋವರ್ಸ್ ಮಾಡ್ಬೇಕಪ್ಪ ಹೆಂಗಾರ ಮಾಡಿ, ಅದು ಒಂದು. ಮತ್ 1000 ಅದವ 10K ಮಾಡ್ಬೇಕು ಹೆಂಗಾರ ಮಾಡಿ, ಅದೇ ಅಟೇ ಕಾಣಿಸಿರ್ತದೆ. ಬೇರೆ ಕಡೆ ನಾವು ದುಡ್ಡು ಮಾಡ್ರಿ ಅದ ಮಾಡ್ರಿ ಅಂತ ಇರಲ್, ಏನ್ ಇರಲ್ರಿ. ಓನ್ಲಿ ಫಾಲೋವರ್ಸ್. ಆ ಟೈಮಿನ ನಮಗ್ ಅದೇ ಒಂದೇ ಇತ್ತು. ಖಾಲಿ ಜನರ ಪ್ರೀತಿ. ಜನರ ಪ್ರೀತಿ ಕಳ್ಸೋದು. 4 ಮಂದಿ ಖುನ್ ಹಿಡಿಬೇಕು. ಎಲ್ಲಿ ಹೋದ್ರ ಬಿ ನಮಗ್, ಯಾವ ಊರಿಗೆ ಹೋದ್ರ ಬಿ, ಎಲ್ಲಿ ಆಗಲ್ಲೇ ಹೋದ್ರಿ ಒಬ್ಬರು ಅಲ್ಲಿ ಖುನ್ ಹಿಡಿಬೇಕು ನಮಗ್. ಲಾಸ್ಟ್ ಟೈಮ್ ಅಂಜಲಿ ಅವ್ರದ್ದು ವಿಡಿಯೋ ತಗೊಂಡಿವಲ್ಲ ಬಾಲ್ಕಿ, ಅವ್ರೇನಂದ್ರು ಗೊತ್ತದ, ನಾ ಹೆಂಗ ಆಗ್ಬೇಕು ಸರ್ ಮಾರ್ಕೆಟ್ನಾಗ ಅಂದ್ರೆ ಕೀಪ್ಯಾಡ್ ಇದ್ದು ಓದ್ಲಾಕ್ ಬರೋದು, ಕೀಪ್ಯಾಡ್ ಇದ್ ಮೊಬೈಲ್ದವ್ರು ಬಿ ನನಗೆ ಗುರ್ತು ಹಿಡಿಬೇಕು, ನಾ ಹಂಗ ಬೆಳಿಬೇಕಂತ ಕುಂತ್ರು. ನಾ ಅದೇವು ಓಕೆ ಐದು ಪಾಸಿಬಿಲಿಟಿ ಅದ, ಮೈನತಿ ಮಾಡ್ರಿ, ದೇವ್ರ ಆಶೀರ್ವಾದ ಇದೆ ಅಂತ ಹೇಳಿದೇವ್ರಿ. ಆಗ್ಲಾಗ್ಲಿ, ಒಳ್ಳೇದಾಗಲ್ರಿ. ಸೊ ಒಳ್ಳೆ ಇನ್ ಫ್ಯೂಚರ್ ನಾಗ ಕೊಂಡ್ ಹಿಡಿತಾರ ಬಿಟ್ರಿ. ಕೊಂಡಿರ್ತಾರೆ ಈ ಪಾಡ್ಕಾಸ್ಟ್. ಈಗ ನಾವೇ ಕೊಂಡಿಡ್ತಿಲ್ರಿ. ಹೌದೌದು, ಸೋಷಿಯಲ್ ಮೀಡಿಯಾ ಪವರೇ ಹಂಗದ ರೀ. ಹೌದಿಲ್ಲ. ಈ ಬ್ರ್ಯಾಂಡ್ ಕೊಲಾಬರೇಷನ್, ಈ ಸ್ಪಾನ್ಸರ್ಶಿಪ್ ಡೇ ಬೈ ಡೇ ಹೆಚ್ಚಾಗಿ ಬರ್ತಾವ. ಯಾವ ಥರ ಏನು ಸ್ಪಾನ್ಸರ್ಶಿಪ್ ಅದು ಹೆಂಗೆ? ಸ್ಪಾನ್ಸರ್ಶಿಪ್ ನಾವ್ ಮಾಡಿದ ಮೇಲೆ ಇರ್ತದ್ರಿ. ಡೇ ಬೈ ಡೇ ಹೆಚ್ಚಿಲ್ಲ ರೀ, ಬರ್ತಾ ಇರ್ತಾವ, ಮಾತಾಡ್ತಾ ಇರ್ತಾರ. 10 ಮಂದಿ ಬರ್ತಾರ, ಅದ್ರಾಗ ಒಬ್ಬರು ಇಲ್ಲ ಇಬ್ಬರು ಕೊಡ್ತಾರ, ಆಯ್ತು. ಓಕೆ. ಸೊ ಈಗ ಒಂದು ಸೀಕ್ರೆಟ್ ಪಾಯಿಂಟ್ ಹೇಳ್ಕೊಡ್ರಿ ನಮ್ಗೆ. ಈ ಸ್ಪಾನ್ಸರ್ಶಿಪ್ ಡೀಲ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ಏನು ಸೀಕ್ರೆಟ್ ಪಾಯಿಂಟ್ ಯೂಸ್ ಮಾಡ್ಬೇಕು ಕಂಟೆಂಟ್ ಕ್ರಿಯೇಟರ್ಸ್? ನಿಮ್ದು ಏನಿಲ್ಲ, ಮೊದಲು ನಿಮ್ದು ಈಗ ಡ್ಯಾಶ್ ಬೋರ್ಡ್ನಾಗ ಇದು ಇರುತ್ತಲ್ಲ, ಸರಿ ಏನಂತ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ರೀಚ್ ಮಾಡ್ಕೋಬೇಕು ಅನ್ಕೋರಿ. ನಮ್ದು ಹೆಚ್ಚಿಗೆ ಹೆಂಗ ಇನ್ಸ್ಟಾಗ್ರಾಮ್ ರೀಚ್ ಇರ್ಬೇಕು. ಈ ಡ್ಯಾಶ್ ಬೋರ್ಡ್ನಾಗ ಒಂದು ಕೊಡ್ತದ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್. ಅದು ನಾವು ಬಿಲ್ಡ್ ಮಾಡ್ಕೊಂಡೇವಲ್ಲ ರೀ, ರೀಚ್ ಹೆಚ್ಚಿಗೆ ಮಾಡ್ಕೊಂಡೇವಲ್ಲ. ಅದು ನೋಡಿ ಆಟೋಮೆಟಿಕ್ ನಿಮ್ಗೆ ಒಳ್ಳೆ ಕಂಟೆಂಟ್ ನೋಡಿ, ನಿಮ್ದು ಅದು ರೀಚ್ ನೋಡಿ, ಕೊಲಾಬ್ರೇಷನ್ ಆಟೋಮೆಟಿಕ್ ನಿಮ್ಬಲ್ಲಿ ಬರ್ತಾರೆ. ಕೊಲಾಬ್ರೇಷನ್ ಕಂಪಲ್ಸರಿ ಬರ್ತಾವ. ರೈಟ್, ಓಕೆ. ಯಾಕಂದ್ರೆ ಸಮಥಿಂಗ್, ಯಾಕಂದ್ರೆ ಪಾಪ
ಸ್ಟಾರ್ಟ್ ಮಾಡ್ರಿ ಈಗ ಸಮಥಿಂಗ್ ಅದು ಇದು ಅಂತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಹೋಲ್ಡರು ರಿಯಲ್ ಮ್ಯಾಟರ್ ಹೇಳಿದ್ರು ಅಂತಂದ್ರೆ ಅದಕ್ಕೆ ನೋಟ್ ಔಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಿ ಅಟೆಂಡ್ ತಪ್ಪಿಲ್ಲ, ಹೌದಿಲ್ಲ? ಸೊ ಹಂಗಾಗಿ ಒಂದು ಸ್ಪಾನ್ಸರ್ಶಿಪ್ ರಿಯಲಿದಾಗ ಕ್ರ್ಯಾಕ್ ಮಾಡಬೇಕು, ಸಮಥಿಂಗ್ ಅಮೌಂಟ್ ಅರ್ನ್ ಮಾಡಬೇಕು ಅಂತಂದ್ರೆ ಸೊ ಬೇಸ್ ಲೆವೆಲ್ದಾಗ ಇದ್ದವ್ರಿಗೆ ಏನು ಹೇಳ್ತೀರಿ ಅಂತ ಉದ್ದೇಶ. ನೋಡ್ರಿ ಈಗ ಬ್ರ್ಯಾಂಡ್ ಈಗ ಒಂದು ಪ್ರಮೋಷನ್ ಬಿ ಬರ್ತದ, ಸ್ಟಾರ್ಟ್ಅಪ್ ಇರ್ತದೆ ಈಗ ನಿಮ್ದು. ಈಗ ಒಂದ್ 10 ಮಂದಿ ಯಾರ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ನ ಬೀದರ್ನಾಗ ಅಂತಂದ್ರೆ ಈಗ ಹೈ ಇದ್ದವರಿಗೆ ಬರ್ತದ. ಈಗ ನಿಮ್ ಕೆಳಗ್ ಲೋ ಇದ್ದವ್ರಿಗೆ ಬಂತ ಅನ್ಕೋರಿ, ನೀವು ಹೆಚ್ಚಿಗೆ ನೀವು ಸಡನ್ ಆಗಿ ನೀವು ಹೈ ಹೇಳ್ಬಾರ್ದ್ರಿ, ಲೋ ಹೇಳ್ಬೇಕಮ್ಮ ಈಟ್ರಾಗ ಮಾಡತಾನಪ್ಪ ಅಂತೇಳಿ ಮಾಡ್ಕೊತಾ ಇವ್ ಅಗರ್ ರೀಚ್ ಸಿಗ್ಲತ್ತು ಕೊಲಾಬ್ರೇಷನ್ ಕಾ ಇನ್ ಒಳ್ಳೆ ರೆಸ್ಪಾನ್ಸ್ ಹೊಂಟತ್ತು ಅಂತಾರ ಆಟೋಮೆಟಿಕ್ ಅವರೇ ನಿಮಗೆ ಹೆಚ್ಚಿಗೆ ಬಡಸ್ ಕೊಡ್ತಾರೆ. ನೀವು ಆಮೇಲೆ ನಿಮ್ದು ಏನ್ ಚಾರ್ಜಸ್ ಅದು ಹೇಳ್ಕೊತಿರ್ಬೋದು. ನೀವು ಒಬ್ಬರೊಬ್ಬರಿಗೆ ಹೆಂಗಾರ ರೀ ಇನ್ಸ್ಟಾಗ್ರಾಮ್ದಾಗ ಬಂದಾರ, ಸೋಷಿಯಲ್ ಮೀಡಿಯಾದಾಗ ಒಂದ್ 10K ಫಾಲೋವರ್ಸ್ ಮಾಡ್ಯಾರ, ನಾವು 10K ಫಾಲೋವರ್ಸ್ ಆಗಿನಾಗ ನಾವು ಎಲ್ಲಿ 1,000 ಮಾಡಿದೇವೋ 2,000 ಮಾಡಿದೇವೋ ನೆನಪಿಲ್ಲ ನಮಗ್. ಈಗ ಹೆಂಗ್ ಮಾಡತಾರ ಗೊತ್ತ್ರಿ, 10K ಫಾಲೋವರ್ಸ್ ಆಗ್ಯಾರ ಅಂದ್ರೆ ಅವಾಗ ಹೇಳ್ತಾರ 5,000. ಯಾರು ಬಿ ಪ್ರಮೋಷನ್ ಒಪ್ಪಲ್, ಇವ್ರೇಸ್ ತಗೊಳತ್ತಾರ ಅಂತಂದ್ರ ಅವ್ರ ಹೆಸ್ ತಗೊಬಾರ್ದು ಅಂತ ಹೇಳಿ ಎಲ್ಲ ಹಿಂಗ್ ಕೊಲಾಬ್ರೇಷನ್ ಕಮ್ಮಿ ಆಗ್ಲತ್ತ ಅನ್ಕೋರ ಬೀದರ್ನಾಗ ಇಟ್ಟು. ರೈಟ್ ಸೀನಿಯರ್ಕಿಂತ ಬಿ ಜೂನಿಯರ್ಗಳು ಹೆಚ್ಚು ಚಾರ್ಜ್ ಮಾಡ್ತಾರ ಅಂತ ಅರ್ಥ ಆಯ್ತದ. ಒಬ್ಬರೊಬ್ರು ಮಾಡತಾರ ಬಿಡ್ರಿ, ಮಾಡತಾರ. ಸೊ ಅವ್ರ ಡಿಸೈಡ್ ಮಾಡಿ ಇರ್ತದೆ. ನಿಮಗ್ ಮುಂದ್ ಹೋಗದ ಅಂತಂದ್ರ ಅಲ್ಲಿ ಮಾಡ್ಬಾರ್ದಲ್ಲ. ನಾ ಆಕ್ಚುಲಿ ಹೇಳಕ್ ಮುಂದ್ ಹೋಗದ ಅಂತ ನೀವು ಟೋಟಲ್ನಾಗ ಯಾರು ಬಿ ನೀವು ಕೊಲಾಬ್ರೇಷನ್ ತಗೊಳಕ್ ಹೋಗ್ಬೇಡ್ರಿ. ನೀವ್ ಈಗಿನ ನೋಡಿದಿರಲ್ಲ, ನೀವ್ ಮುಂದ್ ಕಳ್ಕೊತೀರಿ. ನೀವ್ ಮುಂದಿನ ನೋಡ್ರಿ ಬಾಳ ಮುಂದ್ ಹೋಯ್ತೀರಿ. ಸೊ ವಿಕಾಸ್ ಅವ್ರಲ್ಲಿ ನಾವ್ ಏನ್ ಕಲ್ತೇವೆ ಅಂತಂದ್ರೆ, ಯಾವುದೇ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಲಿ ಅಥವಾ ನಿಮ್ದು ಸ್ಪಾನ್ಸರ್ ಬಂತಂದ್ರೆ ಎದ್ರಿ ಮನುಷ್ಯರಿಗೆ ಈ ತರ ಕಾನ್ಫಿಡೆಂಟ್ ಕೊಡ್ರಿ, ಓಕೆನಾ? ಸೊ ಯಾಕಂದ್ರೆ ಸಾಕಷ್ಟು ಕಂಟೆಂಟ್ಸ್ ಕ್ರಿಯೇಟರ್ ನೀವು 2-3 ವರ್ಷದಿಂದ ಜೀರೋ ಇನ್ಕಮ್ಲಿಂದ ಮಾರ್ಕೆಟ್ನಾಗ ಸ್ಟೇ ಇದ್ರಿ. ಬಟ್ ಯಾವುದೇ ಒಂದು ಕೊಲಾಬ್ರೇಷನ್ ಬಂತಂದ್ರೆ ಎದ್ರಿ ಮನುಷ್ಯರಿಗೆ ಒಂದು ಕಾನ್ಫಿಡೆಂಟ್ ಕೊಡ್ರಿ ಕಿ ನಿಮ್ದು ನಾ ಈ ತರ ಬೂಸ್ಟ್ ಮಾಡ್ತೆ, ಈ ತರ ನಿಮ್ದು ಮಾರ್ಕೆಟ್ ನಾನು ಮಾಡ್ತೀನಿ ಅಂತ ಅವ್ರಲಿಂದ ಕನ್ವಿನ್ಸ್ ಮಾಡ್ರಿ, ಡಿಮ್ಯಾಂಡ್ ಮಾಡ್ಬೇಡ್ರಿ, ಕನ್ವಿನ್ಸ್ ಕನ್ವಿನ್ಸ್. ಈಗ ನೀವು ಇಷ್ಟು ವಿಡಿಯೋ ಕ್ರಿಯೇಟ್ ಮಾಡ್ರಿ, ಅದು ಒಂದು ಅದ್ರ ಥೋಡೆ ಮೆಹನತಿ ಮಾಡಿದ್ರೆ ಅಟ್ಲೀಸ್ಟ್ ಥೋಡೆ ಅಮೌಂಟ್ ಸಿಗ್ತದೆ, ಸಮಥಿಂಗ್ ಅಮೌಂಟ್ ಸಿಗ್ತದೆ. ನೀವು ಏನ್ ಬಿಲ್ಲ ಅವನಿಗೆ ಡಿಮ್ಯಾಂಡ್ಲಿಂದ ಮಾತಾಡಿ ಮತ್ತೆ ನೀವು ದಿನ ಮಾಡದೇ ವಿಡಿಯೋ ಮಾಡ್ಕೊತ ಕುಂತ್ರಿ ಅಂದ್ರೆ ಸೆನ್ಸ್ ಯೂಸ್ ಮಾಡ್ಬೇಕು ಜರ. ಅವನಿಗೆ ಸ್ಪಾನ್ಸರ್ ಅವನಿಗೆ ಇದ್ರಲಿಂದ ಮಾತಾಡ್ಕೇಸಿ ಮತ್ತೆ ನೀವು ಕಂಟೆಂಟ್ ಹಾಕತ್ರಿ ನೋಡ್ರಿ, ಅರೆ ಭಯ ಅದು ಮಾಡಿದಕ್ಕಾರ ನಿಮ್ ಬಲ್ಲಿಗೆ ಬಂದದ್ದು, ಓಕೆನಾ? ಥೋಡೆ ಬಹುತ್ ಅದಕ್ಕೆ ರೆಸ್ಪೆಕ್ಟ್ ಕೊಡ್ರಿ, ಓಕೆನಾ? ರೆಸ್ಪೆಕ್ಟ್ ಕೊಟ್ರಿ, ಡೀಲ್ ಕ್ರ್ಯಾಕ್ ಮಾಡ್ಕೋರಿ, ಥೋಡೆ ಬಹುತ್ ಅಮೌಂಟ್ ತಗೋರಿ, ಓಕೆನಾ? ಸುಮ್ಮನೆ ಹುಚ್ಚರಂಗ್ ಇದ್ರಾಗೆ ಮಾಡ್ಕೊತ ಕುಂತ್ರು ಬಗೆಹರಲ್ಲ ಅವೆಲ್ಲ. ಮನ್ಸಾಗ ಒಳಗ ಇದು ಹೋಗ್ತರಿ ಇನ್ನ ಮಾಡ್ಬೇಕಂತ ಹೇಳಿ 1000 ಸಿಗಿಲ್ಲ ನಮಗ ಅದ್ರೊಳಗ. 1000 ಸಿಗುತ್ತಂದ್ರ ಬಿ ಒಂದ್ ಮನ್ಸಾಗ ಒಂದ್ ಬೂಸ್ಟ್ ಆಯ್ತದ ಬಾಡಿದಾಗ ಹೆಚ್ಚಿಗೆ. ಅರೆ 1000 ಸಿಕ್ಕ್ಯಾವ, ಮುಂದ್ ಹಿನ ಮಾಡಿದೆವು ಅಂತಂದ್ರ ಬಿ ಈಗ 1000 ಸಿಕ್ಕವ ಅಂದ್ರೆ ನಾವು ಇನ್ನೂ ಒಂದು 20K ಆಗಿದ್ಮೇಲೆ ನಾವು ಇನ್ನೂ ಒಂದು 2,000 ಆಗ್ಬೋದು, 2,000 ಸಿಗ್ಬೋದು. ಹಿಂಗ್ ಮನ್ಸಾಗ ಹುಡ್ತಾ ಇರ್ತದ. ನೀವು ಅದಕ್ಕೆ ठोकराಸ್ದಿರಲ್ಲ, ನಿಮ್ ಮುಂದ್ ₹1 ಬಿ ಸಿಗಲ್ಲ. ಈಗ ಇದ್ದವ್ ठोकराಸ್ತಾನ ಬಿಡ್ರಿ, ಅದಂಬದಿಲ್ಲ. ಈಗ ಮನ್ಸ ಒಬ್ಬ ಇದ್ರ ಈಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಲ್ಲ ರೀ ಮನುಷ್ಯ, ಅವ ठोकराಸ್ತಾನ ಬಿಡ್ರಿ. ಈಗ ನಮ್ಮಂತರ ಮಿಡಲ್ ಕ್ಲಾಸ್ ठोकराಸ್ಲಾಕ್ ಬರಲ್ತ್ರಿ. ನಮಗ ಅದ್ರಲ್ಲಿ ಒಂದ್ 1000 ಅಂತಂದ್ರ ಈಗ ನಮ್ಮ ಮನ್ಯಾಗ ಒಂದು 2 days ಪೇಮೆಂಟ್ ಇದ್ದಪ್ಲೇ ಇರ್ತದೆ. ಲೇಬರ್ಗಳಿಗೆ ಇರೋದೇ 500, ನಮಗ 1000 ಸಿಗ್ಲತ್ತದ ಒಂದ್ ದಿನಕ್ಕೆ, ಬಿಡಾರ ಯಾಕ? ಸೊ ಈ ರೀತಿ ಇಟ್ಕೊಂಡು ಮಾಡ್ಬೇಕು ನೋಡ್ರಿ. ಎಕ್ಸಾಕ್ಟ್ಲಿ. ಸೊ ಪ್ಲೀಸ್ ನೋಟ್ ಔಟ್ ಮಾಡ್ಕೊರಿ. ಸೊ ಯಾವುದೇ ಕಂಟೆಂಟ್ ಕ್ರಿಯೇಟರ್ ನೀವು ಯಾವುದೇ ಸ್ಪಾನ್ಸರ್ಶಿಪ್ ಬಂತಂದ್ರೆ ಅವ್ರಿಗೆ ಸಮಾಧಾನದಿಂದ ಕ್ರ್ಯಾಕ್ ಮಾಡ್ಕೊಡ್ರಿ ಡೀಲ್, ಓಕೆ? ನಾವು ಹುಚ್ಚರಂಗೆ ಹಾಗೆ ವಿಡಿಯೋ ಮಾಡ್ಕೊತ ಕುಂತ್ರೆ ಬಗೆಹರಲ್ಲ, ಓಕೆ? ಮಾಡಿ ನಿಮ್ಮ ಕಂಟೆಂಟ್ ಒಳ್ಳೆ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊರಿ, ನಿಮ್ಮ ಲೈಫ್ ಜನರೇಟ್ ಮಾಡ್ಕೊಡ್ರಿ. ಬಟ್ ಯಾವುದೇ ಒಂದು ನೀವು ಮಾಡಿದ್ರೆ ನಿಮ್ಮ ಹತ್ರ ಒಂದು ಅಪರ್ಚುನಿಟಿ ಬರ್ತದೆ. ಸೊ ಅದಕ್ಕೆ ಯಾವುದೇ ಒಂದು ಡಿಮ್ಯಾಂಡ್ ಮಾಡಿ ಸಮಥಿಂಗ್ ಲಿಟಲ್ ಬಿಟ್ ಇದೆ, ಬಟ್ ಹೆವಿ ಡಿಮ್ಯಾಂಡ್ ಮಾಡಲ್ದಂಗೆ. ಸೊ ಅದಕ್ಕೆ ಅಂದ್ರೆ ಸ್ಮೂತ್ಲಿ ಡೀಲ್ ಕ್ರ್ಯಾಕ್ ಮಾಡ್ಕೊಂಡು ಸಮಥಿಂಗ್ ಅಮೌಂಟನ್ನು ತಗೋರಿಕೆ ಇದೆ. ಡಿಮ್ಯಾಂಡ್ ಮಾಡ್ರಿ, ಎದಕ್ ಮಾಡ್ತಿರ ಬ್ರ್ಯಾಂಡಿಂಗ್ ಮಾಡ್ರಿ. ಬ್ರ್ಯಾಂಡ್ ಏನ್ ಜರಗಲ್ ಬಿಡ್ರಿ. ಬ್ರ್ಯಾಂಡ್ ಯಾಕಡೆ ಡಿಮ್ಯಾಂಡ್ ಮಾಡಿದ್ರೆ ಬಿ ನಿಮಗ್ ಅದು ಏನ್ರ ಮಾಡ್ತದ, ಏನ್ರ ಎಲ್ಲ ಕೊಡ್ತದ, 1,000-2,000 ಕಮ್ಮಿ ಮಾಡಿ ಕೊಡ್ತದ. ಬಟ್ ಇವ್ ಶಾಪ್ ಪ್ರಮೋಷನ್ ದಾರ ಯಾರು ಕಮ್ಮಿ ಮಾಡಲ್ರಿ. ಈಟೆ ಕೊಡ್ತೇನ ಮಾಡ್ತೇಂದ್ರ ಮಾಡಿಲ್ಲ ದುನಿಯಾದ ಮಂದಿ ಬಿದ್ದಾವ್, ಅವ್ರದ್ದು ಹೆಂಗಿರ್ತದ. ಬ್ರ್ಯಾಂಡ್ ಹಂಗ್ ಮಾಡಲ್ರಿ, ಬ್ರ್ಯಾಂಡ್ ಕಂಪಲ್ಸರಿ ಕೊಡ್ತದ. ಬ್ರ್ಯಾಂಡ್ ಕೊಲಾಬರೇಷನ್ ಆಗೋ ಚಾನ್ಸಸ್ ಎಲ್ಲಿ ಹೆಚ್ಚಿಗೆ ಐತಾವ? ಈಗ ಬ್ರ್ಯಾಂಡ್ ಒಂದೊಂದ್ ನೋಡ್ರಿ, ಬ್ರ್ಯಾಂಡ್ ಕೊಲಾಬರೇಷನ್ ಅಲಗ್ ಇರ್ತಾವ್ರಿ. ಈಗ ಒಂದೊಂದ್ ಬ್ರ್ಯಾಂಡ್ ಈಗ ಒಂದ್ ಪ್ರಾಡಕ್ಟ್ ಇರ್ತಾವ್ರಿ, ಒಂದ್ ಬ್ರ್ಯಾಂಡ್ ಇರ್ತಾವ. ಈಗ ನೋಡ್ರಿ ಯಾವೇ ಆಗ್ಲಿ, ಹಿಂಗ್ ಸುಮ್ಮನೆ ಈಗ ಈಗ ಜಿಮ್ ಪ್ರಾಡಕ್ಟ್ ಅವ ಅನ್ಕೋರಿ, ಅದ್ರೊಳಗ ಒಂದ್ ಯಾವ್ದೋ ಒಂದ್ ನಿಮಗ್ ವೇ ಪ್ರೋಟೀನ್ ಇರ್ತಾವ ಅಂತ ಬ್ರ್ಯಾಂಡ್ ಒಂದೊಂದೇ ಕೊಡ್ತಾನ. ಅದು ಇದ್ರ ಮಂತ್ಲಿಗೆ 2 ಮಂತ್ಲಿಗೆ ಯಾವಾಗಾರ ಇಯರ್ನಾಗ 2-3 ಈ ತರ ಕೊಡ್ತಾನ. ನೀವ್ ಅದು ಕೊಲೆಬ್ ಆಗ್ಬೋದು. ಅದಕ್ಕೆ ಹೆವಿ ಕೊಡ್ತಾನ್ರಿ ಅಮೌಂಟ್. ನೀವ್ ಏಟ್ ಕೇಳಿದ್ರಿ
ಓಡ್ ಕೊಡ್ಬೋದು. ಅವ್ನಿಗೆ ಏನ್ ಮಾರ್ಜಿನ್ ಸಿಗ್ತದ ಸಮಥಿಂಗ್ ನಿಮಗ ಇದು ಮಾಡಿ. ಈಗ ಬ್ರ್ಯಾಂಡ್ದವ್ರಿಗೆ ನಾವು ಹೆಚ್ಚಿಗೆ ಇದು ಮಾತಾಡಲ್ರಿ ಅವರೆಲ್ಲ. ಇಷ್ಟ ಆಯ್ತು ಖತಮ್, ಒಟ್ ಆಗಲ್ಲ ನನಗೆ ಈಗ 8 ಆಯ್ತದ. ನೀವು ಒಂದು 10,000 ಕೇಳಿರಿ ಬ್ರ್ಯಾಂಡಿಗೆ, ನಂಗೆ ಒಟ್ ಆಗಲ್ಲ, ನಂಗೆ 8,000 ಆಯ್ತು, ನಾ 8,000 ಕೊಡ್ತೇನೆ, ಆಯ್ತಪ್ಪ. ಯಾವ್ದು ಬಿಸ್ನೆಸ್ ಹಾಕಿರಂದ್ರೆ ನಿಮ್ಮ ಆಡಿಯನ್ಸಿಗೆ ಹೇಳ್ರಿ ಒಂದ್ಸಲ. ನೋಡ್ರಿ ಈಗ ನಾ ಈಗ ಇದೇ ತಿಂಗಳು 20ನೇ ತಾರೀಕು ಡಿಸೆಂಬರ್ 20ಗೆ VB ಮೆನ್ಸ್ ಕ್ಲೋಸ್ ಅಂತ ಹೇಳಿ ಓಪನ್ ಮಾಡ್ತಿದೆ. ವಿ ಬ್ರದರ್ಸ್, ನಮ್ಮ ಉಗಾರ ಅಣ್ಣತಂಬ್ರು ಸ್ಟಾರ್ಟ್ ಆಗಿದೆ. ವಿಶಾಲ್, ವಿಷ್ಣು, ವಿಕಾಸ್. ಸೊ ವಿ ಬ್ರದರ್ಸ್ ಅಂತ ಹೇಳಿ ನಮ್ಮ ಉಗಾರ ಅಣ್ಣತಂಬ್ರ ಮೇಲೆ ಹಾಕಿದ್ದಾರೆ. ಓಕೆ ಓಕೆ, ಕಂಗ್ರಾಚುಲೇಷನ್. ಸ್ಟಾರ್ಟ್ಅಪ್ ಮಾಡತ್ತಿದೆ. ನನಗೆ ಯಾವ್ದು ರೀತಿ ನೀವೆಲ್ಲ ಇನ್ಸ್ಟಾಗ್ರಾಮ್ದಾಗ ಸಪೋರ್ಟ್ ಮಾಡ್ಕೊತಾ ಬಂದಿರಲ್ಲ, ಅದೇ ರೀತಿ ಬಿಸ್ನೆಸ್ದಾಗ ಬಿ ಸಪೋರ್ಟ್ ಮಾಡ್ರಿ. ನಾ ಏನೋ ಒಂದು ಅದ್ರಾಗ ಬಿ ಸ್ಪೆಷಲ್ ಕೊಟ್ಕೋತಾ ಇರುತ್ತೆ. ಯಾಕಂದ್ರೆ ಸ್ಟಾರ್ಟ್ಅಪ್ ಅದ ಹೇಗೆ ತಿಳಿಯಲ್ಲ, ಎಲ್ಲರ ತಪ್ಪಾದ್ರೂ ಬಿ ನೀವೇ ನಮಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಇಲ್ಲ ಬಿಸ್ನೆಸ್ದಾಗ, ಫಸ್ಟ್ ಟೈಮ್ ಇಳ್ಳೆತ್ತಿದೆ, ಗೊತ್ತಿಲ್ಲ ನಮಗ್, ಅಂಜಿಕೆ ಆಗ್ಲತ್ತಾವ, ಮತ್ತೆ ಬಿ ಇಳ್ಳೆತ್ತಿದೆ. ಹ್ಯಾಂಗಾರ ಮಾಡಿ ಧೈರ್ಯ ಗಟ್ ಮಾಡಿ ಹೇಳ್ಯಾರ ಅಂತ ಹೇಳಿ. ನೀವು ಹ್ಯಾಂಗ ಬಿ ನಮಗ್ ಸಕ್ಸಸ್ ಮಾಡ್ತೀರ ಅದಾಗ ಅಂತ ಹೇಳಿ ನಂಬಿಕೆ ಅದ. ಅದು ನಂಬಿಕೆ ಇಟ್ಕೋತೆ ನೀವು ಬಿ ಬೆಳೆಸ್ರಿ ಸಾಕಟ್ಟೆ. ಏನ್ ಹೇಳ, ಅಡ್ರೆಸ್ ಎಲ್ಲಿ ಬರ್ತದ ಅಂದ್ರ ಜನವಾಡ ರೋಡು, ರಾಜೀವ್ ಗಾಂಧಿ ಚೌಕ್ ಅದಲ್ಲ, ಅದ್ರಲ್ಲಿ ಸ್ಟೇಟ್ ಮುಂದೆ ಬರ್ಬೇಕು. ನಮ್ ಸ್ಟೇಟ್ ಬರ್ತಿಲಿಕ್ಕೆ ತಡ ನಮ್ ದುಕಾನ್ ಕಾಣ್ತದೆ. ಕಂಗ್ರ್ಯಾಚುಲೇಷನ್. ಸೊ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ, ಓಕೆನಾ. ಸೊ ಇಲ್ಲಿ ತನಕ ನೋಡ್ಕೊತಾ ಬಂದಿದ್ದ ಒಂದು ವ್ಯೂವರ್ಸ್ಗೆ ಏನು ಮನಸ್ಸಿನ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಮಾತು. ಈಗ ಯಾಕಂದ್ರೆ ನಿಮ್ಮ ಪಾಡ್ಕಾಸ್ಟ್ ಮಂದಿ ಜನ ನೋಡ್ಲತ್ತಾರ ಈಗ, ಹೌದಿಲ್ಲ? ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಇಲ್ಲಿ ತನ ನೋಡಿರಿ, ಇದು ಫೈನಾನ್ಷಿಯಲ್ ಬಗ್ಗೆ ಇತ್ತು ಖಾಲಿ. ಅದು ಮತ್ತು ಇನ್ಸ್ಟಾಗ್ರಾಮ್ ಹೆಂಗೆ ಬಿಲ್ಡ್ ಮಾಡ್ಬೇಕಂತ ಹೇಳಿತ್ತು. ಇವಾಗ ಇಂಟ್ರೆಸ್ಟಿಂಗ್ ಕೇಳಿದ್ರು ಅಂದ್ರೆ ಇನ್ನೂ ಇಂಟ್ರೆಸ್ಟ್ ಇರ್ತದ ಮುಂದೆ. ಇದು ಇನ್ನೂ ಸ್ಟಾರ್ಟ್ ಅದ. ಇವಾಗ ಅಣ್ಣವ್ರು ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರು ಅಂದ್ರೆ ಮತ್ತೆ ಇನ್ನೂ ಉತ್ಸವ ಅಂದ್ರೆ ನಿಮಗೆ ಕ್ಯೂರಿಯಾಸಿಟಿ ಇರ್ತ ಅನ್ಕೋರಿ. ಇನ್ನೂ ಏನೇನದ ಅಣ್ಣನ ಬಲ್ಲಿ, ಏನೇನು ಮಾಡ್ಯಾನ, ಏನೇನಿಲ್ಲ ಅಂತ ಹೇಳಿ. ಅಂದ್ರೆ ನಿನ್ನ ಬಲ್ಲಿ ಏನೇನದ ಏನೇನಿಲ್ಲ ಎಲ್ಲ ಕೊನಾಯ್ತದ. ಅಣ್ಣವ್ರು ಕೇಳೋದ್ರ ಮೇಲೆ ಡಿಪೆಂಡ್ ಅದ ಅನ್ಕೋರಿ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ತನಕ ನೀವು ಇನ್ಸ್ಟಾಗ್ರಾಮ್ನಿಂದ ಯಾವ ಥರ ಜರ್ನಿ ಬಂತು, ಅದರಿಂದ ಇನ್ಕಮ್ ಯಾವ ಥರ ಬಂತು, ಓಕೆನಾ, ಅಲ್ಲಿಂದ ನೀವು ಜನರ ಮನಸ್ಸು ಹೆಂಗೆ ಗೆದ್ರಿ, ಓಕೆನಾ, ನಿಮ್ಮ ಇಂಟ್ರೆಸ್ಟ್ ಏನಿತ್ತು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಏನಿತ್ತು. ಸೊ ಒಳ್ಳೆ ರೀತಿಯಿಂದ ಇಲ್ಲಿ ತನಕ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಬಂದ್ರಿ, ಓಕೆನಾ. ಹಾರ್ಟ್ಲಿ ನಿಮ್ಗೆ ಥ್ಯಾಂಕ್ಸ್ಫುಲ್ ಇದ್ದೇವೆ ನಾವು. ಸೊ ಇದೇ ರೀತಿ ಈಗ ಸಾಕಷ್ಟು ಜನ ನಿಮಗೆ ನೋಡಿ, ನೀವು ಹೆಂಗೆ ಫ್ರೆಂಡ್ಸ್ ನೋಡಿ ಇದು ಕಂಟೆಂಟ್ ಕ್ರಿಯೇಟ್ ಮಾಡೋದು ನೀವು ಕಲ್ತರು, ಅದೇ ಥರ ನಿಮಗೆ ನೋಡಿ ಕೆಲವೊಂದು ಜನ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ಬಹಳಷ್ಟು ದಿನದಿಂದ ಅನುಕೂಲ ಥರ ಅನ್ಕೊಂಡಿದ್ರು ಅಥವಾ ಈಗ ಅನ್ಕೋತಾರೇನೋ. ಸೊ ಇಂಥವ್ರಿಗೆ ಯಂಗ್ಸ್ಟರ್ಸ್ಗಳಿಗೆ, ಯಾರೇ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ, ಇವ್ರಿಗೆ ನಿಮ್ಮದು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಏನು ಫೀಲ್ಡ್ನಾಗ ಬಾ ಅಂತ್ರಿ ಅಥವಾ ಬ್ಯಾಡ್ ಅಂತ್ರಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂತರೂ ನಾವು ಯಂಗ್ಸ್ಟರ್ಗಳು ಸಮಾಜ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕಾಯ್ತದೆ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಸೊ ಈ ಯಂಗ್ಸ್ಟರ್ಸ್ಗಳಿಗೆ ನೀವೇನು ಹೇಳ್ಬೇಕಂತ್ರಿ? ಸೊ ದಯಮಾಡಿ ಕ್ಯಾಮ್ರಾಗೆ ಫೇಸ್ ಮಾಡಿ ಹೇಳ್ರಿ. ನಿಮ್ಮ ಮಕ್ಕಳು ಮಾಡತ್ತಾವ ಅಂತ ಸಪೋರ್ಟ್ ಮಾಡ್ರಿ. ಅವ್ರಿಗೆ ಒಬ್ಬ ಮಾಡತಾನ ಅಂತಂದ್ರೆ ಅದು ಮಾಡ್ಬೇಡಿ ಇದು ಮಾಡ್ಬೇಡ ಅಂತ ಅನ್ಲಕ್ ಹೋಗ್ಬೇಡ್ರಿ. ಅವ್ನಿಗೆ ಏನ್ ಇಷ್ಟ ಅದ ನಿಮ್ಮ ಮಗನಿಗೆ, ನಿಮ್ ಅಂದ್ರು ಈಗ ನಿಮ್ ಏನಂತಾರ ಮಕ್ಕಳಿಗೆ ಏನ್ ಇಷ್ಟ ಅದ ಅದು ಮಾಡಕ್ ಹಚ್ಚಿರಿ. ಅದು ಇದು ಮಾಡಕ್ ಹೋಗ್ಬೇಡ್ರಿ. ಈ ಮಾತಿಗೆ ನಾನು ಸ್ವಲ್ಪ ಬ್ರೇಕ್ ಮಾಡ್ತೀನಿ. ನೀವು 4 ಜೊತೆ ಫ್ರೆಂಡ್ಸ್ ಸರ್ಕಲ್ದಾಗ ಓಡಾಡಿದ್ರಿ, ವಿಡಿಯೋ ಕಂಟೆಂಟ್ ನೀವು ಕ್ರಿಯೇಟ್ ಮಾಡ್ಬೇಕಂದ್ರೆ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರಿ, ಬೂಸ್ಟ್ ಆದ್ರಿ, ಒಂದು ಲೆವೆಲ್ ಬೆಳೆದ್ರಿ, ಓಕೆ. ಸೊ ಇದೇ ರೀತಿ ಬೇರೆ ಫ್ರೆಂಡ್ಸ್ ಎಲ್ಲ ಬೇರೆದು ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಓಕೆನಾ. ಅವ್ರವ್ರಾಗ ಮಾಡ್ಬೇಕಂತಾರೆ. ಬಟ್ ಪೇರೆಂಟ್ಸಿಗೆ ಗೊತ್ತಿರ್ತದೆ ಅದು ಚಲೋ ಇಲ್ಲ ಅಂತ ಕೇಸ್, ಹೌದಿಲ್ಲ? ಅದು ಬ್ಯಾಡ ಅಂತಾರೆ ಅವ್ರು, ಹೌದಿಲ್ಲ? ಇವನಿಗೆ ಏನಾದರೂ ಓದಿಸಿ ಬರ್ಸಿ, ಓಕೆನಾ, ಏನೋ ಇಂಜಿನಿಯರು, ಡಾಕ್ಟರು, ಬಿಸ್ನೆಸ್ ಮ್ಯಾನ್, XYZ ಏನೋ ಮಾಡಿಸ್ಬೇಕಂತ ಇವ್ರ ಪೇರೆಂಟ್ಸಿಗೆ ಇರ್ತದೆ. ಬಟ್ ಮಕ್ಳು ಏನಿರ್ತಾರೆ ಹಠ ಮಾಡ್ತಾರೆ. ಯಾಕಂದ್ರೆ ಇನ್ಫ್ಲುಯೆನ್ಸರ್ ಆ ಥರ ಇರ್ತದೆ, ಇನ್ಫ್ಲುಯೆನ್ಸ್ ಅಂಬೋದು. ಸೊ ಈ ಸಿಸ್ಟಮ್ ಅನ್ನ ಯಾರ ಹ್ಯಾಂಡಲ್ ಮಾಡಬೇಕು ಈ ಥರ? ನೋಡ್ರಿ, ಬೇರೆಯವ್ರಿಗೆ ಗೊತ್ತಿಲ್ಲ, ನಂದು ಹೇಳತ್ತೀನಿ ನಾ. ನಂಗಂದ್ರು ನಂಬಲ್ಲಿ ಫೋನ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಅವ್ರು ನೋಡ್ ನಾ ಕಲ್ತೀನಿ. ಈಗಿನ ಜನರೇಷನ್ದಾಗ ಹಂಗದ, ಫೋನ್ ಅದ ರೀ. ನಮ್ ಜನರೇಷನ್ದಾಗ ಬಿತ್ತು, ಬಟ್ ನನ್ನ ಬಲ್ಲಿ ಇದ್ದಿಲ್ಲ. ಈಗಿನ ಜನರೇಷನ್ದಾಗ ಹಂಗದ, ಇವ್ರ ಬಲ್ಲಿ ಎಲ್ಲ ಫೋನ್ ಅದ. ಈಗ ನೋಡಿದ್ರು ಅಂತಂದ್ರೆ ಇವ್ನಿಗೆ 4 ಮಂದಿ ಕುಂಡ್ ಹೇಳ್ತಾವ ಅಂದ್ರೆ ಈಗ ಹೆಂಗ ಅನಿಸ್ತದ? ಅದು ನಂಗೆ ಬಿ ಯಾರ ಕುಂಡಿತಾವಪ್ಪ ಹಂಗಾರ 4 ಮಂದಿ. ಈಗೆಲ್ಲ ನಮಗೆ ಅಲ್ಲಿ ಇಲ್ಲಿ ನಿಂತರು ಒಬ್ಬರು ಸೆಲ್ಫಿ ತಗೋತಾ ಇರ್ತಾರ. ಸೊ ಅವ್ರಿಗೆ ನೋಡಿದ್ರು ಅಂತಂದ್ರೆ ಇವ್ರಿಗೆ ಬಿ ತಗೋತಾ ಅಂದ್ರೆ ನಾವು ಬಿ ಮಾಡರಿ, ನಮ್ಗೆ ಬಿ ಏನಾರ ಸಿಗ್ತದ ಅಂತ ಹೇಳಿ ಅವ್ರು ಬರ್ತಾರ ಅಟ್ಟೆ. ಅದಕ್ಕೆ ಬಿಟ್ಟು ಮತ್ತೆ ಅದಕ್ಕೆ ಬರಲ್ಲ ಅವ್ರು ಬಿ. ಸುಮ್ಮನೆ ಪೇರೆಂಟ್ಸ್ಗಳು ಏನಾದ್ರು ಸಪೋರ್ಟ್ ಮಾಡ್ರಿ. ಅದಕ್ಕೆ ಏನು ಮಾತಾಡ ನಿಮ್ಮ ಮಕ್ಕಳು. ಈಗ ಎಲ್ಲರದ್ದು ಈಗ ತಾಯಿ ತಂದಿದ ಆಸೆ ಏನಿರ್ತದೆ ರೀ, ಮಕ್ಕಳು ಓದ್ಲಿ, ಏನಾರ ಒಂದು ದೊಡ್ಡ ವ್ಯಕ್ತಿ ಆಗ್ಲಿ ಎಂಬ ಆಸೆನೇ ಇರ್ತದೆ. ಬಟ್ ಈಗ ಮಕ್ಕಳು ಏನಿರ್ತದೆ, ಕೈಯಾಗ ಫೋನ್ ಬಂದಿವಲ್ಲ, ಅದ್ರೊಳಗೆ ನೋಡಿ ಇದನ್ನೇ ಚಂದ ಅದ ಅಂತ ಹೇಳಿ ತಿಳ್ಕೊತಾರೆ. ಚಂದನಾಗ ಚಲೋ ಅದ ಅಂತ ತಿಳ್ಕೊಂಬಲ್ಲ, ಎಂದ್ವಿ ಖರಾಬದಾಗ ಚಲೋ ಅದ ಅಂತ ತಿಳ್ಕೊತಾರೆ. ಇದ್ರಾಗ ಲೈಫ್ ಇರಲ್ಲ, ಮತ್ತೆ ಬಿ ನಾ ಇದೇ ಚೂಸ್ ಮಾಡ್ತೆ.
ಇದ್ರಂಗ ಲೈಫ್ ಅದ ಅಂತಂದ್ರೆ ಎಲ್ಲ ಚೂಸ್ ಮಾಡಲ್ರಿ. ಯಾಕಂದ್ರೆ ಮಕ್ಳಿಗೆ ಪೈಲೆ ನಾವು ಕೊಡ್ಬಾರ್ದು ಫೋನ್ ಕೈಯಾಗ, ಅದು ಕೊಟ್ಟು ಗಲ್ತಿ ಮಾಡ್ತೇವೆ. ಅದು ಕೊಟ್ಟ ಮೇಲೆ ಈಗ ನಾವು ಕೊಟ್ಟಿದ್ದೇವೆ ಅಂತಂದ್ರೆ ಈಗ ಒಂದ್ ತಪ್ಪು ಮಾಡಿದೇವು ಅಂತಂದ್ರೆ ಈಗ ಅದಕ್ಕೆ ಚಲೋ ಮಾಡ್ಕೊತ ಹೋಗ್ಬೇಕಲ್ಲ. ಈಗ ನಾವೇ ಮಾಡಿದ ತಪ್ಪಿಗೆ ಮತ್ತೆ ಅದಕ್ಕೆ ವಾಪಸ್ ನಾವು ಹಿಂದಕ್ಕೆ ತರ್ತೀವಿ ಅಂದ್ರೆ ಹೆಂಗೈತದ, ನಾವೇ ಕೈಯಾಗ ಕೊಟ್ಟು ಫೋನ್ ಅವ್ರಿಗೆ ಓದಂದ್ರೆ ಹೆಂಗೆ ಓದ್ತಾರೆ ಹೇಳ್ರಿ. ಓದಲ್ ಮನುಷ್ಯ ಫೋನೇ ನೋಡ್ತಾನವ, ನಾ ಇದೇ ಮಾಡ್ತೇನೆ ಅಂತ ಅವ್ನ ಮನುಷ್ಯನ ಮೈಂಡ್ ಸೆಟ್ನಾಗ ಕೂಡ್ತದ, ನಾ ಇದೇ ಚಂದದ, ನಾ ರೀಲ್ಸೇ ಮಾಡ್ತೆ, ಇದ್ರಾಗೆ ಬೆಳಿತೆ ಮಾಡ್ಕೋದ ಅದ್ರಾಗೆ ಮಾಡ್ತಾನೆ. ಆಯ್ತಪ್ಪ ಪೇರೆಂಟ್ಸ್ ಹಂಗದ ಹಿಮ್ಮತ್ ಕೊಡ್ಬೇಕು, ನಿಂಗೆ ಇದೇ ಇಷ್ಟನಾ ಆಯ್ತು ಇದೇ ಮಾಡು ಕಂಟಿನ್ಯೂ. ಇಲ್ಲ ಈಗ ನಾವು ಪೇರೆಂಟ್ಸ್ ಬಗ್ಗೆ ಮಾತಾಡಕೋತೀವಿ ಅಂದ್ರೆ ತೋಳು ಹ್ಯೂಜ್ ಟಾಪಿಕ್ ಆಯ್ತದೆ. ಯಾಕಂದ್ರೆ ಕೆಲವೊಂದು ಪೇರೆಂಟ್ಸ್ ಹೆಂಗಿರ್ತವೆ, ಈಗ ಒಬ್ಬರು ಮನುಷ್ಯರು ಅಂತ ಹೇಳಿರಿ, ಈಗ ನಾವು ಮನುಷ್ಯರು ಇದ್ದೇವೆ, ನೀವು ಈಗ ಒಬ್ಬೊಬ್ಬರು ಇದ್ದೇವೆ ಅಂತ ತಿಳ್ಕೊರಿ, ನಮ್ದೇ ಹೈವಿ ಸ್ಟೇಟಸ್ ಇರ್ತದೆ, ನೆಟ್ವರ್ಕ್ ಇರ್ತದೆ, ಹೆವಿ ನೆಟ್ವರ್ಕ್ ಇರ್ತದೆ. ನಾವು ನಮ್ಮ ಮಕ್ಕಳಿಗೆ ಅಂದ್ರೆ ನಮ್ದು ನೆಕ್ಸ್ಟ್ ಲೆವೆಲ್ ಪವರ್ ಯೂಸ್ ಮಾಡ್ತೇವೆ ನಾವು. ಆಲ್ಮೋಸ್ಟ್ ನಮ್ಮ ಮಕ್ಕಳು ನಾವು ನೋಡೋದಕ್ಕಿಂತ ಮಕ್ಕಳು ಹೆಚ್ಚಿಗೆ ಹೋಗ್ಲಿ ಅಂತ. ಸೊ ಯಾವುದೇ ಒಂದು ಲೆವೆಲ್ ಮನುಷ್ಯ ಅಂತಂದು ಅವನದು ಗುಣ ಮುಂದಿಂದ ಹೋಗ್ಲಿ ಮಕ್ಕಳು ಅಂತಿರ್ತದೆ. ಅದು ಬಿಟ್ಟು ಕೇಸಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ನ ಒಂದು ಮಗು ಹಿಂಗೆ ಮಾಡ್ತಂದ್ರೆ ಅವ್ರ ತಂದೆ ಸ್ಟೇಟಸ್ ಅಲ್ಲಾಗಿರ್ತದಲ್ಲ. ತಾಯ್ತಾನೆ ಮೈಂಡ್ ಸೆಟ್ ಹಂಗೆ ಇರ್ತಲ್ಲ, ಇವ ರೀಲ್ ಮಾಡತಾನಂದ್ರೆ ನನ್ನ ಮಗ ನೀವು ಮಾಡಕಸ್ಬೇಕಂತ ಮೈಂಡ್ ಸೆಟ್ ಬೀರ್ತದೆ. ಓಕೆನಾ. ಸೊ ಇದ್ರೊಳಗೆ ಏನಾದ್ರು ಕಾಂಟ್ರವರ್ಸಿ ಐತಿ, ಇದ್ರೊಳಗೆ ಹಿಂಗೆ ಮಾತಾಡ್ಕೋದಂತ ನಾವು ಕಾಂಟ್ರವರ್ಸಿ ಇರ್ತದೆ, ಇದು ಹೆಂಗೆ ಐತದ. ಸೊ ನಾವು ಓವರಾಲ್ ಆಗಿ ಪಬ್ಲಿಕ್ಲಿ ಏನು ಮಾತಾಡೋದಂದ್ರೆ ಗಾಡ್ ಗಿಫ್ಟೆಡ್ ಟ್ಯಾಲೆಂಟೆಡ್ ಇತ್ತು ನಿಮ್ಮ ಹತ್ರ, ಓಕೆನಾ, ನಿಮಗೆ ಅದ್ರಾಗ ಚಲೋ ಅನ್ನಿಸ್ತು, ನಿಮ್ಮ ಪೇರೆಂಟ್ಸಿಗೆ ಚಲೋ ಅನಿಸ್ಲತ್ತದ ಅಂತಂದ್ರೆ ಅದ್ರಾಗ ಹೋಗೋದು ಬೆಟ್ರ್. ಇಲ್ಲಿ ಹೋಯ್ತು ಅಂತಂದ್ರೆ ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ ಅವ, ಪ್ರೈವೇಟ್ ಜಾಬ್ಸ್ ಅವ, IT ಸೆಕ್ಟರ್ ಜಾಬ್ಸ್ ಅವ, ನಾನ್ IT ಅವ, ಕಾರ್ಪೊರೇಟ್ ಲೆವೆಲ್ ಅವ, ಓಕೆನಾ. ಸೊ ಅಲ್ಲಿ ಮೈನತಿ ಮಾಡಿ ಅಲ್ಲಿ ಲೈಫ್ ಕೊಟ್ಟು ಸೊ ಅಲ್ಲಿ ಸಕ್ಸಸ್ ಆಗೋದು ಒನ್ ಟೈಪ್ ಆಫ್ ಒಳ್ಳೆ ಕೆಲಸ. ಓಕೆ. ಸೊ ಇದ್ರಾಗ ಅಲ್ಟಿಮೇಟ್ಲಿ ಏನು ಮಾಡೋದಂದ್ರೆ ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೌದ್ರಿ, ಎದ್ರಾಗೆ ಕುಡ್ಲತ್ರಿ ಟೈಮ್ ಕ್ಲಿಯರ್ ಆಗಿ ಮೂವ್ ಆಗ್ರಿ ಅಷ್ಟೇ. ನಾ ಖಾಲಿ ಇನ್ಸ್ಟಾಗ್ರಾಮ್ ನೋಡಿ ಜುಂಜು ಮಾಡಿಕೇಸಿ ನಾ ಬಿ ಹ್ಞೂ ಮಾಡ್ತೆ ಮಾಡ್ತೆ ಅಂಬೋದು ಬೇಡ ಇದ್ರೊಳಗೆ. ಸುಮ್ಮನೆ ನಾ ಎಲ್ಲ ಪೇರೆಂಟ್ಸ್ಗಳಿಗೆ ಒಂದೇ ಮಾತು ಹೇಳ್ತಾರೆ, ನೀವು ಫೋರ್ಸ್ ಮಾಡ್ಬೇಡ್ರಿ ಮಕ್ಳು ಇದು ಮಾಡ ಅದು ಮಾಡಂತ. ನಿಮ್ ಮಕ್ಳು ಏನ್ ಮಾಡ್ತಾರ ಅಂತಾರಲ್ಲ ಅದು ಮಾಡಕ್ ಬಿಡ್ರಿ, ಅವ ಅಂದ್ರ ಸಕ್ಸಸ್ ಆಯ್ತಾನ ಕಂಪಲ್ಸರಿ. ಈಗ ಈ ಮಾತಿ ಹೆಂಗೈತೆ ಗೊತ್ತದ, ನಾಳತ್ತಿಗೆ ಹೋಗಿ ಬಿಟ್ಟೋಗಿ ಅಂತ ತಿಳ್ಕೊರ್, ಹಂಗೆ ಬಿಟ್ಟೋಗಿ ಅಂತ ತಿಳ್ಕೊರ್. ಈಗ ಪಾರ್ಗಳಿಗೆ ಒಂದು ಓಡಿ ಹೋಗೋದು, ಇಲ್ಲ ಸಾರಿ ಮಮ್ಮಿ ಪಪ್ಪ ನಂಗೆ ಇದು ಆಗಲ್ಲ ಕೆಲಸ ಅಂತಂತಾರೆ. ಅವಾಗ ಹೆಂಗ್ ಮಾಡ್ಬೇಕು? ಈಗ ಮನುಷ್ಯ ನೋಡ್ರಿ ಮೈಂಡ್ ಸೆಟ್, ಈಗ ಪರ್ಗಳವ ನಾವ್ ಯಂಗ್ಸ್ಟರ್ಸ್ಗಳು ಇದ್ದೇವ ಅಂತ ತಿಳ್ಕೊರಿ, ಅದು ಸಣ್ಣ ಟೀನೇಜರ್ಸ್ಗಳ್ದು ಐತ್ರಿ ಅದು ಮೈಂಡ್ ಸೆಟ್. ಈಗ ನಾವ್ ಮೆಚುರಿಟಿ ಬಂದ್ಮೇಲೆ ನಮ್ಗೆ ಮುಗಿತದ. ಯಂಗ್ಸ್ಟರ್ಸ್ಗಳು ಹೆಂಗಿರ್ತಾರ ಗೊತ್ತ್ರಿ, ನಾ ಇದು ಮಾಡ್ತೇನೆ ಅಂದ್ರೆ ಇದು ಮಾಡ್ತೇನೆ ಅಂತ ಕಂಪಲ್ಸರಿ. ಅದ್ರಾಗ ಸಕ್ಸಸ್ ಸಿಗ್ಲಿ ಹೆಂಗಾರ ಹಾಳ್ ಬೀಳಿ ಏನಾರ ಮಾಡಿ ಅದ್ರಾಗ ಹೋಯ್ತಾನೆ ಅವ ಮನುಷ್ಯ. ಕಂಪಲ್ಸರಿ ಹೋಗ್ಮೇಲೆ ಬರ್ತಾನ ವಾಪಸ್, ಅದ್ರ ಅನುಭವ ಆಯ್ತದ. ಹಿಂಗ್ ವಾಪಸ್ ಬರಲ್ರಿ, ನಾ ಹೋಯ್ತ್ಲಿಕ್ಕೆ ನಾ ಬರಲ್ಲಪ್ಪ ಅಂತ ಹಿಂಗ್ ಅಂಬಲ್ಲ ಯಂಗ್ಸ್ಟರ್ಸ್ಗಳು. ಅವು ಟೀನೇಜರ್ಸ್ಗಳು ಅದಾವ್ರಿ ಅದು ಮಾತಾಡೋದು. ಅದೇ ಆಗಲ್ಲಪ್ಪ, ಅದೇ ಗೊತ್ತಾಗಬೇಕು. ಟೀನೇಜರ್ಸ್ಗಳಿಗೆ ನಾವು ಅದ್ರ ಮಾತೇ ಹೇಳ್ಬಾರ್ದಲ್ಲ ರೀ, ನೀವು ಓದಂಬಲ್ ಒಂದೇ ಮಾತು ಹೇಳ್ಬೇಕು ನಾವು ಖಾಲಿ. ಅದಕ್ಕೆ ನಾವು ಇಲ್ಲಿ ಡಿಫ್ರಿಷಿಯೇಷನ್ ಟೀನೇಜರ್ಸ್ ಯಂಗ್ಸ್ಟರ್ಸ್ ಅಂತ ನಾವು ಡಿಫ್ರಿಷಿಯೇಷನ್. ಸೊ ಇದು ಪಾಯಿಂಟ್ ಆ್ಯಡ್ ಆದ್ಮೇಲೆ ಸೊ ಅದು ಕ್ಲಿಯರ್ ಆಗೋದು. ಸೊ ಎಕ್ಸಾಕ್ಟ್ಲಿ ಒಳ್ಳೇದು ಪಾಯಿಂಟ್ ಇದು. ಈಗ ನಾವು ಇದ್ರ ಬಗ್ಗೆ ಮಾತಾಡ್ದಂಗೆ ಈಗ ಏನಾದರೂ ಒಳ್ಳೆ ಕೆಲಸ ಮಾಡಿದೆವು ಇನ್ನೊಂದು ಚಂದ ಅಂತಂದ್ರೆ ಮಾರ್ಕೆಟ್ನಾಗ ಇನ್ನೂ ಬೆಳೆ ಚಾನ್ಸಸ್ ಹೆಚ್ಚಿಗೆ ಐತೆ. ಸೊ ಇದೇ ಥರ ನೀವು ಯಾವ್ದು ಇಂಥ ಸ್ಪಾನ್ಸರ್ಶಿಪ್ ಮಾಡ್ತೀರಿ ಈ ಫ್ರೀ ಆಫ್ ಕಾಸ್ಟ್, ಈವನ್ ನಿಮ್ಮ ಕೈಲಿಂದರೆ ದುಡ್ಡು ಅದಕ್ಕೆ ಇನ್ವೆಸ್ಟ್ ಮಾಡಿ ಹತ್ತಿ ಎಂಥ ಒಂದು ಮಾಹಿತಿಯನ್ನು ಒಂದು ಸ್ಪಾನ್ಸರ್ಶಿಪ್ಪನ್ನು ನೀವು ಮಾಡೋಕ್ಕೆ ಇಷ್ಟಪಡ್ತೀರಿ? ಫ್ರೀ ಆಫ್ ಕಾಸ್ಟ್ ಈ ಒಂದು ಅದು ನಿಮ್ಮ ಕೈಲಿಂದ ದುಡ್ಡು ಹತ್ಬೋದು. ಸಮಥಿಂಗ್ ಏನಾದರೂ ಹತ್ತದಿತ್ತು ಅಂದ್ರೆ ಬಿ ದುಡ್ಡು ನಿಮ್ಮ ಕೈಲಿಂದ ಹತ್ಬೋದು. ಫ್ರೀ ಆಫ್ ಕಾಸ್ಟ್ನಾಗ ಯಾವುದು ಸ್ಪಾನ್ಸರ್ಶಿಪ್ ಮಾಡ್ತೀರಿ? ನಾ ಚೂಸ್ ಮಾಡ್ಕೊಂಬ ಸ್ಟಡಿ ಕೋಚಿಂಗ್ ಸೆಂಟರ್ಸ್. ಓಕೆ ಒಳ್ಳೇದು. ಅದೊಂದು ಬಿಟ್ಟು ಮತ್ತೆ ನಾ ಯಾವ ಫ್ರೀ ಆಫ್ ಕಾಸ್ಟ್ ಮಾಡಲ್ರಿ, ಎಷ್ಟು ಮಂದಿ ಬಂದ್ರಿ. ಹೌದಲ್ಲ, ರೈಟ್. ಅಂದ್ರೆ ಉದ್ದೇಶ ಏನಾದ್ರ ಉದ್ದೇಶ? ಸೊ ನೋಡ್ರಿ ಈಗ ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ನಮ್ಗೆ ಯಾಕೆ ಈಗ ಭಾಳ ಮಂದಿಗೆ, ಈಗ ನಮ್ದು ಈಗ ಬಡವ್ರ ಮಂದಿಗೆ ಅಂದ್ರೆ ಓದೋದು ಆಸಕ್ತಿ ಭಾಳ ಇರ್ತದೆ. ಇಂಥರ ಬರ್ಬೇಕಂತ ಆಸಕ್ತಿ ನಮ್ಮ ಬಡವ್ರ ಮಂದಿಗೆ ಟೋಟಲ್ನಾಗ ಇರಲ್ಲ. ನೀವು ನೋಡ್ರಿ, ನೀವು ಬಡವ್ರ ಮಂದಿಗೆ ಇರಲ್ಲ, ದೊಡ್ಡ ಮಂದಿಗೆ ಇರ್ತಾವ. ಇವಲ್ಲಿ ಒಬ್ಬರಿಬ್ಬರಿಗೆ ಇರ್ತದ ಬಿಡ್ರಿ, ಇರಲ್ಲ ಅಂತ ಹೇಳ್ದ ಮತ್ತೆ ಯಾಕೆ ಕಾಣ ಹಿಂಗ ಅಂದನ ಅದು ಇರ್ಬಾರ್ದು, ಇರ್ತದ. ಬಟ್ ಭಾಳ ಮಂದಿ ನಮ್ಮಲ್ಲಿ ಬಡವ್ರ ಮಂದಿಗೆ ಓದ್ಬೇಕಂಬ ಆಸಕ್ತಿ ಇರ್ತದೆ. ಕೋಚಿಂಗ್ ಸೆಂಟರ್ ಎಲ್ಲರ ಇತ್ತು ಚಂದ ಅಂದು ನಾವ್ ಬಿ ಒಳ್ಳೆ ಉದ್ದೇಶ, ಒಳ್ಳೆ ಇದು ಕೊಡ್ಬೇಕಲ್ಲ ಅವ್ರಿಗೆ, ಒಳ್ಳೇದ್ ಹೇಳ್ಕೊಡ್ಬೇಕು. ಸೊ ಅದ್ರ ಕಡೆ ನಂಗೆ ಬಿ ಅಂತಾನ ಕೋಚಿಂಗ್ ಸೆಂಟರ್ಗಳು ಯಾವ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಓಕೆ.
ಸೊ ಸ್ಟಡಿ ಇರ್ಬೇಕಲ್ರಿ ಮನ್ಸಾಗ ಏನ್ರ ಕಂಪಲ್ಸರಿ ನಾವು ಏನ್ ಬಿ ಮಾಡತ್ತೇವೆ ಇಂಥ ಒಂದ್ ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡತ್ತೇವೆ ಸೋಷಿಯಲ್ ಮೀಡಿಯಾದಾಗ ನಾವು ವಿಡಿಯೋ ಮಾಡತ್ತೇವೆ ಅಂದ್ರೆ ಮನುಷ್ಯನ ಬಲ್ ಇದು ಇರ್ಬೇಕ್ರಿ ಇದು ವಿದ್ಯೆ ಇರ್ಬೇಕು. ವಿದ್ಯೆ ಇತ್ತಂದ್ರೆ ಎಲ್ಲ ಮನುಷ್ಯಾಗ ಮಾತಾಡೋ ಪವರ್ಫುಲ್ ಕೊಡೋದೇ ವಿದ್ಯೆ ರೀ. ಮನುಷ್ಯ ಎಷ್ಟೇ ಈಗ ನೋಡ್ರಿ ಅವ್ರ ಅನ್ಎಜುಕೇಟೆಡ್ ಅನ್ನಂತಾರ ಮಾತಾಡ ಬರಲ್ರಿ ಅವನಿಗೆ. ಎಜುಕೇಟೆಡ್ ಇದ್ದನ ಮುಂದೆ ಮಾತಾಡಕ್ ಆಗಲ್ರಿ ಅವನಿಗೆ. ಅವನಿಗೆ ಕಾನೂನು ಎಲ್ಲ ಗೊತ್ತಿರ್ತದ, ಹೆಂಗ್ ಮಾತಾಡೋದ ಆ ರೀತಿ ಹಂಗಲ್ಲೇನ್ ಮಾತಾಡ್ತಾನೆ. ಅದು ಕಂಪಲ್ಸರಿ ಎಜುಕೇಶನ್ ಬೇಕ್ರಿ. ಎಜುಕೇಶನ್ ಭಾಳ ಮುಖ್ಯ ರೀ ಮನುಷ್ಯ. ಅದ್ರ ಕಡೆಯಿಂದ ಏನ್ ಬಿ ಇತ್ತಂದ್ರೆ ಎಜುಕೇಶನ್ ಪರ್ಪಸ್ ಏನ್ ಬಿ ಇತ್ತಂದ್ರೆ ಫ್ರೀ ಆಫ್ ಕಾಸ್ಟ್. ರೈಟ್. ಸೊ ಓಕೆ. ಸೊ ಯಾಕಂದ್ರೆ ಇದು ಲೈಫ್ ಟೈಮ್ ವಿಡಿಯೋ ಸ್ಟೇ ಐತದ ಪಾಡ್ಕಾಸ್ಟ್ನಾಗ. ಸೊ ನಿಮಗೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಲಿಂದ ನಿಮ್ಗೆ ಕಾಲ್ ಬರೋ ಚಾನ್ಸಸ್ ಈಗಿಲಿಂದ ಬಡಾಸ್ತು. ಯಾಕಂತಂದ್ರೆ ನೀವು ಕ್ಲಿಯರ್ ಆಗಿ, ಯಾಕಂದ್ರೆ ನಿಮ್ಮದು ಪ್ಲಾಟ್ಫಾರ್ಮ್ ಮೇಲೆ ನೀವು ಯಾವಾಗ ಭೀ ಹೇಳ್ಕೊಂಡಿಲ್ಲಕಿ ನಾ ಫ್ರೀ ಆಫ್ ಕಾಸ್ಟ್ ಇದು ಮಾಡ್ತೀನಿ ಅಂತ. ಓಕೆನಾ. ಸೊ ನಾವು ಉದ್ದೇಶ ಏನಂತಂದ್ರೆ ಜನರ ಉದ್ದೇಶ, ಸಮಾಜ ಉದ್ದೇಶ, ಬೆಳವಣಿಗೆ ಮಾತಾಡಿದ್ದೇವೆ ಅಂತಂದ್ರೆ ಇದು ಪಾಯಿಂಟ್ ನಿಮ್ಮ ಮುಂದೆ ಇಡೋದು ನಮ್ಮದು ಒಂದು ಧರ್ಮ ಅದ. ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ನಾವು ಎವ್ರಿ ಕಂಟೆಂಟ್ ಕ್ರಿಯೇಟರ್ ಮುಂದೆ ಇಡ್ಲಿದ್ದೇವೆ. ಸೊ ವಿಕಾಸ್ ಅವ್ರು ಬಂದ್ಬಿಟ್ರೆ ಇವರು ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್, ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್ದು ಅಡ್ವರ್ಟೈಸ್ಮೆಂಟ್ ಅವರು ಫ್ರೀ ಆಫ್ ಕಾಸ್ಟ್ನಾಗ ಮಾಡ್ಲಿಕ್ಕೆ ರೆಡಿ ಯಾರ. ಸೊ ಯಾರಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಟ್ದವ್ರು ಇಂಟ್ರೆಸ್ಟೆಡ್ ಇದ್ದೀನಿ ಅಂತಂದ್ರೆ ಸೊ ದಯಮಾಡಿ ವಿಕಾಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಸ್ಪಾನ್ಸರ್ಶಿಪ್ಪನ್ನು ಅವ್ರ ಕಡೆಯಿಂದ ಡೀಲನ್ನು ಮಾಡ್ಕೋಬೋದು. ಥ್ಯಾಂಕ್ ಯು. ಸೊ ಯಾಕಂದ್ರೆ ನೀವು ಒಳ್ಳೆ ಆ್ಯಕ್ಷನ್ ತೊಗೊಂಡ್ರಿ. ಯಾಕಂದ್ರೆ ಮಕ್ಕಳು ಪ್ರತಿಯೊಬ್ಬರು ಎಜುಕೇಷನ್ ಇತ್ತು ಅಂದರೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅದು ನೀವು ಆ ಥರ ಮಾಡೋದ್ರಿಂದ ಯಾರಿಗೂ ಹೆಲ್ಪ್ ಆಯ್ತು ಅಂದ್ರೆ ಅವರು ನಿಮಗೆ ಮನ್ಸಿಲಿಂದ ಥ್ಯಾಂಕ್ಸ್ ಅಂತಾರೆ. ಎಜುಕೇಶನ್ ಇರ್ಬೇಕ್ರಿ ಮನುಷ್ಯಾಗ. ಎಜುಕೇಶನ್ ಇದು ಭಾಳ ಮುಖ್ಯ ಅದ ರೀ. ಎಜುಕೇಶನ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ ರೀ ಮನುಷ್ಯ ಬದುಕ್ಲಾಕ್ ಮುಂದ್ ಭಾಳ ದಾರಿಗಳು ಇರ್ತಾವಲ್ಲ ರೀ. ಹೌದಲ್ಲ. ಎಜುಕೇಶನ್ ಇತ್ತಂದ್ರೆ ನೀವು ಯಾಕಡೆ ಹೋದ್ರ ಬಿ ಏನ್ ಬಿ ಬದುಕ್ತೀರಿ. ಎಜುಕೇಶನ್ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಹೇಳಿ. ಹೌದು. ರೈಟ್. ಒಳ್ಳೆ ಉದ್ದೇಶ. ಯಾಕಂದ್ರೆ ಇದು ಎಲ್ಲರಿಗೆ ಬೇಕು, ಗೊತ್ತಾಗ್ಬೇಕು ಎಲ್ಲರಿಗೆ. ನಾ ಮನೆಗಿನ ಗೊತ್ತದ್ರಿ ಕಾಣಿ, ಅದ್ರ ಕಡೆ ನಾ ಹೇಳ ಹಿಂಗ. ನಾ ಮನ್ಯಾಗ ಯಾರು ಓದಿಲ್ರಿ, ಫಸ್ಟ್ ನಾನೇ ಓದಿದೆ. ಅಂದ್ರೆ ನಿಮ್ಮ ಅಣ್ಣ ತಮ್ಮ? ನಮ್ಮ ಅಣ್ಣರೆಲ್ಲ 10th ಡ್ರಾಪ್ ಔಟ್. 10th ಪಾದ ಸರ್. ಓಕೆ. ಅಕ್ಕರು ತಂಗಿಯರು ಯಾರಿಲ್ಲ? ಮೂಗರ ಅಣ್ಣ ತಮ್ಮ. ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ದು ಲೈಫ್ ಜರ್ನಿಯನ್ನು ನಾವು ಕ್ಲಿಯರ್ ಆಗಿ ಮಾತಾಡಿದೇವಿ. ಏನಾದರೂ ಇನ್ನೂ ಮಾತಾಡೋದಿತ್ತು ಅಂದ್ರೆ ದಯಮಾಡಿ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ. ಓಕೆ. ಸೊ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ನೀವು ನೆನ್ಪಿಟ್ಕೊರಿ. ಸೊ ನೀವು ಮೈನತಿ ಮಾಡಿದ್ರ ಮೇಲೆ ನಿಮ್ಗೆ ಯಾವುದೇ ಒಂದು ನಿಮ್ಮ ತನಕ ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಆಯಿತು, ಬ್ರ್ಯಾಂಡ್ ಕೊಲಾಬ್ರೇಷನ್ ಆಯಿತು, ಸೊ ಇವ್ರ ಮೇಲೆ ನೀವು ಇನ್ಸ್ಟಾಗ್ರಾಮ್ ಮಾಡ್ತಿದ್ದಂಗೆ ಸೊ ಈ ಒಂದು 3 ಬಿಸ್ನೆಸ್ದು ನಿಮಗೆ ಪೊಟೆನ್ಷಿಯಲ್ ಅದ. ಅಲ್ಲಿ 3 ಟೈಪ್ ಆಫ್ ಬಿಸ್ನೆಸ್ ನಿಮ್ಗೆ ಪೊಟೆನ್ಷಿಯಲ್ ಅದ. ಸೊ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಕೋತಾನೆ ಈ 3 ಬಿಸ್ನೆಸ್ ಮೇಲೆ ನೀವು ಫೋಕಸ್ ಮಾಡ್ಕೋತಾ ನಡಿಲೇಬೇಕು. ಅಂದ್ರೆ ನೀವು ಮಾರ್ಕೆಟ್ನ ಸರ್ವೈವಲ್ ಐತ್ರಿ. ಇಲ್ಲಿ ಹೋಯ್ತು ಅಂತಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ದಪ್ಲೆ ಅದ ಲೆಕ್ಕ. ಸೊ ಮನೋರಂಜನೆ ಮಂದಿಗೆ ನಗಸ ಕಡೆಯಿಂದ ಅನ್ಕೋರಟ್ಟೆ. ಅವ್ರು ನಗಸ್ಲಕ್ ಹೋಗಿ ನಾಳೆ ನಿಮ್ದೆ ನಗಸಿಡಿ ಆಗೋಯ್ತು. ಒಂದಿನ ಅಳ್ತದ ಕಂಪಲ್ಸರಿ ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡಿದ್ರಿ. ಹೌದಿಲ್ಲ. ಟೈಮ್ ಎಷ್ಟು ರೀ, ನಾವೆಲ್ಲ ಟೈಮ್ ಇಷ್ಟು ಕೊಟ್ಟಿ ಮೇಲೆ ಬಿ ನಮಗೆ ಏನ್ ಬಿ ಸಿಗಲ್ಲ. ಲಾಸ್ಟಿಗೆ ಏನಂತದ ಮಣ್ಣಾಗೆ ನೀರ್ ಕಂಪಲ್ಸರಿ ಬರ್ತಾವ. ನಮಗೆ ಆಲ್ರೆಡಿ ಬಂದ್ ಹೋಗಿ ನಮ್ಗೆ ಗೊತ್ತದ ನಾವು ಏಟ್ ಕಷ್ಟ ಪಟ್ಟಿದ್ದೆ ಇದ್ರಾಗಂತ. ಲಾಸ್ಟ್ ಟೈಮಿಗೆ ರೀ ನಾ ಫಸ್ಟಿಗೆ ನನಗೆ ಟೋಟಲ್ನಾಗ ಹೇಳ್ತಿಲ್ಲ, ಕಷ್ಟನೇ ಪಟ್ಟಿಲ್ರಿ ನಾ ಹೆಂಗ್ ಮ್ಯಾಲ ಬಂದಿದ್ರೆ ನನಗೆ ಅದೇ ನಮ್ಮ ಜನಗಳು ಭಾಳ ಸಪೋರ್ಟ್ ಮಾಡ್ಯಾರ ಎಲ್ಲ ಪ್ರೀತಿ ನಮ್ಮ ತೋಲ್ ಮ್ಯಾಲ ಬಂದ್ ಬಿಟ್ರಿ. ಲಾಸ್ಟ್ ಟೈಮಿಗೆ 100K ಆಗಿದ್ಮೇಲೆ ನನಗೆ 100K ಆಗಿದ್ಮೇಲೆ ಬಂದೋಗ್ಬಿಟ್ರಿ ಕಣ್ಣಾಗಿ ನೀರು ಹಿಂಗ. ಓಕೆ. ಅದ್ರ ಲಾಸ್ಟ್ ಒಂದು ಪಾಯಿಂಟಿಗೆ ಎಂಡ್ ಮಾಡಮ್ರಿ. ಸೊ ಒಂದು ಕಂಟೆಂಟ್ ಕ್ರಿಯೇಟರ್ಸಿಗೆ ಒಂದು ಏನು ಇಮೋಷನಲ್ ಟೈಮ್ ಬರ್ತಲ್ಲ, ಆ ಟೈಮ್ ಇಮೋಷನಲ್ ಬಂದದ ನಿಮ್ಗೆ ಆಲ್ರೆಡಿ ಒಂದು ಲಾಸ್ಟ್ 100K ಆಗಿದ್ಮೇಲೆ ಬಂದ್ರಿ. ಅಂದ್ರೆ ನಮ್ಗೆ ಏನ್ ಬಿ ಅದ್ರ ಮೇಲೆ ನನಗೆ ಏನ್ ಬಿ ಸಿಕ್ಕಿಲ್ಲಪ್ಪ, ಏನ್ ಬಿ ಆಗಿರಲ್ಲಪ್ಪ ಅಂದಪ್ಲೆ ಅವಾಗ ಟೈಮ್ನಾಗ ಬಂದ ಅನ್ಕೋರಿ. ಓಕೆ. ಯಾವ ಥರ ಇಮೋಷನ್ಸ್ ಇತ್ತು ದಯಮಾಡಿ ಎಕ್ಸ್ಪ್ಲೇನ್ ಮಾಡ್ರಿ. ಯಾಕಂದ್ರೆ ಅದು ಒಂದು ಇಮೋಷನ್ ಬರ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇಮೋಷನ್ ಇರ್ತದೆ. ಅಂದ್ರೆ ಅದು ನಾವೆಲ್ಲ ಮೈನತಿ ಮಾಡಿದ ಒಂದು ಸ್ಟೇಜ್ ಮೇಲೆ ಹೋದ ಒಂದು ಇಮೋಷನ್ ಬರ್ತಲ್ಲ, ಅದು ಇಮೋಷನ್ ನಮ್ಗೆ 100K ಆಗಿದ್ಮೇಲೆ ಸ್ವಲ್ಪ ದಿನ ಬಾದ್ ನನಗೆ ಎಮೋಷನಲ್ ಟೈಪ್ ಆಗಿದ್ ಬಿಡ್ರಿ. ನಾ ಇದ್ರಾಗ 100K ಆದ್ರ ಬಿ ನನಗೆ ಏನ್ ಬಿ ಸಿಕ್ಕಿಲ್ಲಪ್ಪ, ಇದ್ರಾಗ ಲೈಫೇ ಇಲ್ಲ, ಸುಮ್ಮನೆ ನಾವು ಮಂದಿಗೆ ನಗ್ಸ್ಲತ್ತಿದೆವು. ನಾವು ನಗ್ಬೇಕಂತಂದ್ರು ಇದ್ರಾಗ ನಮ್ಗೆ ಲೈಫ್ ಇಲ್ಲ, ಬೇರೆದ್ ಏನಾರ ಮಾಡ್ಬೇಕಂತ ಅವಾಗ ತಿಳಿದಿದ್ ನನಗೆ. ಅವಾಗ ಬಂದವ ಅನ್ಕೋರಿ.
ಮಂದಿ ಅಂತ 100K ಆದ್ರೂ ನಿಮ್ಗೆ ಮಿನಿಮಮ್ ಇಲ್ಲ ಅಂದ್ರೆ 50,000-60,000 ರೂಪಾಯಿ ಬರ್ತಾವ. ಅದು ಗಲತ್ ಫ್ಯಾಮಿಲಿ ಅದ ಇಟ್ಕೋತಾರ. ಅದು ಮೈಂಡ್ ಸೆಟ್ ಇದ್ದಾಗ ಮೈಂಡ್ನಾಗ ಇಡಬಾರ್ದು ಅನ್ಕೋರಿ. ಜನರಿಗೆ ನಮ್ಗೆ ಈಗ ಸ್ಟಾರ್ಟ್ ಈಗ ವಿಡಿಯೋ ಕ್ರಿಯೇಟರ್ಸ್ ಅಲ್ಲ ಸ್ಟಾರ್ಟಿಂಗ್ ಅವ್ರ ಇದು ಮೈಂಡ್ನಾಗ ಇಟ್ಕೋಬಾರ್ದು. ಇದು ಒಂದು ಮೈಂಡ್ನಾಗ ಇಟ್ಕೋಬಾರ್ದು ನಮ್ಗೆ ರೊಕ್ಕ ಬರ್ತಾವ ಅಂತ ಹೇಳಿ ಸುಮ್ ನೀವು ಮಾಡದ್ದ ಮಾಡ್ರಿ. ಇದ್ರಾಗ ಬಿ ಟೈಮ್ ಕೊಡ್ರಿ. ಇನ್ಸ್ಟಾಗ್ರಾಮ್ದಾಗ ಯಾವ್ದು ರೀತಿ ಟೈಮ್ ಕೊಡ್ಲತ್ತಿರಲ್ಲ ಡೈಲಿ ಯೂಟ್ಯೂಬ್ನಾಗ ಕೊಡ್ರಿ. ಸೇಮ್ ಇದ್ರಾಗ ಬಿ ಒಂದ್ರಿ ಅದ್ರಾಗ ಬಿ ಒಂದ್ರಿ ಅಪ್ಲೋಡ್ ಮಾಡ್ರಿ. ನಿಮ್ಗೆ ಇನ್ಕಮ್ ಸೋರ್ಸ್ ಆಟೋಮೆಟಿಕ್ ಜನರೇಟ್ ಆಗ್ತದ ಅವಾಗ. ನೀವು ಇದು ಇನ್ಸ್ಟಾಗ್ರಾಮ್ ಬಿಟ್ಕೊಟ್ಟು ಯೂಟ್ಯೂಬ್ನಾಗ ಹೋಗ್ತೀರಿ ಮತ್ತೆ ಅವಾಗ ಇದು ಏನಿಲ್ಲ ಇನ್ಸ್ಟಾಗ್ರಾಮ್ ಸುಮ್ ಇದು 4 ಮಂದಿ ನಡೆಸ್ತದ. ಅದಕ್ಕೆ 4 ದುಡ್ಡು ಕಮರ್ಸ್ ಕೊಡ್ತದೆ ಯೂಟ್ಯೂಬ್. ಎಕ್ಸಾಕ್ಟ್ಲಿ ಬರೋಬರ್. ನನ್ನ ಅನ್ಸಟ್ ಮಟ್ಟಿಗೆ ಎಲ್ಲನೂ ಒಳ್ಳೆ ರೀತಿಲಿ ಮಾತಾಡ್ತೀವಿ, ಕ್ಲಿಯರ್ ಆಗಿ ಮಾತಾಡಿದೇವಿ. ಓಕೆ, ಸೊ ಇಲ್ಲಿಗೆ ಪಾಡ್ಕಾಸ್ಟ್ ಮುಗಿಯೋಂಥ ಸಮಯ ಬಂದಂತ ಅನ್ಕೊಂತೀವಿ. ಓಕೆನಾ? ಸೊ ಒಳ್ಳೆ ರೀತಿಯಿಂದ ನಿಮ್ಮ ಲೈಫ್ ಜರ್ನಿ, ಇನ್ಸ್ಟಾಗ್ರಾಮ್ ಜರ್ನಿ, ಸೊ ಇನ್ಸ್ಟಾಗ್ರಾಮ್ ಒಂದು ಆ್ಯಸ್ ಎ ಒಂದು ಫ್ರೆಂಡ್ ಅಂತ ತಿಳ್ಕೊಂಡು ಅದ್ರ ಜೊತೆ ನೀವು ಹೆಂಗೆ ಮೂವ್ ಆದ್ರಿ. ಓಕೆನಾ? ಅದು ಏನು ಮಾಡ್ತದೆ ಕೆಲಸ. ಓಕೆ, ಅದ್ರ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೆ ಬೆಳೀತು. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾತನ್ನು ನೀವು ನಮಗೆ ತಿಳಿಸ್ಕೊಟ್ರಿ. ಓಕೆನಾ? ಸೊ ಇನ್ಸ್ಟಾಗ್ರಾಮ್ ಆ್ಯಸ್ ಎ ಒಂದು ಫ್ರೆಂಡ್ ಅಂತ ತಿಳ್ಕೊಂಡು ಅದ್ರ ಜೊತೆ ನೀವು ಕೆಲಸ ಮಾಡಿ ಅದ್ರ ಜೊತೆ ಬೆಳೆದು ಬಂದ್ರಿ. ಸೊ ಅದು ನಿಮ್ಗೊಂದು ಫೇಮ್ ಕೊಡ್ತು. ಓಕೆ, ಸೊ ಇದೇ ಥರ ನಿಮ್ಮ ಲೈಫ್ನಾಗ ಯಾವುದೇ ಒಂದು ಕೆಲಸ ಮಾಡಿದ್ರಿ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ನಿಮಗೆ ಸಕ್ಸಸ್ ಸಿಗಿಸ್ಕೊಬಂದು ಅದೇ ರೀತಿ ನಿಮ್ಮ ಪ್ರತಿಯೊಂದು ಬಿಸ್ನೆಸ್ ಆಗಲಿ ಪ್ರತಿಯೊಂದು ಜರ್ನಿದಾಗ ಅದೇ ರೀತಿ ಸಕ್ಸಸ್ಸು ಸಿಗಲಿ ಅಂತ ಸೊ ನಾವು ಮನಸ್ಸಿನಿಂದ ಬೇಡ್ಕೋತಾ ಸೊ ಈ ಪಾಡ್ಕಾಸ್ಟನ್ನ ಇಲ್ಲಿಗೆ ಮುಗಿಸೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಅಚೀವರ್ ಪಾಡ್ಕಾಸ್ಟ್ ಅಂದ್ರೆ ಇಲ್ಲಿಗೆ ಬಂದ್ರಿ, ಈ ಥರ ನಾವೆಲ್ಲ ಮಾತಾಡಿದ್ಮೇಲೆ ಒಂದು ಸಮಥಿಂಗ್ ಒಂದು ಫೀಲಿಂಗ್ಸ್ ಇರ್ತಾವೆ. ಸೊ ಅಂದ್ರೆ ಈ ಅಚೀವರ್ ಪಾಡ್ಕಾಸ್ಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನಮ್ಮ ಲೈಫ್ ಬಗ್ಗೆ ಇಲ್ಲಿ ಇಟ್ಟು ಅಂದ್ರೆ ಈಗ ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮೇ ಅನ್ಕೋರಿ ನಮ್ಗೆ. ಯಾಕಂದ್ರೆ ನಮ್ಗೆ ಈ ದೊಡ್ಡ ಪ್ಲಾಟ್ಫಾರ್ಮ್ ಎಲ್ಲಿ ಬಿ ಸಿಕ್ಕಿಲ್ಲ. ಸೊ ಇಲ್ಲಿ ನಮ್ದು ಲೈಫ್ ಬಗ್ಗೆ ಮಾತಾಡ್ಕೊಂಡು ನಮಗೆ ಭಾಳ ಖುಷಿ ಅನ್ಸ್ಲತ್ತದ. ಓಕೆ, ಒಂದ್ ಟೈಪ್ ಹ್ಯಾಪಿ ಅನ್ಕೋರಿ. ಯಾರು ಬಿ ಕೇಳಿಲ್ಲ, ಒಂದ್ ಒಬ್ಬರಿಬ್ಬರಿಗೆ ಖುನ ಇದ್ದಿರ್ಬೇಕು. ಬಟ್ ಈಗ ಎಲ್ಲರಿಗೆ ವ್ಯೂವರ್ಸ್ಗಳಿಗೆ ಎಷ್ಟ್ ಮಂದಿ ನೋಡ್ತಿರೋ ಅಷ್ಟ್ ಮಂದಿಗೆಲ್ಲ ನನ್ನ ಬಗ್ಗೆ ಖುನ ಆಗ್ತದ. ಏನ್ರ ಖುನ ಇಲ್ಲ ಅಂತಾರ ಬಿ ನನಗೆ ಪರ್ಸನಲ್ ಮೆಸೇಜ್ ಮಾಡಿ ನಾ ಹೇಳ್ತೀನಿ. ಸುಮ್ ಮಜಾಕ್ ಮಾಡ್ತಿದ್ದೆ, ವಿಡಿಯೋ ಮಾಡ್ತಿದ್ದೋಕರಿ. ನೆಕ್ಸ್ಟ್ ಟೈಮ್ ಯಾವಾಗಾರ ಇತ್ತು ಅಂತದ ಏನಾರ ನಿಮ್ಗೆ ಯಾವ್ದಾರ ನೆಕ್ಸ್ಟ್ ಪಾರ್ಟ್ ಬೇಕು ಬೇರೆ ಅದ್ರ ಮೇಲೆ ಅಂತಂದ್ರೆ ಬಿ ಕಮೆಂಟ್ ಮಾಡ್ರಿ, ಅದ್ರ ಬಗ್ಗೆ ಮಾತಾಡಕ್ ಬರ್ತದೆ. ಎಕ್ಸಾಕ್ಟ್ಲಿ.